ಇವ್ರು ನೋಡೋಕ್ಕೆ ತುಂಬ ಹೆಲ್ತಿ ಆಗಿದ್ರು. ನಾರ್ಮಲ್ BMI, ವೆಯ್ಟ್ ಬಗ್ಗೆ ಯಾವತ್ತೂ ಟೆನ್ಷನ್ನೇ ಇರಲಿಲ್ಲ. JP ಇಷ್ಟ ಬಂದಿದ್ದನ್ನು ತಿಂತಿದ್ರು. ಸೊ ವರ್ಕೌಟ್ ಮಾಡೋ ಅವಶ್ಯಕತೆಯೂ ಇರಲಿಲ್ಲ. ಹೊರಗಡೆ ನೋಡೋಕ್ಕೆಲ್ಲ ಸರಿ ಇತ್ತು, ಆದರೆ ಬಾಡಿ ಒಳಗಡೆ ಕಥೆನೇ ಬೇರೆ. ಹಿ ಫೆಲ್ ಸಿಕ್ ಆಫನ್, ಲೋ ಎನರ್ಜಿ ಮತ್ತು ಫ್ರೀಕ್ವೆಂಟ್ ಬ್ರೇಕ್ ಡೌನ್ಸ್. ಅವರು ಲುಕ್ಕಿಂಗ್ ಹೆಲ್ತಿ ಈಸ್ ಬೀಯಿಂಗ್ ಹೆಲ್ತಿ ಅಂದ್ಕೊಂಡ್ಬಿಟ್ಟಿದ್ರು. ಆದರೆ ಯಾವಾಗ ಹೆಲ್ತ್ ಸ್ಕ್ರೀನಿಂಗ್ನಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಹೈ ಬಂತೋ ಅವತ್ತೇ ಆ ಇಲ್ಯೂಷನ್ ಬ್ರೇಕ್ ಆಯಿತು. ಆ ದಿವಸ JP ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಫಸ್ಟು ಸ್ಟ್ರೆಂತ್ ಟ್ರೈನಿಂಗ್, ಆಮೇಲೆ ಸೈಕ್ಲಿಂಗ್, ಆಮೇಲೆ ಟ್ರೆಕ್ಕಿಂಗ್. ಸ್ಲೋಲಿ ಬಟ್ ಕನ್ಸಿಸ್ಟೆಂಟ್ಲಿ ಜಸ್ಟ್ ಹೆಲ್ತ್ ಸರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಇವತ್ತು ಇವರ ಐಡೆಂಟಿಟಿನೇ ಆಗೋಗಿದೆ. ವರ್ಕೌಟೇ ಮಾಡದೇ ಇರೋ ವ್ಯಕ್ತಿ ಐರನ್ಮ್ಯಾನ್ 70.3 ಗೋವಾ ಫಿನಿಷ್ ಮಾಡಿದ್ದಾರೆ. 1.9 ಕಿಲೋಮೀಟರ್ ಸ್ವಿಮ್, 90 ಕಿಲೋಮೀಟರ್ ಸೈಕ್ಲಿಂಗ್, 21 ಕಿಲೋಮೀಟರ್ ರನ್, ಜಸ್ಟ್ 6 hours 26 minutesನಲ್ಲಿ. ಇವತ್ತು JP B ಅಥ್ಲೀಟ್ಗೆ ಪ್ರಾಡಕ್ಟ್ ಓನರ್ ಮತ್ತು ಇಂಟೆನ್ಷನಾಲಿಟಿ ರನ್ಸ್ಗೆ ರೇಸ್ ಡೈರೆಕ್ಟರ್. ಇವರ ಸ್ಟೋರಿ ತುಂಬ ಸಿಂಪಲ್. ಮಿರರ್ ನೋಡಿ ಮೋಸ ಹೋಗಬೇಡಿ, ಫಿಕ್ಸ್ ಯುವರ್ ಸೆಲ್ಫ್ ಫಸ್ಟ್, ಆಮೇಲೆ ಹೆಲ್ಪ್ ಅದರ್ಸ್ ಗೆಟ್ ಸ್ಟಾರ್ಟೆಡ್. ಹಲೋ, ಎಲ್ರಿಗೂ ನಮಸ್ಕಾರ. ಇವತ್ತಿನ ಲೈಫ್ ಇಷ್ಟಾನೇ ಪಾಡ್ಕಾಸ್ಟ್ಗೆ ಎಲ್ರಿಗೂ ಸ್ವಾಗತ. ನೀವು ತೋರಿಸ್ತಾ ಇರೋ ಪ್ರೋತ್ಸಾಹ ಮತ್ತು ಎಲ್ಲ ಸಪೋರ್ಟಿಂದ ನಾವು ತುಂಬ ಖುಷಿಯಾಗಿದೆ. ಹೀಗೆ ಎಲ್ಲ ಮುಂದುವರಿಸ್ತಾ ಇರಿ. ಇವತ್ತಿನ ಪಾಡ್ಕಾಸ್ಟ್ನ ಪಾರ್ಟ್ನರ್ಸ್ ಕೂಡ ಮಿಡ್ಲ್ ಓವರ್ ಸ್ಟುಡಿಯೋ. ಇವರು HRBR ಲೇಔಟ್ನಲ್ಲಿದ್ದಾರೆ. ನಿಮ್ಮ ಯಾವುದೇ ರೆಕಾರ್ಡಿಂಗ್ ಆಗಲಿ ಅಥವಾ ಕ್ಯಾರಿಯೋಕೆ ಇದೆಲ್ಲ ನೀಡ್ಸ್ಗೆ ನೀವು ಮಿಡ್ಲ್ ಓವರ್ ಸ್ಟುಡಿಯೋನ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೂ ಮತ್ತೆ ಇನ್ನೊಬ್ರು ಪಾರ್ಟ್ನರ್ಸು ದಿ ಗ್ಲಾಂಪೀಸ್ ರೆಸಾರ್ಟ್ಸ್. ಇವರು ಬೆಂಗಳೂರು ಹತ್ರನೇ, ಇಲ್ಲೇ ಕುದೂರ್ ಹತ್ರ ಇದೆ ರೆಸಾರ್ಟು. ಇಲ್ಲಿ ನಿಮ್ಮ ಟೀಮ್ ಔಟಿಂಗ್ ಆಗಲಿ, ಕಾರ್ಪೊರೇಟ್ ಔಟಿಂಗ್ ಆಗಲಿ, ನಿಮ್ಮ ಕಾರ್ಪೊರೇಟ್ ನೀಡ್ಸ್ ಅಥವಾ ಪರ್ಸ್ನಲ್ ಫ್ಯಾಮಿಲಿ ಫಂಕ್ಷನ್ಸ್, ಮತ್ತು ಇದ್ರ ಜೊತೆಗೆ ಪಾಡ್ಸ್ ಅಂತ ಒಂದು ಹೊಸ ಕಾನ್ಸೆಪ್ಟಲ್ಲಿ ಸ್ಟೇ ಆಗಿ ಅಲ್ಲೇ ಒಂದು ರೆಸಾರ್ಟ್ ಎಕ್ಸ್ಪೀರಿಯನ್ಸ್ ಪಡೆಯುವಂಥ ಒಂದು ಫೆಸಿಲಿಟೀಸ್ ಎಲ್ಲ ಇದೆ. ನೀವು ಅದನ್ನು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲೇ ಮೆನ್ಷನ್ ಮಾಡಿದ್ದೀನಿ. ಓಕೆ, ಇವತ್ತಿನ ಪಾಡ್ಕಾಸ್ಟ್ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡೋಣ. ಎಲ್ರಿಗೂ ಈ ಒಂದು 45-50ನೇ ವಯಸ್ಸು ಅಥವಾ 40 ವಯಸ್ಸು ಕಳೆದ್ಮೇಲೆ ಒಂದು ಹೊಸ ಥರ ಒಂದು ತಳಮಳಗಳು ಇವೆಲ್ಲ ಶುರು ಆಗುತ್ತೆ. ನಾನು ಗಮನಿಸಿರೋ ಹಾಗೆ, ಈಗ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ಕೊಂಬರ್ತಾ ಇದ್ದೀನಿ. ಏನಂದರೆ, ದೇಹ ಒಂದೊಂದು ಸಿಗ್ನಲ್ಸ್ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಆರೋಗ್ಯದ ರೀತಿಲಿ ಲೈಫ್ ಸ್ಟೈಲ್ನ ಒಂದು ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು, ಆರೋಗ್ಯದ ಕಡೆ ಹೆಚ್ಚಿಗೆ ಗಮನ ಕೊಡಬೇಕು, ಈ ಥರ ಒಂದು ಸಿಗ್ನಲ್ಸ್ನ ಅದು ಕೊಡೋದಕ್ಕೆ ಶುರು ಮಾಡುತ್ತೆ. ಅದನ್ನು ಎಷ್ಟರ ಮಟ್ಟಿಗೆ ನಾವು ಸೀರಿಯಸ್ ಆಗಿ ತಗೋತೀವಿ, ಹೇಗೆ ಅದ್ರ ಬಗ್ಗೆ ವರ್ಕ್ ಶುರು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ಪಾಡ್ಕಾಸ್ಟಲ್ಲಿ ಒಂದು ವಿಶೇಷ ಅತಿಥಿಯೊಡನೆ ಇವತ್ತು ಮಾತಾಡೋಣ. ಇವ್ರ ಹೆಸರು ಜಯಪ್ರಕಾಶ್ ಅಂತ, JP ಅಂತ ನಾವು ಕರಿತೀವಿ. ನಮಗೆಲ್ಲ ತುಂಬ ಪರಿಚಯನೇ. ಸೊ ಇವ್ರದ್ದು ಒಂದು ಲೈಫ್ ಜರ್ನಿ ಒಂದು ಬಹಳ ಚೆನ್ನಾಗಿ ಮೂಡ್ ಬಂದಿದೆ. ಅದ್ರ ಬಗ್ಗೆ ಕೇಳೋದಕ್ಕೆ ಒಂದು ಕುತೂಹಲಕಾರಿ ಒಂದು ವಿಷಯಗಳು, ಸಿಕ್ಕಾಪಟ್ಟೆ ವಿಷಯಗಳಿದಾವೆ. ಅವ್ರ ಜೊತೆ ಮಾತಾಡೋಣ. ಒಬ್ಬ ವ್ಯಕ್ತಿ ಒಂದು ಬದಲಾವಣೆ ಆಗಕ್ಕೆ ರೆಡಿ ಆಗ್ತಾ ಇದ್ದಾಗ ಹೇಗೆ ಅವರದು ಜೀವನ ಅಥವಾ ಜೀವನನೂ ಅದಕ್ಕೆ ಬದಲಾವಣೆಗೆ ಹೇಗೆ ದಾರಿ ತೋರಿಸುತ್ತೆ ಮತ್ತು ಅದರಿಂದ ಆಗೋ ಬೆನಿಫಿಟ್ಸ್, ಇದ್ರ ಬಗ್ಗೆ ಮೇಜರ್ ಆಗಿ ಫೋಕಸ್ ಮಾಡಿ ಮಾತಾಡೋಣ. ಇವ್ರಿಗೆ ಹೇಗೆ ಒಂದು ಹೆಲ್ತ್ ಸ್ಕ್ರೀನಿಂಗ್ ರಿಪೋರ್ಟ್ಸಿಂದ ಅವರು ಬದಲಾವಣೆಗೆ ಹೇಗೆ ರೆಡಿ ಆದರು, ಒಂದು ಸಣ್ಣ ಕೊಲೆಸ್ಟ್ರಾಲ್ ಹೈ ಇದೆ ಅಂತ ಒಂದು ರಿಪೋರ್ಟ್ ಬಂದಿತ್ತು, ಅದಾದಮೇಲೆ ಹೇಗೆ ಟರ್ನಿಂಗ್ ಪಾಯಿಂಟ್ ಆಯಿತು, ಅಲ್ಲಿಂದ ಒಂದು ಜೀವನದ ಮಹತ್ತರವಾದ ಒಂದು ತೀರ್ಮಾನಗಳು ಅಥವಾ ಡಿಸಿಷನ್ಸ್ನ ತಗೊಂಡು JP ಅವರು ಹೇಗೆ ಜೀವನದಲ್ಲಿ ಬದಲಾವಣೆನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ಇವತ್ತಿನ ಪಾಡ್ಕಾಸ್ಟ್ನಲ್ಲಿ ಮಾತಾಡೋಣ. ಇವ್ರ ಜೊತೆಗೆ ಪರ್ಸನಲ್ ಟ್ರೈನರ್ ಮತ್ತೆ ಸ್ಟ್ರೆಂತ್ ಟ್ರೈನಿಂಗ್ ಇದೆಲ್ಲನೂ ಮಾಡಿದ್ದಾರೆ. ಇದೆಲ್ಲ ಎಲ್ರಿಗೂ ಪ್ರಶ್ನೆಗಳಿರುತ್ತೆ, ಹೇಗೆ, ಇದರದ ಪ್ರಾಮುಖ್ಯತೆ ಏನು, ಇದರದ ಇಂಪಾರ್ಟೆನ್ಸ್ ಏನು ಅನ್ನೋದ್ರ ಬಗ್ಗೆ ಅವರಿಂದನೇ ತಿಳ್ಕೊಬೇಕು ನಾವು. ಯಾಕಂದ್ರೆ ನಾವು ಇದನ್ನ ನೆಗ್ಲೆಕ್ಟ್ ಮಾಡೋ ಅಂತ ಚಾನ್ಸಸ್ ಸಿಕ್ಕಾಪಡೆ ಜಾಸ್ತಿ. ಯಾಕಂದ್ರೆ ಎಲ್ರಿಗೂ ಈ 40-45ರಲ್ಲಿ ಉಪೇಂದ್ರ ಆವಾಗಲೇ ಹೇಳ್ಬಿಟ್ಟಿದಾರಲ್ಲ, ಎಲ್ಲ ರಿಟೈರ್ಮೆಂಟ್ಗೆ ಹೋಗ್ತಾ ಇರ್ತಾರೆ, ದುಡ್ಡಿನ ಹಿಂದೆ ಓಡ್ತಾ ಇರ್ತಾರೆ. ಆ ರೀತಿ ಇರೋ ಪರಿಸ್ಥಿತಿಲಿ ನಾವು ಆರೋಗ್ಯದ ಕಡೆ ಹೇಗೆ ಗಮನ ಕೊಡಲೇಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಪಾಡ್ಕಾಸ್ಟ್ನಲ್ಲಿ ಮಾತಾಡೋಣ. ಬನ್ನಿ, ಎಲ್ರಿಗೂ ಸ್ವಾಗತ ಲೈಫ್ ಇಷ್ಟಾನೇ ಕಾರ್ಯಕ್ರಮಕ್ಕೆ. JP ಅವರು ಎಲ್ಲದಕ್ಕಿಂತ ಮುಂಚೆ ಫಸ್ಟ್ ಹೇಳ್ತೀನಿ ಏನಂದ್ರೆ, ಐರನ್ ಮ್ಯಾನ್ ಅಂತ ಒಂದಿದೆ. ಇದು ಐರನ್ ಮ್ಯಾನ್ ಅಂತಂದ್ರೆ ಏನಪ್ಪಾ, ಇದು ಕಬ್ಬಿಣದ ಮನುಷ್ಯ ಅಥವಾ ಕಬ್ಬಿಣಕ್ಕೆ ಸಂಬಂಧಪಟ್ಟಿದ್ದು ಇದೇನು ಅಂದ್ರೆ, ಐರನ್ ಮ್ಯಾನ್ ಅನ್ನೋದು ಏನಂದ್ರೆ ಈ ಒಂದು ಹೆಲ್ತ್ ಪ್ರಪಂಚದಲ್ಲಿ ಒಂದು ಲೈಸೆನ್ಸ್ ಅಂತ ಇಟ್ಕೋಬೋದು ನಾವು. ಏನಂದ್ರೆ, ನಾವು ಓಡ್ತಾ ಇದೀವಿ, ಓಡೋದಕ್ಕೆ ಒಂದು
ರಿವಾರ್ಡ್ ಅಥವಾ ಲೈಸೆನ್ಸ್. ಈಗ ನೀನು ಓಡ್ತಾ ಇದೆಯಾ, ನೀನು ಇಷ್ಟು ಓಡಿದ್ಯಾ ಅನ್ನೋದಕ್ಕೆ ಒಂದು ಕೊಟ್ಟಿದ್ದಾರೆ. ಈಗ ನೀನು ಕಾರ್ ಓಡಿಸೋಕೆ ಬರುತ್ತೆ, ಎಲ್ಲರೂ ಓಡಿಸ್ತಾ ಇರ್ತಾರೆ, ಸಂತೋಷ. ಲೈಸೆನ್ಸ್ ಇಟ್ಕೊಂಡು ಓಡ್ತಾ ಇದೆಯಾ ಅಂತಂದ್ರೆ ಅದೊಂದು ನಂತರ ಐರನ್ ಮ್ಯಾನ್ ಇದೆ ನೋಡುವ ಹತ್ರ. ಸೊ ಈ ಐರನ್ ಮ್ಯಾನ್ ಅನ್ನೋದಕ್ಕೆ ಇವ್ರ ಹತ್ರ ಏನು ಹೋದ ತಕ್ಷಣ ಎಲ್ಲ ಮ್ಯಾಗ್ನೆಟ್ ಇಟ್ಟರೆ ಎಲ್ಲ ಕಬ್ಬಿಣಕ್ಕೆ ಕಚ್ಕೊಳ್ಳೋ ಹಾಗೆ ಇವ್ರ ಹತ್ರ ಮ್ಯಾಗ್ನೆಟ್ ಎಲ್ಲ ಇಟ್ಟರೆ ಬರೋಲ್ಲ. ಬಟ್ ದೃಢ ಸಂಕಲ್ಪ, ಆತ್ಮವಿಶ್ವಾಸ, ಬದಲಾವಣೆಗೆ ಆಗುವಂಥ ಒಂದು ಮನಸ್ಸಿನ ಮೈಂಡ್ ಸೆಟ್, ಇದನ್ನೆಲ್ಲ ಇಟ್ಕೊಂಡ್ರೆ ಅವುಗಳೆಲ್ಲ ಹೋಗಿ ಈ ತರ ಒಂದು ಕಬ್ಬಿಣದ ಮನುಷ್ಯನಿಗೆ ಡೆಫಿನೆಟ್ಲಿ ಕಚ್ಕೊಳುತ್ತೆ. JP ಅವ್ರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ JP. ನಮಸ್ಕಾರ ಸರ್, ಧನ್ಯವಾದಗಳು. ಸೊ JP, ಇದೆಲ್ಲ ಹೇಗ್ ಶುರುವಾಯ್ತು ಅಂದ್ರೆ, ಫಿಟ್ನೆಸ್ ಜೀವನಕ್ಕೆ ನೀವು ಬರಕ್ ಮುಂಚೆ ನಿಮ್ಮನ್ನ ನೀವು ಹಿಂದೆ ತಿರುಗಿ ನೋಡಿದ್ರೆ ಹೇಗಿದ್ರಿ? ಈಗ JP ಅಂತ ನಾನು ಫಿಟ್ನೆಸ್ ಬರಕ್ ಮುಂಚೆ ಹೆಂಗಿದ್ನಪ್ಪ ಅಂತ ಯೋಚನೆ ಮಾಡಿದ್ರೆ ನೀವು ನಿಮ್ಮನ್ನೇ ಡಿಸ್ಕ್ರೈಬ್ ಮಾಡ್ಕೊಳಪ್ಪ ಅಂತಂದ್ರೆ ಏನಂತ ಡಿಸ್ಕ್ರೈಬ್ ಮಾಡ್ತೀರಿ? ಅದರಿಂದ ಶುರು ಮಾಡೋಣ, ಹೇಳಿ. ನಾನು ಫಿಟ್ನೆಸ್ ಇತ್ತೀಚೆಗೆ ನೋಡಿದ್ರೆ ಈಗಿರೋ JPನ ನಾನು ಅದನ್ನ ಚಿಕ್ಕವನಾಗಿದ್ದಾಗ ಹೇಗಿದ್ದೋ ಆ ಥರ ರಿಲೇಟ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಸರ್. ಚಿಕ್ಕವನಿದ್ದಾಗ ಫುಲ್ ಆಕ್ಟಿವ್ ಆಗಿ ಊರಲ್ಲಿದ್ವಿ. ಚಿಕ್ಕವರಿದ್ದಾಗ ನಮ್ಮ ಏಜ್ ಅವರು ಊರಲ್ಲಿದ್ದಾಗ ಆಟ ಆಡ್ಕೊಂಡು ಬೆಳಿಗ್ಗೆ ಹೋಗಿ ರಾತ್ರಿ ಅಪ್ಪ ಅಮ್ಮರೇ ಹುಡ್ಕೊಂಬರೋ ಎಲ್ಲಿ ಹೋಗಿದ್ಯಾ, ಎಲ್ಲಿ ಸುತ್ತಿದ್ಯಾ ಅಂತ. ಸೊ ಆ ತರ ಬರೀ ಹೊರಗಡೆ ಆಟ ಆಡೋದಾಗ್ಲಿ ಈಜಾಡೋದಾಗ್ಲಿ ಏನೋ ಮಾಡ್ತಾ ಇದ್ವಿ. ಅದನ್ನ ಈಗ ಮಾಡ್ತಾ ಇದೀವಿ, ಅಂದ್ರೆ ಆ ಲೆವೆಲಿಗೆ ಮಾಡ್ತಾ ಇಲ್ಲ, ಅದೇ ಕಮಿಟ್ಮೆಂಟ್ಸ್ ಎಲ್ಲ ಇದೆ, ಬಟ್ ಟು ಸಮ್ ಎಕ್ಸ್ಟೆಂಟ್ ಅದು ಮಾಡ್ತಾ ಇದೀವಿ. ಸೊ ನಾನು ಈಗ JP ಕೇಳಿದ್ರೆ ನಾನು ಆ ತರ ಚಿಕ್ಕವನಾಗಿ ಹೇಗಿದ್ನೋ ಅದೇ ತರ ಇದೀನಿ, ಖುಷಿಯಾಗಿ ಆಕ್ಟಿವ್ ಆಗಿ ಚೆನ್ನಾಗಿದೆ ಸರ್. ಬಹಳ ಸಂತೋಷ. ಬಟ್ ಈಗಿನ JP ಸಣ್ಣ ಹುಡುಗ ಇದ್ದಾಗ ಬಾಲ್ಯದ JP ಸಿಮಿಲಾರಿಟೀಸ್ ಇರುತ್ತೆ, ಒಂಥರ ಅದ್ರ ಬಗ್ಗೆ ಎಲ್ಲ ಹೊಂದಾಣಿಕೆ ಮಾಡ್ಕೋಬಹುದು. ಬಟ್ ಮಧ್ಯ ಇದ್ದಿದ್ದ JP, ಆ JP ನೋಡಿದಾಗ ಆ JP ಹೇಗಿದ್ರು ಅನ್ನೋದು ಇಂಪಾರ್ಟೆಂಟ್. ಯಾಕಂದ್ರೆ ಅದರಲ್ಲೇ ನಾನಂತೂ ಮಧ್ಯ JPಲೇ ಇದ್ದೀನಿ. ಸೊ ಹಂಗೋಗಿದ್ರೆ ಎಲ್ಲಿ ಆ JPನ ಹೇಗ್ ನೋಡ್ತೀರಿ? ಆ JP ಏನಾಗುತ್ತೆ ಸರ್, ನಾರ್ಮಲ್ ಏನಾಗುತ್ತೆ, ಜನರಲ್ ಅಂದ್ರೆ ಕೆಲ್ಸಕ್ಕೆ ಸೇರ್ತಾರೆ, ಬ್ಯುಸಿ ಆಗ್ತಾರೆ, ಫ್ಯಾಮಿಲಿ ಆಗುತ್ತೆ. ಸೊ ಅದ್ರಲ್ಲಿ ಬ್ಯುಸಿ ಆಗಿ ಹೋಗ್ತಾರೆ, ಫ್ಯಾಮಿಲಿ ಕಮಿಟ್ಮೆಂಟ್ಸ್ ಇರಲಿ, ಆಫೀಸ್ ಕಮಿಟ್ಮೆಂಟ್ಸ್ ಇರಲಿ, ಏನೇ ಇರಲಿ. ಸೊ ಹಾಗಾಗಿ ಸ್ವಲ್ಪ ಫಿಸಿಕಲ್ ಆಕ್ಟಿವಿಟೀಸ್ ಬಗ್ಗೆ ಆಕ್ಟಿವ್ ಆಗಿರೋದು ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ. ಕಮ್ಮಿ ಆದಾಗ ಏನಾಗುತ್ತೆ, ನಾವು ಜಾಸ್ತಿ ಓಡಾಡ್ಲಿಲ್ಲ, ಮೂವ್ ಮಾಡಲಿಲ್ಲ ಅಂದ್ರೆ, ಮೋಸ್ಟ್ಲಿ ಎಲ್ಲರಿಗೂ ಗೊತ್ತೇ ಇರುತ್ತೆ, ನಾವು ಓಡಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ, ಮೂವ್ ಮಾಡಲಿಲ್ಲ ಅಂದ್ರೆ ಜಾಸ್ತಿ ಏನಾಗುತ್ತೆ ಅಂತ. ಸೊ ಇನ್ಆಕ್ಟಿವ್ ಆಗಿರ್ತೀವಿ, ಬೊಜ್ಜು ಜಾಸ್ತಿ ಆಗುತ್ತೆ, ಒಬೇಸ್ ಆಗ್ತೀವಿ, ದಪ್ಪ ಆಗ್ತೀವಿ. ಅದ್ರ ಜೊತೆಗೆ ಒಂದೊಂದ್ಸತಿ ಬಾಡಿ ರಿಯಾಕ್ಟ್ ಮಾಡುತ್ತೆ, ನಿಮ್ಗೆ ಹೇಳುತ್ತೆ ಇಲ್ಲ ನೀನ್ ದಪ್ಪ ಆಗಿದೆ ಅಂತ. ಈಗ ಫಾರ್ ಎಕ್ಸಾಂಪಲ್ ಒಂದು 10 ಮೆಟ್ಲು ಹತ್ತೋಕ್ಕಾಗಲ್ಲ ಒಂದು ಏಜ್ ಅಂತ ಬಂದಾಗ, ಆ ತರ ಇದ. ಸೊ ಅದು ನಿಮ್ಗೆ ವಾರ್ನಿಂಗ್ ಕೊಟ್ಟಾಗೆ. ನಿಮ್ಗೆ ಆ ತರ ಆಗಿತ್ತ ಅವಾಗ? 10 ಸ್ಟೆಪ್ಸ್ಗೆಲ್ಲ ಆಗಿಲ್ಲ, ಬಟ್ ಇದೆ, ಎಕ್ಸಾಂಪಲ್ ಇದೆ. ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಉದಾಹರಣೆ, ನಾವು ಪ್ರೀವಿಯಸ್ ಕಂಪನಿ ಇದ್ದಾಗ ಅವಾಗಿನ್ನು ಕಾಲೇಜ್ ಮುಗಿಸಿದೆ ಸರ್. ಕಾಲೇಜ್ ಮುಗಿಸಿ ಒಂದ್ ಸ್ವಲ್ಪ ಆಕ್ಟಿವ್ ಆಗಿ ಇರ್ಲಿಲ್ಲ. ಒಂದು ಟ್ರೆಕ್ ಹೋಗಿದ್ವಿ ನಾವು, ಆಫೀಸ್ ಫ್ರೆಂಡ್ ಇದ್ದ, ನಾವೆಲ್ಲ ಟ್ರೆಕ್ ಹೋಗಿದ್ವಿ. ಆ ಟ್ರೆಕ್ ಅಲ್ಲಿ ಅವತ್ತು ಗೊತ್ತಾಯ್ತು ನನಗೆ ಎಷ್ಟು ಕಷ್ಟ ಆಗ್ತಿತ್ತು ಅಂದ್ರೆ, 10 ಇಲ್ಲ ಒಂದು 100 ಮೀಟರ್ಸ್ ನಡೆದಿರ್ಬೋದು ನಾನು ಅಷ್ಟೇ. ಅಂತ ಬ್ಯಾಗ್ ಏನಿಲ್ಲ, ಬರೀ ಒಂದು ವಾಟರ್ ಬಾಟಲ್ ಅಷ್ಟೇ. ಹೋಗಿ ನೆಲ ಎಲ್ಲಿ ಸಿಕ್ಕರೆ ಸಾಕು ಅಲ್ಲೇ ದೆಬ್ಬಾಕಂತ ಆ ಲೆವೆಲ್ಗೆ ಇಳಿದಿತ್ತು ಫಿಟ್ನೆಸ್. ಅವಾಗ ಒಂದ್ ಸ್ವಲ್ಪ ಅನಿಸ್ತು ಇರಬಹುದು ಅಂತ, ಬಟ್ ನನ್ಗೆ ಅಷ್ಟು ರಿಯಲೈಸ್ ಆಗ್ಲಿಲ್ಲ ಅವಾಗ. ಯಾವ ಟ್ರೆಕ್ಕಿಂಗ್ ಅದು? ಎಲ್ಲಿ? ಧರ್ಮಸ್ಥಳದ ಹತ್ರ ಸರ್. ಅವಾಗಿನ್ನು ಇವಾಗಿನ ತರ ಆರ್ಗನೈಸ್ಡ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವಾಗಿರ್ಲಿಲ್ಲ. ಸೊ ನಾವು ಅಲ್ಲಿ ಹೋಗ್ಬಿಟ್ಟು ರಾತ್ರಿ ಅಲ್ಲೇ ಬಂಡೆ ಕಡೆ ಮಲಗಿ ಬೆಳಿಗ್ಗೆ ಎದ್ದು ಬಂದಿದ್ದುಂಟು, ಅಲ್ಲೇ ಅಡಿಗೆ ಎಲ್ಲ ಮಾಡ್ಕೊಂಡು. ಧರ್ಮಸ್ಥಳದ ಹತ್ರ ಸರ್, ಹೆಸರು ನೆನಪಿಲ್ಲ. ಧರ್ಮಸ್ಥಳದ ಹತ್ರ ಯೂಶಲಿ ನೇತ್ರಾವತಿ ಅಥವಾ ನಾನು ಆಕ್ಚುಲಿ ಅದನ್ನ ರೀಕಲೆಕ್ಟ್ ಮಾಡ್ಕೊಂಡು ಟ್ರೈ ಮಾಡಿದೆ, ಯಾವ ಟ್ರೆಕ್ ಅನ್ನೋದು ಎಲ್ಲಿ ಹೋಗಿದ್ವಿ ಅಂತ. ಬಟ್ ಅದು ಗೊತ್ತಾಗ್ತಾ ಇಲ್ಲ. ನಾನು ಬಹಳ ತಿಂಗಳದಿಂದ ಕಲೆಕ್ಟ್ ಮಾಡ್ಕೊಳಕ್ ನೋಡ್ತಾ ಇದೀನಿ. ಈಗ ನೀವ್ ಹೇಳ್ತಾರಲ್ಲ ಸೆಕೆಂಡ್ ವರ್ಷನ್ ಆಫ್ JP ಆದ್ಮೇಲೆ ಅದನ್ನ ಕಂಪೇರ್ ಮಾಡಿ ನಾನು ನೋಡಕ್ಕೆ ಎಲ್ಲೂ ಸಿಗ್ತಾ ಇಲ್ಲ. ಕೊನೆಗೆ ಒಂದೇ ಒಂದು ಫೇಸ್ಬುಕ್ ಫೋಟೋ ಇದೆ, ನನ್ನ ಫ್ರೆಂಡ್ ಅವಾಗ್ಲೂ ಈಗಲೂ ರೇಗಿಸ್ತಿರ್ತಾನೆ, ನನ್ನ ಜೊತೆ ಬಂದಿದ್ನಲ್ಲ ಅವನು, ಏನೋ ಹಂಗಿದ್ದು ಹಿಂಗಾಗಿದ್ಯಾ ನಿಂತ್ಕೊಂತಾನೆ ಇಲ್ಲಲ್ಲ ಅಂತ. ಸೊ ಅವಾಗ ನಿಮ್ಗೆ ಒಂದು ರಿಯಲೈಸ್ ಆಯ್ತು, ಓಕೆ ಇದು ನನ್ಗೆ ಯಾಕೋ ಇನ್ನು ಫಿಟ್ನೆಸ್ ಅನ್ನೋದು ಬೇರೆ ಅಂತಕ್ಕೆ ಹೋಗ್ಬೇಕು, ಇದು ಸಿಕ್ಕಾಪಟ್ಟೆ ಡೌನ್ ಟ್ರೆಂಡ್ ಅಲ್ಲಿ. ಕಾಮಿಡಿ ಅದ ನನ್ಗೆ ಅವಾಗ್ಲೂ ಅನಿಸ್ಲಿಲ್ಲ. ನಾನು ಎಲ್ಲಾರು ಹೋಗ್ತಾ ಇದಾರೆ ಬಿಡಿ ಏನಾಗಲ್ಲ, ಸುಸ್ತಾಗಿದೆ ಅಂತ ನಾನು ನೆಗ್ಲೆಕ್ಟ್ ಮಾಡಿದೆ. ಆಮೇಲೆ ಬಂದು ಒಂದ್ ಸ್ವಲ್ಪ ವರ್ಷ ಆಯ್ತು, ಅದು ಹಂಗೆ ಕಂಟಿನ್ಯೂ ಆಗ್ತಾ ಇದೆ. ಅಂದ್ರೆ ಆಕ್ಟಿವ್ ಇಲ್ದಲೆ ಬರೀ ಆಫೀಸಿಗೆ ಬರೋದು ಹೋಗೋದು, ಮಲ್ಗತ್ ಲೇಟು ಎಲ್ಲ ಸ್ವಾಭಾವಿಕ. ಅಂದ್ರೆ ಆ ಒಂದು ಕೆಲಸ ಮಾಡಕ್ ಶುರು ಮಾಡಿದ ಸ್ಟೇಜ್ ನಾವು ಎಲ್ರು ಅದೇ ಅನುಭವಿಸ್ಕೊಂಡ್ ಬಂದಿರ್ತೀವಿ. ಯಾಕಂದ್ರೆ ಕೆಲಸದ ಒತ್ತಡ, ಅದರಿಂದ ಹಿಂದೆ ಕೆಲಸದ ಇಂಪಾರ್ಟೆನ್ಸ್, ಇದ್ರ ಬಗ್ಗೆ ಗಮನ ಕೊಟ್ಟಿರಲ್ಲ, ಹಂಗೆ ನಡ್ಕೊಂಡು ಹೋಗ್ತಾ ಇತ್ತು. ಬಟ್ ನೋಡಕ್ಕೆ ಇನ್ನೊಂದ್ ಬೇರೆ ಹೇಳ್ತಾರಲ್ಲ ಎಲ್ರು, ಈ ಫಿಟ್ ಆಗಿ ಕಾಣಿಸ್ತಾ ಇದೀನಿ ನಾನು, ನೋಡಪ್ಪ ನಾನು ಫಿಟ್ ಆಗಿದ್ದೀನಿ, BMI ನಾರ್ಮಲ್ ಆಗಿದೆ, ಅದೊಂದು ಬಾಡಿ ಮಾಸ್ ಇಂಡೆಕ್ಸ್ ಏನದು, ಬಾಡಿ ಮಾಸ್ ಇಂಡೆಕ್ಸ್ ನಾರ್ಮಲ್ ಆಗಿ ಕಾಣಿಸ್ತಾ ಇದೆ, ಆರೋಗ್ಯ ಅಂತಾನೆ ಇದೀವಿ ಅಂತೆಲ್ಲ ಹೇಳ್ತಾರೆ.
ನಿಮ್ಗೂ ನಾನು ವೆಯ್ಟ್ ನಾರ್ಮಲ್ ಇದೀನಿ ಎಲ್ಲ ಇದೆ ಆರೋಗ್ಯ ಅಂತಾನೆ ಹಾಗೆ ಅನಿಸ್ತೈತಾ ಏನ್ ಅಲ್ಲೇ ಸರ್ ನಾನು ಮೋಸ ಆ ಇನ್ಸಿಡೆಂಟ್ ಆಯ್ತಲ್ಲ, ನನ್ಕಿಂತ ಸ್ವಲ್ಪ ದಪ್ಪ ಇರೋರೆಲ್ಲ ಇದ್ರು. ನಾನು ನೋಡ್ಬಿಟ್ಟು ನಾನು ತೆಳ್ಳಗಿದೆ, ನಾನು ಯಾವತ್ತೂ ಆ ತರ ಊದ್ಕೊಂಡಿದ್ದು ಒಬೇಸ್ ತರ ಇರಲಿಲ್ಲ, ದಪ್ಪ ಇರ್ಲಿಲ್ಲ, ಚಬ್ಬಿ ತರ. ನಾನು ನಾರ್ಮಲ್ ಆಗಿದ್ದೀನಿ, ಮೋಸ್ಟ್ಲಿ ನಿದ್ದೆ ಇಲ್ದಿದ್ಕ ಆ ತರ ಆಗಿದೆ ಅಂತ ನಾನು ಅಸ್ಯೂಮ್ ಮಾಡ್ಕೊಂಡು ಸುಮ್ಮನಾದೆ. ಕಂಟಿನ್ಯೂ ಆಯ್ತು. ಆಮೇಲೆ ಒಂದ್ ಸ್ವಲ್ಪ ವರ್ಷಗಳಾದ್ಮೇಲೆ ಮತ್ತೆ ಒಂದ್ ಸ್ವಲ್ಪ ಜಾಸ್ತಿ ಹುಷಾರಿಲ್ದಂಗೆ ಆಗಕ್ಕೆ ಸ್ಟಾರ್ಟ್ ಆಯ್ತು. ಜ್ವರ ಆಗ್ಲಿ ಶೀತ ಆಗ್ಲಿ ಬೇಗ ಅಟ್ಯಾಕ್ ಆಗೋದು. ಅವಾಗ ಬ್ಲಡ್ ಟೆಸ್ಟ್ ಮಾಡುತ್ತೆ ಸರ್, ರೂಟೀನ್ ಚೆಕ್ ಮಾಡಿಸ್ತೆ. ಅವಾಗ ಗೊತ್ತಾಯ್ತು ಅದು ಟೋಟಲ್ ಕೊಲೆಸ್ಟ್ರಾಲ್ ಬರುತ್ತಲ್ಲ ಸರ್, HDL LDL ಪ್ಲಸ್ ಟ್ರೈಗ್ಲಿಸರೈಡ್. ಸೊ ಟೋಟಲ್ ಕೊಲೆಸ್ಟ್ರಾಲ್ 9 or 10 points ಜಾಸ್ತಿ ಇತ್ತು, 2.7 ಏನೋ ಇತ್ತು. ಸೊ ಅದನ್ನ ನೋಡ್ಬಿಟ್ಟು ಈಗ ಹೆಂಗಾಗುತ್ತೆ ಅಂದ್ರೆ, ಒಬ್ಬ ಮನುಷ್ಯ ನಾನು ಫುಲ್ ಕರೆಕ್ಟ್ ಆಗಿದ್ದೀನಿ, ನಾನು ಫಿಟ್ ಆಗಿದ್ದೀನಿ ಅಂದ್ಕೊಂಡವನಿಗೆ ಚೂರು ಜಾಸ್ತಿ ಆ ಕಡೆ ಈ ಕಡೆ ಆದ್ರೂ ಒಂಥರ ಹೊಡೆದಂಗ ಆಗುತ್ತೆ. ನೋಡ್ಬಿಟ್ಟು ನಮ್ಗೆ ಶಾಕ್ ಆಯ್ತು ಅದು. ನಾನು ಸಡನ್ ನಮ್ಮ ಕಸಿನ್ ನೋಡ್ಬಿಟ್ಟು ಆಗ್ತಿದ್ದ, ಅವನಿಗೆ ಕಳಿಸ್ದೆ. ಅವನು ಹಿಂಗಿದೆ ಅಣ್ಣ, ಅದೇನ್ ತಲೆ ಕೆಡಿಸ್ಕೋಬೇಡ. ಅದು ಏನಾಗಿತ್ತು ಅಂದ್ರೆ ಕೋವಿಡ್ ಮುಗಿಸಿ ಅವಾಗಿನ್ನೂ ಒಂದು 7-8 months ಆಗಿತ್ತು ಸರ್. ಕರೆಕ್ಟ್ ಆಗಿ ನೆನಪಿದ್ರೆ 2022 ಅನ್ಸುತ್ತೆ. ಏನಕ್ಕೆ ನಿಮ್ಗೆ ಟೆಸ್ಟ್ ಮಾಡ್ಸೋಣ ಅಂತ ಟ್ರಿಗರ್ ಆಗಿದ್ದೇನು ಅಂದ್ರೆ, ಫ್ರೀಕ್ವೆಂಟ್ ಆಗಿ ಜ್ವರ ಬರ್ತಾ ಇತ್ತು, ಜ್ವರ ಶೀತ ಎಲ್ಲ ಆಗ್ತಾ ಇತ್ತಲ್ಲ. ಸೊ ಆಫೀಸಲ್ಲಿ ಸತೀಶ್ ಅಂತ ಒಬ್ರು ಕೊಲ್ಲಿಗ್ ಇದಾರೆ. ಸೊ ಅವ್ರು ನನಗೆ ಪುಷ್ ಮಾಡ್ತಾ ಇದ್ರು. 1-2 ಸತಿ ಹೇಳಿದ್ರು, ನಾನು ಅದನ್ನು ನೆಗ್ಲೆಕ್ಟ್ ಮಾಡಿದೆ. ಮನುಷ್ಯ ಹೆಂಗಿರ್ತಾನೆ ನೋಡಿ, ಆ ಟೈಮಲ್ಲಿ ಇದ್ದಾಗ ನನಗೇನಿಲ್ಲ, ನಾನು ಕರೆಕ್ಟ್ ಆಗಿದ್ದೀನಿ ಅಂತ ಒಂದು ಇದಿರುತ್ತೆ. ಸೊ ಅವ್ರ ಕೊನೆಗೆ ಪುಷ್ ಮಾಡಿ ನಾನು ಆಯ್ತು ಹೋಗಿ ಟೆಸ್ಟ್ ಮಾಡ್ಸೋಣ ಅನ್ಸತಿ ಟೆಸ್ಟ್ ಮಾಡಿಸ್ದೆ. ಅವಾಗ ರಿಪೋರ್ಟ್ ಅಲ್ಲಿ ಗೊತ್ತಾಗಿದೆ ಸರ್, ಅದು ಕೊಲೆಸ್ಟ್ರಾಲ್ ಇದೆ ಅಂತ. ಅದೇ ನಾನು ಕಸಿನಿಗೆ ತೋರಿಸ್ದೆ ಅದನ್ನ, ನಾನು ಸ್ವಲ್ಪ ಜಾಸ್ತಿ ಇದೆ, ದಟ್ಸ್ ಓಕೆ, ವಾಟ್ ಮಾಡೋದ್ರೆಲ್ಲ ಸರಿ ಆಗುತ್ತೆ ಅನ್ನೋ. ಸೊ ಅವಾಗ ಸ್ಟಾರ್ಟ್ ಆಗಿದೆ ಸರ್ ಅದೊಂಥರ ಒಂಥರ ಏನೋ ಇಲ್ಲ ಕಮ್ಮಿ ಮಾಡ್ಕೋಬೇಕು, ಹೆಂಗಿದ್ದು ಹೆಂಗಾದೆ ಅಂತ ನನಗೆ ರಿಯಲೈಸ್ ಆಯ್ತು. ಹೆಲ್ತ್ ಸ್ಕ್ರೀನಿಂಗ್ ರಿಸಲ್ಟ್ಸ್ ಇದು ಇನಿಷಿಯೇಷನ್ ಪಾಯಿಂಟ್ ನಮ್ಮ ಹತ್ರ. ಸೊ ಅದ್ ಓಕೆ, ಅದ್ ಬಂದ ಮೇಲೆ ಅದಾದ್ಮೇಲೆ ಬದಲಾವಣೆ ಅಂತ ಬಂತು ಅಂದ್ರೆ ಏನ್ ಬದಲಾಗಿ ಶುರು ಆಯ್ತು ಅವಾಗಿಂದ? ಒಂದು ಊಟದಲ್ಲಿ ಬಹಳ ಆಯ್ತು ಸರ್. ಹೆಂಗಿತ್ತದ ನೀವು ನಾನು ಕೇಳಿದ್ರೆ, ಐ ಆಮ್ ಎ ಕಂಪ್ಲೀಟ್ಲಿ ಫುಡ್ಡಿ. ಓಕೆ. ಬೆಂಗಳೂರಲ್ಲಿ ನೀವು ಕೇಳಿದ್ರು ನಾನು ಹೇಳ್ತೀನಿ, ಈಗಲೂ ಕೇಳಿದ್ರು ಯಾವ ಏರಿಯಾದಲ್ಲಿ ಇದೀನಿ ಅಂತ ನೀವು ಫೋನ್ ಮಾಡಿದ್ರೆ ಅಲ್ಲಿ ಹೋಗು, ಚೆನ್ನಾಗಿರುತ್ತೆ, ಇದನ್ನೇ ತಿನ್ನು ಅಂತ ಹೇಳ್ತೀನಿ. ಅದರಿಂದ ಇನ್ನೊಂದು ಮಾತು ನೆನಪಾಗುತ್ತೆ. ಅಂದ್ರೆ ಎಲ್ಲ ಮೊನ್ನೆ ಓದ್ತಾ ಇದ್ದೆ, ಯಾರ್ಯಾರು ಈ ತಿನ್ನೋ ಆಹಾರ ಅಥವಾ ಫುಡಿ ಅಂತ ಕರೀತಾರಲ್ಲ, ಆಹಾರನ ತುಂಬಾ ಇಷ್ಟಪಡ್ತಾರೋ ಅವ್ರದ್ದು ಹೃದಯ ಬಹಳ ತುಂಬಾ ಸ್ಮೂತ್ ಆಗಿರುತ್ತೆ ಅಂತ. ಸೊ JP ಅವರು ಬಾರಿ ಒಳ್ಳೆ ಹೃದಯವಂತಿಕೆ ಮನುಷ್ಯ ಅನ್ನೋದು ಅದರಿಂದ ನಾವು ರಿಲೇಟ್ ಮಾಡ್ಕೊಳ್ಳೋಣ. ಓಕೆ, ಸರಿ ಹೇಳಿ. ಸೊ ಫುಡ್ ಇಂದ ಸ್ಟಾರ್ಟ್ ಆಯ್ತು. ಮುಂಚೆ ಏನ್ ಸಿಗುತ್ತೋ ಅದನ್ನೇ ತಿಂತಿದ್ದೆ. ವೆಜಿಟೇರಿಯನ್, ಎಗ್ಗು ತಿಂತೀನಿ, ಬಟ್ ಇದೇ ತರ ಇಲ್ಲೇ ಮಾಡೋದು ಕ್ಲೀನ್ ಇರುತ್ತೋ ಇಲ್ಲ ಅವೆಲ್ಲ ಏನಿಲ್ಲ. ಈಗ ಹೋಗ್ತಾ ಇದ್ದೀನ ಅಲ್ಲಿ RT ನಗರ ಹತ್ರ ನನ್ಗಿನ್ನೂ ನೆನಪಿದೆ, ಎಷ್ಟ್ ಸತಿ ತಿಂದಿನೋ ನಂಗೆ ಗೊತ್ತಿಲ್ಲ. ಈ ಗೋಬಿ ಫ್ರೈಡ್ ರೈಸ್ ಮಾಡ್ಕೊಡ್ತಾರೆ, ಎಗ್ ಗೋಬಿ ಫ್ರೈಡ್ ರೈಸ್. ಈಗ ನಾ ತಿರುಗಿ ನೋಡಿದ್ರೆ ನಾನು ಹೆಂಗ್ ತಿಂದೆ ಅದನ್ನ ಅಂತ ನನ್ಗೆ ಈಗ ಅನ್ಸುತ್ತೆ. ಹೌದು. ಸೊ ಹಂಗಿದ್ದವನು ಫಸ್ಟ್ ಚೇಂಜ್ ಆಗಿದ್ದು ಫುಡ್ ಸರ್, ನ್ಯೂಟ್ರಿಷನ್. ಅದಾದ್ಮೇಲೆ ಫಿಟ್ನೆಸ್ ಒಂದ್ ಸ್ವಲ್ಪ ವೀಕ್ ಇದ್ದ, ಹುಷಾರಿಲ್ದಂಗೆಲ್ಲ ಆಗ್ತಿತ್ತಲ್ಲ. ಸೊ ಹಾಗಾಗ್ಬಿಟ್ಟು ಏನಾದ್ರು ವರ್ಕೌಟ್ ಮಾಡೋಣ ಅಂತ ಟ್ರೈ ಮಾಡಿದೆ ಸರ್. ಓಡೋದು ಅಷ್ಟೇನು ಓಡ್ತಾ ಇರ್ಲಿಲ್ಲ ನಾನು ಸ್ಟಾರ್ಟಿಂಗ್ ಅಲ್ಲೂ, 1 ಕಿಲೋಮೀಟರ್ 2 ಕಿಲೋಮೀಟರ್ ಅಷ್ಟೇ ಓಡ್ತಾ ಇದ್ದೀನಿ. ಒಂದು ಆಪ್ ಇತ್ತು, ಆದ್ರೆ ಆಗ್ಲೇ ಓಡಕ್ ಶುರು ಮಾಡ್ಬಿಟ್ರ? ಇಲ್ಲ, ಅದೇ 1 ಕಿಲೋಮೀಟರ್ 2 ಕಿಲೋಮೀಟರ್ಸ್ ಅಷ್ಟೇ, ಜಾಸ್ತಿ ಏನಿಲ್ಲ. ಫ್ರೀಲಿಟಿಕ್ಸ್ ಅಂತ ಒಂದು ಫ್ರೀಲಿಟಿಕ್ಸ್, ಅದನ್ನ ಇನ್ಸ್ಟಾಲ್ ಮಾಡ್ಕೊಂಡೆ. ಅದನ್ನು ನನ್ನ ಕಸಿನ್ ಒಬ್ಬ ಇನ್ಸ್ಟಾಲ್ ಮಾಡ್ಕೊಂಡು ಅದ್ರಲ್ಲಿ ಒಂದು ಪ್ರೋಗ್ರಾಮ್ ಇದೆ ಸರ್, ಬ್ಯಾಲೆನ್ಸ್ಡ್ ಬರ್ನ್ ಅಂತ ಕರೆಕ್ಟ್ ಆಗಿ ನೆನಪಿದ್ರೆ. ಅದನ್ನ ಪ್ರೋಗ್ರಾಮ್ ತಗೊಂಡು ಅದು ಒಂದು 3 months ಇತ್ತು ಅನ್ಸುತ್ತೆ, 3 ತಿಂಗಳು. ಅದನ್ನು ತಗೊಂಡು 3 months ಅದ್ರಲ್ಲಿ ಏನು ಪ್ರೋಗ್ರಾಮ್ ಕೊಡುತ್ತೆ, ಎವ್ರಿ ಡೇ ಬರುತ್ತಿತ್ತು ಪ್ರತಿ ದಿವಸ. ಅದ್ರಲ್ಲಿ ಏನು ಬರುತ್ತೋ, ಈಗ ಬರ್ಪೀಸ್ ಆಗಲಿ, ಸ್ಕ್ವಾಟ್ಸ್ ಆಗಲಿ, ಪುಷಪ್ಸ್ ಆಗಲಿ ಎಲ್ಲ ಮಾಡ್ತಾ ಇದ್ದ. ಸೊ ಅಲ್ಲಿಂದ ಸ್ಟಾರ್ಟ್ ಅದು 3 months ಕಂಟಿನ್ಯೂಸ್ ಆಗಿ ಮಾಡಿದೆ. ಅದು 3 months ಮಾಡಿದ್ಮೇಲೆ ನಿಮ್ಗೆ ಏನಾಗುತ್ತೆ ಅಂದ್ರೆ, ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಅಯ್ಯೋ ಯಾರು ಮಾಡ್ತಾರಪ್ಪ ಅದೊಂದು ಇದಿರುತ್ತೆ ನಿಮ್ಗೆ. ಯಾವಾಗ ಈ ತರ ಒಂದು ಟ್ರಿಗರ್ ಸಿಗುತ್ತಲ್ಲ, ಅವಾಗ ನೀವು ಒಂದ್ಸತಿ ಸ್ಟಾರ್ಟ್ ಮಾಡಿದ್ರೆ ಆಮೇಲೆ ಸ್ಟಾರ್ಟ್ ಮಾಡಿ ನಿಮ್ಗೆ ರಿಸಲ್ಟ್ಸ್ ಬರಕ್ ಸ್ಟಾರ್ಟ್ ಆಗುತ್ತಲ್ಲ, ಅವಾಗ ನೀವು ವಾಪಸ್ ತುಂಬಾನೇ ಕಷ್ಟ. ಅದೊಂಥರ ಹವ್ಯಾಸ ಆಗೋಗ್ಬಿಡ. ಹೌದು, ನೀವು ಡೈಲಿ ಎದ್ರು ನೀವು ಈಗ ಫಾರ್ ಎಕ್ಸಾಂಪಲ್ ಈಗ ನಾನು ಇವತ್ತೇನು ಮಾಡ್ಲಿಲ್ಲ ಅಂದ್ರೆ, ಇವತ್ತು ರೆಸ್ಟ್ ಡೇ ಫಾರ್ ಎಕ್ಸಾಂಪಲ್, ಇವತ್ತೇನು ಮಾಡ್ಲಿಲ್ಲ, ಅಯ್ಯೋ ಏನು ಮಾಡ್ಲಿಲ್ವಲ್ಲ, ಒಂದು ರೂಟೀನ್ ಆಗೋಗ್ಬಿಡುತ್ತೆ ನಿಮಗೆ. ಅದು ಒಳ್ಳೇದು ಅಂತ ನನ್ನ ಭಾವನೆ. ಸೊ ಬರ್ಪೀಸ್ ಇದೆಲ್ಲ ಅವಾಗ ಶುರು ಮಾಡಿದ್ರು ನೀವು. ಈ ಬರ್ಪೀಸ್ ಅನ್ನೋದ್ರ ಬಗ್ಗೆ ಹೇಳಿ ಒಂದ್ ಸ್ವಲ್ಪ, ಯಾಕಂದ್ರೆ ಎಷ್ಟೊಂದ್ ಜನ ಅದ್ರ ಬಗ್ಗೆ ಕ್ವಶನ್ಸ್ ಇಟ್ಕೊಂಡಿರ್ತಾರೆ. ನನ್ಗೂ ಎಷ್ಟೊಂದ್ ಜನ ಹೇಳಿದ್ರು ಬರ್ಪೀಸ್ ಮಾಡೋದ್ರ, ಹಂಗ ಅದ್ ನೋಡ್ಬಿಟ್ಟು 1-2 ವಿಡಿಯೋ ನೋಡಿ ಭಯ ಆಗೋಯ್ತು.
ನಿಜವಾಗ್ಲೂ ಹೇಳ್ತೀನಿ ಅದನ್ನ ಹೆಂಗಪ್ಪ ಮಾಡೋದು ಏನ್ ಕತೆ ಅಂತ ಅದ್ರ ಬಗ್ಗೆ ಹೇಳಿ ಸ್ವಲ್ಪ ಹೇಗೆ ಅದು. ಸರ್ ಬರ್ಪೀಸ್ ಅಲ್ಲಿ ಸ್ಲೈಟ್ ಆಗಿ ಜಂಪ್ ಮಾಡ್ತೀವಿ ಸರ್. ಜಂಪ್ ಆಗ್ಬಿಟ್ಟು ಮತ್ತೆ ಕೆಳಗಡೆ ಜಂಪ್ ಮಾಡಿ ಬಗ್ಬಿಟ್ಟು ಕೆಳಗಡೆ ಮತ್ತೆ ಕಾಲು ಹಿಂದಕ್ಕೆ ಹೋಗುತ್ತೆ. ಈಗ ಪುಷಪ್ಸ್ ಈ ಫಾರ್ಮ್ ಇರುತ್ತಲ್ಲ ಅದ್ರಲ್ಲಿ ಹೋಗ್ಬಿಟ್ಟು ಮತ್ತೆ ಎದ್ಬಿಟ್ಟು ಮತ್ತೆ ಜಂಪ್ ಮಾಡೋದು. ಸೊ ನೀವು ಸ್ಲೋಗು ಮಾಡ್ಬೋದು ಸ್ಟಾರ್ಟಿಂಗ್ ಅಲ್ಲಿ, ಬಟ್ ನೀವು ಜಾಸ್ತಿ ಫಾಸ್ಟ್ ಮಾಡಿದಷ್ಟು ನಿಮ್ಗೆ ಫ್ಯಾಟ್ ಬರ್ನ್ ಆಗುತ್ತೆ, ಕಾರ್ಡಿಯೋವ್ಯಾಸ್ಕ್ಯುಲರ್ ಒಂದ್ ಸ್ವಲ್ಪ ಜಾಸ್ತಿ ಇಂಪ್ರೂವ್ ಆಗುತ್ತೆ. ಬಟ್ ರನ್ನಿಂಗ್ ಕಂಪೇರ್ ಮಾಡಕ್ಕಾಗಲ್ಲ, ಬಟ್ ವೆರಿ ಗುಡ್ ಟು ಸ್ಟಾರ್ಟ್. ಈ ಯೋಗಾಸನಗಳಲ್ಲೂ ಅಂದ್ರೆ ಜಂಪ್ ಮಾಡೋ ಸೆಗ್ಮೆಂಟ್ ಬಿಟ್ಬಿಟ್ರೆ ಹಿಂದಕ್ಕೆ ಹೋಗೋದು ಮುಂದೆ ಬರೋದು ಇದನ್ನೆಲ್ಲ ಸೂರ್ಯ ನಮಸ್ಕಾರದಲ್ಲಿ ಮಾಡ್ತಾರಲ್ಲ ಅದೇ ಅದರದ್ದೇ ಫಾಸ್ಟರ್ ವರ್ಷನ್ ಒಂದ್ ಸ್ವಲ್ಪ ಟ್ರಿಗರ್ ತಗೊಂಡು ಜಂಪ್ ಮಾಡಿ ಎಲ್ಲ ಮಾಡ್ತಾ ಇರ್ತಾರೆ. ಫಾಸ್ಟ್ ಆಗಿ ಮಾಡ್ತೀರಾ ನೀವು. ಏನ್ ಬೆನಿಫಿಟ್ಸ್ ಅದೇ ಫ್ಯಾಟ್ ಬರ್ನ್ ಆಗುತ್ತೆ, ಒಂದು ನಿಮ್ದು ಕಾರ್ಡಿಯೋವ್ಯಾಸ್ಕ್ಯುಲರ್ ಒಂದ್ ಸ್ವಲ್ಪ ಇಂಪ್ರೂವ್ ಆಗುತ್ತೆ. ಆ ಲೆವೆಲ್ಗೆ ರನ್ನಿಂಗ್ ಮಾಡಿದಷ್ಟಲ್ಲ, ಬಟ್ ಸ್ಟಿಲ್ ಇಂಪ್ರೂವ್ ಆಗುತ್ತೆ. ಇನ್ನೊಂದು ಫಾರ್ ಎಕ್ಸಾಂಪಲ್ ಈಗ ನಿಮ್ಗೆ ಓಡಕ್ ಆಗ್ತಾ ಇರಲ್ಲ ಅಂತ ಮಳೆಗಾಲ ಇರುತ್ತೆ ಸರಿನಾ, ಅವಾಗ ಈ ತರದ್ದೆಲ್ಲ ನೀವು ಮಾಡ್ಕೋಬಹುದು, ಮನೇಲೆ ಮಾಡ್ಬೋದಲ್ಲ, ಹೊರಗೆ ಹೋಗಕ್ಕಾಗಿಲ್ಲ ಏನು ಎಕ್ವಿಪ್ಮೆಂಟ್ ಬೇಡ, ಎಕ್ವಿಪ್ಮೆಂಟ್ ಬೇಡ, ನಿಮ್ಮ ಬಾಡಿ ವೇಟ್ ಎಲ್ಲ ಆಗೋಗುತ್ತೆ. ಹೌದು. ಈಗ ಇನ್ನೂ ಕೆಲವರು ಕೇಳ್ತಾ ಇರ್ತಾರೆ ಟೈಮ್ ಇಲ್ಲ ನನಗೆ ಏನ್ ಮಾಡ್ಬೇಕಪ್ಪ ಅಂತ. ಆಬ್ವಿಯಸ್ಲಿ ಅದಿರುತ್ತೆ, ಈಗ ನೈಟ್ ಶಿಫ್ಟ್ ಮಾಡ್ತಾ ಇರ್ತಾರೆ. ನಾವು ಹೇಳ್ತೀನಿ ಅಂದ್ರೆ ಎದ್ದಿದ ತಕ್ಷಣ ಒಂದು ಈ ತರದ್ದು ಬರ್ಪೀಸ್ ಆಗ್ಲಿ ಪುಷಪ್ಸ್ ಆಗ್ಲಿ ಬಾಡಿ ವೇಟ್ ಇಟ್ಕೊಂಡು ಮನೇಲೆ ಮಾಡಿ, ಹೊರಗಡೆ ಹೋಗಿ ಮಾಡ್ಲೇಬೇಕು ಅಂತ ಏನಿಲ್ಲ, ಅಟ್ಲೀಸ್ಟ್ ಸ್ಟಾರ್ಟ್ ಮಾಡ್ಬೇಕು ಅಂತ. ಇದು ಮೂರು ತಿಂಗಳು ಆಗ್ತಿದಂಗೆ ಇದೊಂಥರ ಹವ್ಯಾಸ ಆಗಕ್ಕೆ ಶುರು ಆಯ್ತು ನಿಮ್ಗೆ. ಇದನ್ನೇ ಒಂದು ಅಭ್ಯಾಸ ಮಾಡ್ಕೊಂಡ್ಬಿಟ್ರಿ, ಆಮೇಲೆ ಅದು ಇಲ್ದೇನೆ ಜೀವನನೇ ಮಾಡಕ್ಕೆ ಕಷ್ಟ ಅನ್ನೋ ತರ ಪರಿಸ್ಥಿತಿ. ಅಂದ್ರೆ ಅಲ್ಲಿಗೆ ತಲುಪ್ತೀವಿ, ಅದೊಂದು ಇಲ್ಲಿಗೆ ಮುಟ್ಟಿದ ಮೇಲೆ ಮತ್ತೆ ಮುಂದಿನ ಹಂತಕ್ಕೆ ತಗೊಂಡು ಹೋಗ್ಬೇಕು. ಅವಾಗ ನಿಮ್ಗೆ ಏನು ಪರ್ಸನಲ್ ಟ್ರೈನರ್ ಮತ್ತೆ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸು ಇದನ್ನೆಲ್ಲ ಶುರು ಮಾಡೋದ್ರಲ್ಲ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಹೇಗೆ ಶುರು ಆಯ್ತು, ಅದನ್ನ ಯಾಕೆ ಡಿಸಿಷನ್ ತಗೊಂಡ್ರಿ? ಅಂದ್ರೆ ಇಷ್ಟ ಆಗ್ತಾ ಇದೆಯಲ್ಲ ಗುರು, ಸಂತೋಷವಾಗಿದ್ದೀನಿ ನಾನು, ಆರಾಮಾಗಿದೆ, ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಾ ಇದೆ, ಅಥವಾ ಸ್ಟ್ರೆಂತ್ ಟ್ರೈನಿಂಗು ಇದರಿಂದನೇ ನಿಮ್ಗೆ ಕಾನ್ಫಿಡೆನ್ಸ್ ಅಥವಾ ಬೇಸಿಕ್ ಫಿಟ್ನೆಸ್ ಮೇಲೆಲ್ಲ ಅದು ಈ ಸ್ಟ್ರೆಂತ್ ಟ್ರೈನಿಂಗ್ ಇಂದಾಗ್ಲಿ ಅಥವಾ ಪರ್ಸನಲ್ ಟ್ರೈನರ್ಸ್ ಇದರಿಂದಾಗ್ಲಿ ನಿಮ್ಗೆ ಕಾನ್ಫಿಡೆನ್ಸ್ ಆಗಲಿ ಫಿಟ್ನೆಸ್ ಮೇಲೆ ಯಾವ ರೀತಿ ಪರಿಣಾಮ ಅಥವಾ ಇಂಪ್ಯಾಕ್ಟ್ ಹೇಗೆ ಬಂತು ಅನ್ನೋದ್ರ ಬಗ್ಗೆ ಹೇಳಿ. ಆವಾಗ ನಮ್ಮ ಎಲ್ಲ ವ್ಯೂವರ್ಸು ಯೂಶಲಿ 45-50 ಈ ಪ್ರಶ್ನೆಗಳು ಇದ್ದೇ ಇರುತ್ತೆ, ನನಗೆ ಗೊತ್ತಿರೋ ಹಾಗೆ, ಯಾಕಂದ್ರೆ ನನಗಂತೂ ಇದೆ, ಅದಕ್ಕೋಸ್ಕರ ಮಾತಾಡೋಣ JP ಜೊತೆ ಅಂತ. ಸೊ ಅದ್ರ ಬಗ್ಗೆ ಹೇಳಿ, ಹೇಗೆ ಕಾನ್ಫಿಡೆನ್ಸ್ ಈ ಫಿಟ್ನೆಸ್ ಮೇಲೆ ಏನು ಇಂಪ್ಯಾಕ್ಟ್ ಆಯ್ತು? ಇಲ್ಲ ಸರ್, ನೀವು ಹೇಳ್ದಂಗೆ ಮೋಸ್ಟ್ ಆಫ್ ದಿ ನಮ್ಮ ಏಜ್ ಗ್ರೂಪ್ ಅಲ್ಲಿ ಆಲ್ಮೋಸ್ಟ್ 35 ಇಂದ ಬರುತ್ತೆ, 33 ಇಂದನೂ ಈಗ ಆಗಿದೆ. 33 ಇಂದ ಸ್ಟಾರ್ಟ್ ಆಗುತ್ತೆ ಅದೊಂದು ಇದು. ಎಷ್ಟೊಂದು ನನ್ನ ಫ್ರೆಂಡ್ಸು ಕೇಳ್ತಾ ಸೊ 3 ಮಂತ್ಸ್ ಮಾಡೋದ್ನಲ್ಲ ಸರ್, ಅವಾಗ ಏನಾಗ್ತಿತ್ತು, ಪುಷಪ್ಸ್ ಅಂತ ಇತ್ತು ಅಫ್ರಿಲಿಟಿಕ್ಸ್ ಅಲ್ಲಿ. ಪುಷಪ್ಸ್ ಅಷ್ಟೊಂದು ಹತ್ತೆಲ್ಲ ಹೇಳ್ತಾ ಇದ್ರು ಅವರು, 10 ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತಲ್ಲ ನೀವು ಬಡಿತಾನ, ಆ ಲೆವೆಲಿಗೆ ಬಡಿಯೋಕ್ಕಾಗ್ತಾನೆ. ಸೊ ಅದು ಏನಾಗುತ್ತೆ, ಸ್ಟ್ರೆಂತ್ ಬರುತ್ತೆ, ಅದಕ್ಕೆ ಸ್ಟ್ರೆಂತ್ ಬೇಕು ನಿಮಗೆ ಮಸಲ್ಸ್ ಅಲ್ಲಿ. ಸೊ ಅದು ಒಂದು ಸ್ವಲ್ಪ ಲ್ಯಾಕಿಂಗ್ ಇತ್ತು. ಫ್ಯಾಟ್ ಬರ್ನಿಂಗು ಎಲ್ಲ ಕರೆಕ್ಟ್ ಆಗಿತ್ತು, ಆಕ್ಟಿವ್ ಆಗಿದೆ, ಎಲ್ಲ ಆಗಿತ್ತು. ಸೊ ಈಗ ಸ್ಟ್ರೆಂತ್ ಬಿಲ್ಡ್ ಮಾಡಬೇಕು ಅಂತ ನೆಕ್ಸ್ಟ್ ಲಾಜಿಕಲ್ ಸ್ಟೆಪ್. ಸೊ ಹಾಗಾಗ್ಬಿಟ್ಟು ನಾನು ಜಿಮ್ಮಿಗೆ ಸೇರ್ಕೊಳ್ಳೋಣ, ವೆಯ್ಟ್ ಲಿಫ್ಟ್ ಮಾಡೋಣ ಅಂತ ನೋಡ್ದೆ. ಆಗ ನಮ್ಮ ಏರಿಯಾದಲ್ಲಿ ಎಲ್ಲ ಹುಡುಕ್ತೆ ಸರ್, ಎಲ್ಲೂ ಸಿಗಲಿಲ್ಲ. ಪ್ಲಸ್ ಇದು ಎಷ್ಟೊಂದು ಆ್ಯಪ್ಸು ಇದು, ಬಟ್ ಆ್ಯಪ್ಸಲ್ಲಿ ನನಗೇನಂತೂ ಏನನ್ನಿಸ್ತು ಅಂದರೆ ಯಾರಾದ್ರೊಬ್ರು ಇರಬೇಕು ನಿಮಗೆ ನೋಡೋಕ್ಕೆ. ಯಾಕಂದ್ರೆ ಏನಾಗುತ್ತೆ ಅಂದರೆ ಈ ಫಿಟ್ನೆಸ್ಸಲ್ಲಿ ಜಾಸ್ತಿ ಇದು ಇಂಡಿವಿಜುವಲೈಸ್ ಆಗುತ್ತೆ. ಅಂದರೆ ನನ್ನ ಬಾಡಿ ಯೂನಿಕ್, ನಾನೇನ್ ಮಾಡ್ತೀನಿ ಅದು ನಿಮ್ಗೂ ವರ್ಕ್ ಆಗುತ್ತೆ, ಅದೇ ವರ್ಕ್ ಆಗುತ್ತೆ ಅಂತ ಗೋಲ್ಡನ್ ರೂಲ್ ಅಂತ ಇಲ್ಲ ಸರ್. ಜನರಲ್ ರೂಲ್ ಇದೆ, ಫ್ರೇಮ್ ವರ್ಕ್ ತರ ಇದೆ, ಇದ್ ಮಾಡಿದ್ರೆ ಹಿಂಗಾಗುತ್ತೆ ಅಂತ. ಬಟ್ ಅದು ನೀವು ಎಂಡ್ ಔಟ್ಕಮ್ ನೋಡುವಾಗ ಇದೇ ಟೈಮಲ್ಲಿ ಇದೇ ನಾನ್ ಮಾಡಿದ್ದೇನೆ ನೀವೇ ಮಾಡಿದ್ರೆ ನಿಮಗೂ ಅದೇ ಔಟ್ಕಮ್ ಬರುತ್ತೆ ಅಂತ ಗ್ಯಾರಂಟಿ. ಯಾಕಂದ್ರೆ ನಮ್ ಜೀನ್ಸ್ ಎಲ್ಲ ಬೇರೆ, ಬಾಡಿ ಕಂಪೋಸಿಷನ್ ಬೇರೆ, ನಾವೇನ್ ಊಟ ಮಾಡ್ತೀವಿ ಅನ್ನೋದು ಬೇರೆ. ಸೊ ಇಷ್ಟೊಂದು ಬೇರೆ ಇದ್ದಾಗ ಒಂದೇ ವರ್ಕೌಟ್ ವರ್ಕೌಟ್ ಆಗಲ್ಲ. ಸೊ ಹಾಗಾಗ್ಬಿಟ್ಟು ನಾನೇನ್ ಮಾಡಿದೆ, ಜಿಮ್ಮಿಗೆ ಸೇರ್ಕೊಳ್ಳೋಣ ಅಂತ ನೋಡು. ಇದೊಂದು ತುಂಬಾ ಕಾಮನ್ ಮಿಸ್ಟೇಕ್ ಅನ್ಸುತ್ತೆ ಎಲ್ಲರೂ ಮಾಡುವಂಥದ್ದು. ಯಾಕಂದ್ರೆ ಅವ್ನು ಮಾಡ್ತಿದ್ದಾನೆ, ನಾನು ಮಾಡಬೇಕು, ನನಗೆ ಅವ್ನು ವರ್ಕ್ ಆಗಿದೆ, ನಾನು ವರ್ಕ್ ಮಾಡ್ತೀನಿ, ಇದೇ ಥರನೇ ಮಾಡ್ತೀನಿ ಅಂತ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಿಮ್ಮ ಒಂದು ಬಾಡಿ ಸ್ಟ್ರಕ್ಚರ್ ಆಗಲಿ, ನಿಮ್ಮ ಒಂದು ಬಾಡಿ DNA ಆಸ್ JP ಸೇಯಿಂಗ್ ಅದೆಲ್ಲ ಡಿಫ್ರೆಂಟ್ ಇರುತ್ತೆ. ಸೊ ನಿಮಗೆ ತಕ್ಕನಾದ ಕಸ್ಟಮೈಸ್ಡ್ ರೊಟೀನು ಪರ್ಸನಲ್ ಟ್ರೈನಿಂಗ್ ಫಾಲೋ ಮಾಡಬೇಕು. ಓಕೆ, ಕಂಟಿನ್ಯೂ. ಸೊ ಜಿಮ್ ಹುಡುಕ್ತಾ ಇದ್ದೆ. ಜನರಿಗೆ ಈಗ ಜಿಮ್ಮಿಗೆ ಹೋದ್ರೆ, ಈಗ ನಾರ್ಮಲಿ ಜಿಮ್ಮಲ್ಲಿ ಏನಾಗುತ್ತೆ, ಇಕ್ವಿಪ್ಮೆಂಟ್ಸ್ ಇರುತ್ತೆ, ನೀವು ಹೋಗಿ ವರ್ಕೌಟ್ ಮಾಡಿ ಬನ್ನಿ. ಅದು ಒಳ್ಳೇದು. ನಿಮಗೆ ಏನೇನು ವರ್ಕೌಟ್ ಮಾಡಬೇಕು, ನಿಮ್ಮ ಬಾಡಿಗೆ ಎಷ್ಟು ಮಾಡ್ಬೇಕು ಅಂತ ಗೊತ್ತಿದ್ರೆ ನೀವು ಹೋಗಿ ಮಾಡ್ಬೋದು. ದಟ್ಸ್ ಗುಡ್. ಗೊತ್ತಿಲ್ಲದಲ್ಲ, ಈಗ ನಾನು ಇದ್ದಲ್ಲ ಅವಾಗ ನನಗೇನು ತಳ ಬಿಡೋ ಗೊತ್ತಿರಲಿಲ್ಲ. ಸೊ ನಾನೇನು ಹೋಗ್ಬಿಟ್ಟು ಯಾರನ್ನಾದ್ರೂ ಟ್ರೈನ್ ಹುಡುಕೋಣ ನೋಡಿದೆ, ಎಲ್ಲ ಹುಡುಕ್ದೆ. ಅಷ್ಟೊಂದು ಕರೆಕ್ಟಾಗಿ 1-2-3 ಸಿಕ್ಕಿದ್ವು. ಬಟ್ ನಾನು ಕೂತ್ಕೊಂಡು ಯೋಚನೆ ಮಾಡಿದೆ, ಓಕೆ ಈಗ 2 ಬರುತ್ತೆ ಸರ್. ಒಂದು ಮಸಲ್ಸ್ ಬಿಲ್ಡ್ ಮಾಡ್ಬೋದು, ಬಾಡಿ ಬಿಲ್ಡ್ ಅಂತ ಬಲ್ಕಿ ಮಸಲ್ಸು. ಇನ್ನೊಂದು ನೀವು ಮಸಲ್ಸ್ ಬಿಲ್ಡ್ ಮಾಡ್ತೀರಾ ಟು ಬಿ ಎನ್ ಅಥ್ಲೀಟ್. ಸೊ ಅಥ್ಲೀಟ್ ಅವ್ರು ಹೆಂಗೆ ಮಸಲ್ಸ್ ಬಿಲ್ಡ್ ಮಾಡ್ತಾರೆ, ಯಾವ ವರ್ಕೌಟ್ ಮಾಡ್ತಾರೆ, ಅದು ತುಂಬಾನೇ ಡಿಫ್ರೆಂಟ್ ಆಗಿದೆ ಸರ್. ಬಾಡಿ ಬಿಲ್ಡ್ ಡಿಸೈನ್ ಮಾಡ್ತಾರೆ ಜನರಲ್ ಆಗಿ, ಅದು ಡಿಫ್ರೆಂಟ್ ಆಗಿರುತ್ತೆ.
ಸೊ ನನಗೆ ಅದು ಬೇಕಾಗಿಲ್ಲ, ಬಾಡಿ ಬಿಲ್ಡರ್ ಥರ ಮಾಡೋದು ಅಥ್ಲೆಟಿಕ್ ಆಗಿ ಹೆಂಗ್ ಮಾಡಬೇಕು ಅಂತ ಬಿಲ್ಡ್ ಸಿಕ್ಸ್ ಪ್ಯಾಕ್ಸ್ ಅದು ಎಷ್ಟೆಷ್ಟು ಪ್ಯಾಕ್ ಇಲ್ಲ ಸರ್, ಅಷ್ಟೊಂದು ಅದ್ರ ಬಗ್ಗೆ ಎಲ್ಲ ಫಿಟ್ ಆಗಿರ್ಬೇಕಷ್ಟೇ. ಯಾಕಂದ್ರೆ ಅದೆಲ್ಲ ಎಕ್ಸ್ಪೀರಿಯನ್ಸ್ ಆಗಿತ್ತಲ್ಲ, ನಾನು ತೆಳುಗಿದೆ ಬಟ್ ಸ್ಟಿಲ್ ಆ ಹೆಲ್ತಿ ಇರಲಿಲ್ಲ. ಸೊ ಅದಕ್ಕೆ ಸಿಕ್ಸ್ ಪ್ಯಾಕ್ ಅದೆಲ್ಲ ಏನಿಲ್ಲ ಸರ್. ನಾವು ಫ್ಯಾಮಿಲಿ ಪ್ಯಾಕ್, ಸಿಕ್ಸ್ ಪ್ಯಾಕ್ ಏನಿರಲ್ಲ, ನಮ್ದೆಲ್ಲ ಫ್ಯಾಮಿಲಿ ಪ್ಯಾಕ್ ತರ. ಓಕೆ, ಬಟ್ JP ಫ್ಯಾಮಿಲಿ ಪ್ಯಾಕ್ ಅಲ್ಲ, ಅವರೇ ಬೇರೆ ತರ ಪ್ಯಾಕ್. ಸೊ ಅವಾಗ ಹುಡುಕ್ತಾ ಇರುವಾಗ ಒಬ್ರು ಸಿಕ್ಕರು ಸರ್, ಅರ್ಷತ್ ಅಂದ್ಬಿಟ್ಟು, ಮನೆ ಹತ್ರನೇ. ಸೊ ಅವರು ಅಥ್ಲೆಟಿಕ್ ಅಂಡರ್-19 ಕ್ರಿಕೆಟ್ ಎಲ್ಲ ಆಡಿದ್ದಾರೆ, ಸ್ಟೇಟ್ ಇಲ್ಲ. ಸೊ ಅವ್ರದ್ದು ಜಿಮ್ ಇತ್ತು, ಚಿಕ್ಕದೆ, ಅಂತ ಸಫಿಸ್ಟಿಕೇಟೆಡ್ ಕಾಂಪ್ಲಿಕೇಟೆಡ್ ಏನಿಲ್ಲ. ಸೊ ಅಲ್ಲಿ ಜಾಯ್ನ್ ಆಗಿದ್ದು. ನನ್ಗನ್ಸಂಗೆ 22 ಎಂಡಲ್ಲಿ ಜಾಯ್ನ್ ಆಗಿದ್ದು ಸರ್. ಕೋವಿಡ್ ಕಳೆದ್ಮೇಲೆ, ಕೋವಿಡ್ ಮುಗ್ದಿತ್ತು, 21 ಮುಗ್ದಿತ್ತು. 22 ಟೆಸ್ಟ್ ಮಾಡಿಸಿದ್ದು, 3 months ನಾನು ಫ್ರೀಲಿಟಿಕ್ಸ್ ಅಲ್ಲಿ ಮಾಡಿದ್ದು. ಮೋಸ್ಟ್ಲಿ ಜೂನ್ ಜುಲೈಗೆ ಸೇರ್ಕೊಂಡಿದ್ದು. ಸೊ ಈ ಆ್ಯಪ್ಗಳಿಂದ ಶುರು ಮಾಡಿದ್ದು ಮತ್ತೆ ಆ್ಯಪಲ್ಲಿ ಕಂಟಿನ್ಯೂ ಮಾಡಿದ್ದು ಫಾರ್ ಸರ್ಟನ್ ಟೈಮ್, ಇದು ಸಹಾಯ ಆಗುತ್ತಾ ಆ್ಯಪ್ ಇಂದ ಮಾಡೋದೇನೆ? ಮತ್ತೆ ಈ ಆ್ಯಪ್ಗಳು ಹೇಗೆ ಅವೈಲಬಿಲಿಟಿ, ಅಥವಾ ಅದು ಗುಡ್ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಹೇಳ್ತೀರಾ? ಆಮೇಲೆ ಆ ಆ್ಯಪ್ಗಳೆಲ್ಲ ಫ್ರೀ ಆಗಿ ಸಿಗುತ್ತಾ? ಅದಕ್ಕೂ ಪೇಯ್ಡ್ ಆ್ಯಪ್ಸ್ ಇರ್ತಾವ? ಏನು ಅದ್ರ ಬಗ್ಗೆ ಹೇಳಿ. ಕೆಲವೊಂದು ಫ್ರೀ ಆ್ಯಪ್ಸು ಇದೆ ಸರ್, ಪೇಯ್ಡ್ ಆ್ಯಪ್ಸು ಇದೆ. ಬಟ್ ಫ್ರೀ ಆ್ಯಪಲ್ಲಿ ಅಷ್ಟೊಂದು ಸಿಗಲ್ಲ, ಎಷ್ಟೊಂದು ವೆರೈಟೀಸ್ ಬರುತ್ತಲ್ಲ ಅದೆಲ್ಲ ಸಿಗಲ್ಲ. ಬಟ್ ಸ್ಟಾರ್ಟ್ ಮಾಡೋಕ್ಕೆ ಈಗ ಫುಲ್ ಯಾರೊಬ್ರು ಏನು ಮಾಡ್ತಾ ಇರಲ್ಲ ಅಂದ್ಬಿಡಿ, ಅವರಿಗೆ ಸ್ಟಾರ್ಟ್ ಮಾಡೋಕೆ ಓಕೆ, ಒಂದು 1 month, ಒಂದು 45 ದಿವಸ ಅದನ್ನ ಯೂಸ್ ಮಾಡ್ಬಿಟ್ಟು, ಸೊ ನಿಮ್ಗೆ ಸ್ಟಾರ್ಟ್ ಮಾಡ್ತಿರಲ್ಲ ವರ್ಕೌಟ್ ಮಾಡೋಕ್ಕೆ, ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ಬೋದು ಪೇಡ್ ಆಪ್ಸ್ ಎಲ್ಲ ತಗೊಂಡು. ಬಟ್ ಪೇಡ್ ಆಪ್ಸ್ ಎಲ್ಲ ಏನು ಪ್ರಾಬ್ಲಮ್ ಅಂದ್ರೆ, ನೀವೇ ಈಗ ವರ್ಕೌಟ್ ಮಾಡ್ತಾ ಇರ್ತೀವಿ, ಈಗ ನಿಮ್ದೇ ಜಿಮ್ ಇರುತ್ತೆ ಅನ್ಸುತ್ತೆ, ನೀವೇನು ಅನ್ಕೋತೀರಿ, ನಾನು ಜಿಮ್ಗೆ ಹಾಕೋಬೇಕು, ಒಂದು ಬಾರ್ಬೆಲ್ಲು, ಒಂದು ಸ್ಪಾಟ್ ಬೆಂಚ್ ಬೇಕು, ನಾನೇ ತೊಗೊಂಬಂದು ಹಾಕೋತೀನಿ ಅಂತ ನೀವು ತೊಗೊಂಬಂದು ಹಾಕೊಳ್ಳಿ. ಬಟ್ ಮಾಡುವಾಗ ನೀವು ಏನೇ ವರ್ಕೌಟ್ ಮಾಡಿದ್ರು ಫಾರ್ಮ್ ಅಂತ ಒಂದಿರುತ್ತೆ. ಫಾರ್ಮ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೀವು ಸ್ಕ್ವಾಟ್ ಮಾಡ್ತಾ ಇರ್ತೀರಾ, ಬಾರ್ಬೆಲ್ ಇಲ್ಲಿ ಇಟ್ಕೊಂಡ್ಬಿಟ್ಟು ಹಿಂಗೆ ಸ್ಕ್ವಾಟ್ ಮಾಡ್ತಾ ಇರ್ತೀರ, ಏನ್ ಹೇಳ್ತಾರೆ, ಕ್ಲೀನಾಗಿ ಜಸ್ಟ್ ಇದು ಮಾಡ್ಕೊಂಡು ಮಾಡ್ಬೇಕು. ಒಂದು ಚೂರು ಹೆಚ್ಚು ಕಮ್ಮಿ ಆದ್ರೂ ವೆಯ್ಟ್ ಇನ್ಕ್ರೀಸ್ ಆದಾಗ ಇಂಜುರಿ ಆಗೋ ಚಾನ್ಸಸ್ ಬಹಳನೇ ಇರುತ್ತೆ. ಅದು ಆಗ್ಬಾರ್ದು, ಇಂಜುರಿ ರಿಸ್ಕ್ ಅನ್ನೋದು. ಇಂಜುರಿ ರಿಸ್ಕ್ ಅಂಡ್ ಯಾರು ನೋಡ್ತಿದ್ರೆ ಅದು ಬಹಳ ಇದು ಒಳ್ಳೇದು ಅನ್ಸುತ್ತೆ, ಯಾಕಂದ್ರೆ ಆ್ಯಪ್ ಏನಿಲ್ಲ, ಹೇಳ್ಬಿಟ್ಟು ಶುರು ಗೊತ್ತಿರುತ್ತೆ, ನಿಮ್ಮನ್ನ ನೋಡಕ್ಕಾಗಲ್ಲ. ಸೊ ಹಾಗಾಗಿ ಪರ್ಸನಲ್ ಟ್ರೈನರ್ ಅಟ್ಲೀಸ್ಟ್ ನೀವು ಸ್ಟಾರ್ಟ್ ಮಾಡುವಾಗ ಪರ್ಸನಲ್ ಟ್ರೈನರ್ ಇದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಸೊ ಪರ್ಸನಲ್ ಟ್ರೈನರ್ನ ಆ ಇನಿಷಿಯೇಷನ್ ಪಾಯಿಂಟ್ ಇಂದ ನೀವು ಎಂಗೇಜ್ ಮಾಡಿದ್ರಿ. ದೆನ್ ಇದಾದ್ಮೇಲೆ ಸ್ಟ್ರೆಂತ್ ಟ್ರೈನಿಂಗ್ ಅವ್ರ ಜೊತೆನೆ ಆಗ್ಲೇ ಶುರು ಮಾಡಿದ? ಹೌದು ಸರ್, ಅವ್ರ ಜೊತೆನೆ ಶುರು ಮಾಡಿದ್ದು. ಅದಕ್ಕೆ ನಾನು ಇನ್ನೊಂದೇನು ಹೇಳ್ತೀನಿ ಅಂದ್ರೆ, ಎಕ್ಸ್ಪೀರಿಯನ್ಸ್ ಅಲ್ಲಿ ಟ್ರೈನರ್ ಉಳ್ಕೊಳ್ಳುವಾಗ ಸ್ವಲ್ಪ ರಿಸರ್ಚ್ ಮಾಡಿ, ನಿಮ್ಗೆ ಏನ್ ಬೇಕು, ಹೇಳದ್ನಲ್ಲ, ಒಬ್ರು ಬಾಡಿ ಬಿಲ್ಡರ್ ಇರುತ್ತೆ, ಇನ್ನೊಬ್ರು ಟ್ರಾನ್ಸ್ಫಾರ್ಮೇಶನ್ ಬರ್ತಾರೆ, ಅಂದ್ರೆ ಫುಲ್ ದಪ್ಪ ಇರ್ತೀನಿ, ಅವ್ರು ತಳ್ಳಿ ಹೋಗ್ಬೇಕು, ಏನಕ್ಕಾದ್ರೆ ಒಂದು ಮದುವೆ ಇರುತ್ತೆ ಅಂತ ಬರ್ತಾರೆ, ಇಲ್ಲ ಯಾರೋ ರೇಗಿಸ್ತಾ ಇರ್ತಾರೆ ಅಂತ ಬರ್ತಾರೆ. ಸೊ ಅದು ನಿಮ್ಗೇನು ಏನು ಔಟ್ಕಮ್ ನೋಡ್ತೀರಲ್ಲ, ನೀವೇನು ಆಗ್ಬೇಕು ಅಂತ ಇರ್ತಿಲ್ಲ, ಅದ್ರ ತಕ್ಕಂಗೆ ನೀವು ಚೂಸ್ ಮಾಡ್ಕೋಬೇಕು. ಗೋಲ್ ಓರಿಯೆಂಟೆಡ್, ಗುರಿಗೆ ತಕ್ಕನ. ಸ್ಟ್ರೆಂತ್ ಟ್ರೈನಿಂಗು ಮಾಡೋದು ಈಗ ಎಲ್ಲರಿಗೂ ಬೇಕು ಅಂತ ನಾನು ಹೇಳ್ತೀನಿ. ಈಗ ನಾನು ಅದೇ 2022 ಸ್ಟಾರ್ಟ್ ಮಾಡಿದ್ದಲ್ಲ, ಇವತ್ತಿಗೂ ಮಾಡ್ತೇನೆ. ಅದು ಬಹಳ ಮುಖ್ಯ ಅನ್ಕೋತೀನಿ ನಾನು. ಕಾನ್ಫಿಡೆನ್ಸ್ ಬಿಲ್ಡ್ ಆಯ್ತು, ನಿಮ್ ಫಿಟ್ನೆಸ್ ಜರ್ನಿನೇ ಒಂದ್ ಬೇರೆ ಲೆವೆಲ್ಗೆ ಹೋಯ್ತು ಅಂತ ಅದರಿಂದ ಗೊತ್ತಾಗತ್ತೆ. ಹೇಗಾಯ್ತದು? ಒಂದು ಫಿಸಿಕಲ್ ಆಗಿ ಹೇಳ್ತೀನಿ ಸರ್. ಈಗ ನಾನು ಫ್ರೀಲಿಟಿಕ್ಸ್ ಅಂತ ಹೇಳ್ತಾ ಇದ್ನಲ್ಲ ಸರ್, ಅದರಲ್ಲಿ ಪುಷ್ ಅಪ್ಸ್ ಹೊಡಿಬೇಕು ಅಂತ ಇತ್ತು. ನಾನು ಹಬ್ಬ ಅಂದ್ರೆ ಒಂದು 3-4 ಹೊಡಿತಿದ್ದು. ಆವಾಗ ಅದೇನು ಫ್ರೀಲಿಟಿಕ್ಸ್ ಅದೆಲ್ಲ ಆಗಿ ನಾನು ಚೆನ್ನಾಗಿದ್ದೀನಿ ಅಂತ ನಂಗೆ ಗೊತ್ತಿದೆ, ಅಂದ್ರೆ ಬಾಡಿ ಲೈಟ್ ಆಗಿದೆ, ಎಲ್ಲ ಇದೆ, ಬಟ್ ಸ್ಟ್ರೆಂತ್ ಇರಲಿಲ್ಲ. ಈಗ ನಾವು ನಾರ್ಮಲಿ ಸ್ಟ್ರೆಂತ್ ಏನಕ್ಕೆ ಯೂಸ್ ಮಾಡ್ತೀವಿ, ಈಗ ಏನಾದ್ರು ಸಾಮಾನು ತಗೊಂಡೋಗ್ಬೇಕು, ಈಗ ಮನೇಲಿ ಹೆಂಡ್ತಿರೋ ಅಮ್ಮರೋ ಹೋಗೋ ಸಾಮಾನು ತಗೊಂಬಂತಾರೆ, ನಾವು ಒಂದು 5 kg ಇಟ್ಕೊಂಡ್ಬರ್ತೀವಿ, ಅದಕ್ಕಿಂತ ಜಾಸ್ತಿ ಆದ್ರೆ ನಮಗೆ ಸ್ಕೂಟರ್ ಬೇಕಪ್ಪ, ಸ್ಕೂಟರ್ಲಿ ಇಟ್ಕೊಂಡ್ಬರ್ತೀವಿ, ಇಲ್ಲ ಕಾರ್ಲಿ ಇಟ್ಕೊಂಡ್ಬರ್ತೀವಿ. ಡಿಮಾರ್ಟ್ ಅಲ್ಲಿ 25 kg ಬ್ಯಾಗ್ ಹಾಕಿ ಎತ್ಕೊಂಡ್ ಬಂದಿರ್ತೀವಿ, ಮನೆಯಿಂದ ಬೇಸ್ಮೆಂಟ್ ಮೇಲೆ ಕೆತ್ಕೊಂಡು ಹೋಗ್ಬೇಕು ಅಲ್ವಾ. ಸೊ ಅಂದ್ರೆ ಬೇಸಿಕ್ ಆಗಿ ಎಕ್ಸಾಂಪಲ್, ಅಷ್ಟು ಮನೆ ಕೆಲಸ ಮಾಡೋದಕ್ಕೂ ಡೈಲಿ ಕೆಲಸ ಮಾಡೋದಕ್ಕೂ ಸ್ಟ್ರೆಂತ್ ಬೇಕು. ಸೊ ಅದೇನಾಗಿದೆ, ಯಾರೊಬ್ರು ಬ್ಲೇಮ್ ಮಾಡ್ತೀನಿ ಅಂತಾರೆ, ಬಟ್ ಈಗ ನಾನು ಹಂಗೆ ಇದೆ, ಎಲ್ಲರೂ ಹಂಗೆ ಮಾಡ್ತೀವಲ್ಲ. ಈಗ ಈ ಕನ್ವೀನಿಯನ್ಸ್ ಬಂದಿದೆ, ಲಿಫ್ಟ್ ಇದೆ, ಅದಾಗಿಬಿಟ್ಟು ಸೊ ಸ್ಟ್ರೆಂತ್ ಅಲ್ಲಿ ಬರುತ್ತೆ ಸರ್. ನಾವ್ ಈಗ ಸ್ಟ್ರೆಂತ್ ಬಿಲ್ಡ್ ಮಾಡಿದ್ರೆ, ನಾವ್ ಈಗಲೇ ಅಷ್ಟು ಎತ್ತಕ್ಕಾಗ್ತಾ ಇಲ್ಲ ಅಂದ್ರೆ, ನಮ್ ತಂದೆಯವರು ಇಲ್ಲ ನಮ್ ತಾತವರು ಹೆಚ್ಚಿಗೆ ಹೋದಾಗ ನಾವ್ ಏನ್ ಮಾಡ್ಬೋದು, ಬೇರೆಯವರೇ ಎತ್ಕೊಂಡು ಓಡಾಡ್ತೀವಿ. ಸೊ ಹಾಗಾಗಿ ಸ್ಟ್ರೆಂತ್ ಭಾರಿ ಮುಖ್ಯ ಸರ್. ಅದು ನಾರ್ಮಲ್ ಲೈಫ್ಗೆ ಆಯ್ತು. ಈಗ ನಾವು ಅಥ್ಲೀಟ್ಸ್ ಆದ್ರೆ ಸ್ಟ್ರೆಂತ್ ಭಾರಿ ಮುಖ್ಯ. ಫಾರ್ ಎಕ್ಸಾಂಪಲ್, ಈಗ ನಾನು 3-4 years ಇಂದ ಕಂಟಿನ್ಯೂಸ್ ಮಾಡ್ಕೊಂಡು ಬಂದಿರೋದಕ್ಕೆ ಇವತ್ತಿನವರೆಗೂ ಇಂಜುರಿ ಫ್ರೀ. ಓಡೋದಾಗ್ಲಿ, ಸ್ವಿಮ್ಮಿಂಗ್ ಆಗಲಿ, ಸೈಕ್ಲಿಂಗ್ ಆಗಲಿ, ಏನೇ ಮಾಡಿದ್ರು ಇಂಜುರಿ ಫ್ರೀ. ಸೊ ಅದೆಲ್ಲ ಕ್ರೆಡಿಟು ಸ್ಟ್ರೆಂತ್ ಟ್ರೈನಿಂಗಿಗೆ ಅಂತ.
ಸೊ ಆರೋಗ್ಯಕ್ಕೆ ಈ ಕಸರತ್ತುಗಳೆಲ್ಲ ಇಂಪಾರ್ಟೆಂಟು. ಆ ಕಸರತ್ತು ಮಾಡಬೇಕಾದ್ರೆ ಶಕ್ತಿ ಅಥವಾ ಸ್ಟ್ರೆಂತ್ ವೆರಿ ವೆರಿ ಇಂಪಾರ್ಟೆಂಟು. ಯಾಕಂದ್ರೆ ಸ್ಟ್ರೆಂತ್ ಇಲ್ಲ ಅಂತಂದ್ರೆ ನೀನು ಏನೇನೇ ಕಸರತ್ತುಗಳು ಮಾಡಿದ್ರು ಅದರಿಂದ ಇಂಜುರಿ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಸ್ಟ್ರೆಂತ್ ಟ್ರೈನಿಂಗ್ ತುಂಬಾ ಪ್ರಾಮುಖ್ಯತೆ ವಹಿಸುತ್ತೆ ಅಂತ JP ಹೇಳ್ತಾ ಇರೋದು. ಇದ್ರ ಜೊತೆ ಸೈಕ್ಲಿಂಗ್ ಶುರು ಮಾಡಿದ್ರಿ ಅನ್ನೋದು ಒಂದು ನಿಮ್ಮ ಆವಾಗಲೇ ಕತೆ ನಾನು ಕೇಳಿಸ್ಕೋಬೇಕಾದ್ರೆ ಗೊತ್ತಾಯ್ತು. ಸೊ ಸೈಕ್ಲಿಂಗ್ ಬಗ್ಗೆ ಹೇಳಿ, ಅದು ನಿಮ್ಮ ಜೀವನಕ್ಕೆ ಏನಿತ್ತು ಸೈಕಲ್? ನಾವು ತುಂಬಾ ಸೈಕಲ್ಗಳು ಹೊಡಿತಿದ್ದೀವಿ, ಇವಾಗ ಹೊಡಿತೀವಿ. ಆಫೀಸಲ್ಲಿ ಸ್ಟ್ಯಾಂಡ್ ಹಾಕ್ಬಿಟ್ಟು ಹೊಡಿಸ್ತಾರೆ, ಚೈನ್ ತೆಗೆದ್ಬಿಟ್ಟು ಹೊಡಿಸ್ತಾರೆ, ಹಂಗೆಲ್ಲ ಹೊಡ್ತಾ ಇರ್ತೀವಿ. ಬಟ್ ನಿಜವಾದ ಸೈಕಲ್ ನೀವು ಸೈಕ್ಲಿಂಗ್ ಶುರು ಮಾಡಿದ್ದೀವಿ ಅದನ್ನ ಹೇಳಿ. ನಂಗೆ ಅನ್ಸುತ್ತೆ ಚಿಕ್ಕವರಿದ್ದಾಗ ಎಲ್ಲರೂ ಸೈಕಲ್ ಹೊಡೆದೇ ಇರ್ತೀವಿ. ಅಂದ್ರೆ ಆಫೀಸಲ್ಲಿ ಸ್ಕೂಲಿಗೆ ಹೋಗ್ತಾ ಕಾಲೇಜಿಗೆ ಹೋಗ್ತಾ, ಕಾಲೇಜಲ್ಲಿ ಗೊತ್ತಿಲ್ಲ ಈಗ, ಬಟ್ ಸ್ಕೂಲಿಗೆ ಹೋಗ್ತಾ ಅಟ್ಲೀಸ್ಟ್ ಆ ಏಜಲ್ಲಿ ಹೊಡೆದೇ ಇರ್ತೀವಿ, ಎಲ್ಲರೂ ಸೈಕಲ್ ಓಡಿಸಿರ್ತೀವಿ. ಸೊ ನಮ್ಗೇನಾಯ್ತು, ನಮ್ಮ ಆಫೀಸಲ್ಲಿ ಒಬ್ಬ ವಿವೇಕ್ ಅಂತ ಇದ್ದಾನೆ ಸರ್. ಅವನು ಲಂಡನ್ಗೆ ಹೋಗ್ಬಿಟ್ಟು ಒಂದು ಈವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡ್ದ. 200 ಕಿಲೋಮೀಟರ್ನ ಸೈಕಲ್ ಮಾಡ್ದ ಒನ್ ಡೇ. ಸೊ ಅವಾಗ UK ಅವಾಗ ನಂದಿದು ಸ್ಟಾರ್ಟ್ ಆಗಿತ್ತು, ಅಂದ್ರೆ ಇದು ಫಿಟ್ನೆಸ್ ಸ್ಟಾರ್ಟ್ ಆಗಿತ್ತು. ನಾನು ಹೋಗ್ಬಿಟ್ಟು ರನ್ನಿಂಗು ಆಲ್ರೆಡಿ ಅಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದು, ಟ್ರೆಕ್ಕಿಂಗು ಅದೆಲ್ಲ. ಅವನು ಹೋಗ್ಬಿಟ್ಟು ಚೆನ್ನಾಗಿಲ್ಲ ಅಂತ ಅವನು ಕೇಳ್ದ. ಸುಮ್ಮನೆ ಈಗ ರನ್ನಿಂಗು ಮಾಡ್ತಾ ಇದ್ದೆ, ಇದನ್ನು ಟ್ರೈ ಮಾಡೋಣ ಸೈಕ್ಲಿಂಗು ಫಿಟ್ನೆಸ್ಗೆ ಅಂತ. ಅವಾಗ ಸ್ಟಾರ್ಟ್ ಆಗಿದ್ದು. ಸರಿ ಅವನು ಹಿಂಗೆಲ್ಲ ಮಾಡು ಅಂತ ಅವನೊಂದು ಸ್ವಲ್ಪ ಫೀಡ್ಬ್ಯಾಕ್ ಕೊಟ್ಟ. ಅವಾಗ ಸೈಕಲ್ ತೊಗೊಂಡೆ ಡಿಕಾಥ್ಲಾನಲ್ಲಿ. ಅದೊಂದು ಬಹಳ ದೊಡ್ಡ ಒಂದು ಪ್ರಮುಖ ಘಟ್ಟ ಈ ಸೈಕಲ್ ತಗೊಳ್ಳೋದು ಅಂತಿದೆಯಲ್ಲ. ಈಗ ಯಾವುದೇ ಜರ್ನಿ ಆಗಲಿ, ಅಂದ್ರೆ ಈಗ ಸ್ವಿಮ್ಮಿಂಗ್ ಹೋಗ್ತಾ ಇದೀನಿ ಅಂದ್ರೆ ಆ ಸ್ವಿಮ್ಮಿಂಗ್ದು ಎಲ್ಲ ಗೇರ್ಸ್ ವಾಟೇರ್ಸ್ ತಗೊಳ್ಳೋದು ಅದೊಂದು ಎಲ್ಲ ಇರುತ್ತೆ. ಅದೊಂದು ಚೆನ್ನಾಗಿ ಮಾಡ್ಬಿಡ್ತೀವಿ, ಚೆನ್ನಾಗೆಲ್ಲ ಇಟ್ಕೊಂಡು. ರನ್ನಿಂಗ್ ಅಂದ್ರೆ ಒಳ್ಳೊಳ್ಳೆ ಶೂ ತಗೊಂಡ್ಬಿಡ್ತೀವಿ, ಎಲ್ಲ ಫುಲ್ ಸೂಪರ್ ಇದು ಅಂತೆಲ್ಲ ನಾನು ಗಮನಿಸ್ಕೊಂಡ್ ಬಂದಿರೋ. ಯಾಕಂದ್ರೆ ಅದು ಆರಂಭ ಶೂರತ್ವ ಒಂದಷ್ಟು ದಿನ ಚೆನ್ನಾಗಿ ನಡೆಯುತ್ತೆ, ಅದಾದ್ಮೇಲೆ ಸಸ್ಟೈನ್ ಮಾಡೋದು ಎಲ್ಲ ನಿಮ್ಮಂತವ್ರು ನೋಡಿ ಕಲಿಬೇಕು, ಅದೊಂದು. ಬಟ್ ಈ ಸೈಕಲ್ ಇವಾಗ ನೀವು ಹೇಳ್ತಿರೋ ಹಾಗೆ ಡೆಕಾಥ್ಲಾನ್ಗೆ ಹೋದ್ರಿ, ತಗೊಂಡ್ರಿ. ಈ ಸೈಕಲ್ ತಗೊಳ್ಳೋದು ನಾನು ಪ್ರಮುಖ ಘಟ್ಟ ಅಂತ ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ, ಇವಾಗ ಅದೇನು ಸೈಕಲ್ದು ರೇಟ್ಗಳು ಅಲ್ಲ, ಅದನ್ನ ನೋಡಿದ್ರೆ ಅದಕ್ಕೆ ಒಂದು ಸೈಕಲ್ ಲೋನ್ ಅಂತ ಯಾರು ಕೊಡ್ತಾರ ಬ್ಯಾಂಕಲ್ಲಿ ಅನ್ನೋ ಆಗೋಗಿದೆ. ಅದ್ರ ಬಗ್ಗೆ ಹೇಳಿ ಸ್ವಲ್ಪ. ಅಂದ್ರೆ ಯಾವ ತರ ಸೈಕಲ್ ಇಂದ ಶುರು ಮಾಡಿದ್ರಿ, ಅಂದ್ರೆ ಯಾವ್ಯಾವ ಸೈಕಲ್ಗಳು ಇವಾಗ ಏನೇನು ಇದಾವೆ ಅದೆಲ್ಲ. ಸರ್ ಅವಾಗ ನಾನು ತಗೊಳ್ಳುವಾಗ ಅಷ್ಟೊಂದು ಐಡಿಯಾ ಇರಲಿಲ್ಲ. ಅದೇ ನಾವು ಚಿಕ್ಕವರಿದಾಗ MTB ಏನೋ ಬರ್ತಾರೆ ಕಾಲೇಜಲ್ಲೆಲ್ಲ ತಗೊಂಡು ಹೋಗ್ತಾ ಇದ್ದೆ, ಅದು ನೆನಪಿತ್ತು. ಇವನು ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಐತಿ ಇವನಿಗೆ, ವಿವೇಕ್ ಅಂದ್ಬಿಟ್ಟು ಆಫೀಸ್ ಕುಲೀಗ್. ಸೊ ಅವನ ಹತ್ರ ಮಾತಾಡ್ಬಿಟ್ಟು ಯಾವ್ದು ಚೆನ್ನಾಗಿದೆ ಅಂತ ಕೇಳಿದ್ಕೆ ಅವ್ನಿಗೆ ಸ್ವಲ್ಪ ನಾಲೆಡ್ಜ್ ಇತ್ತಲ್ಲ, ಅವನೊಂದು ಹೇಳ್ದ. ಸೊ ನನಗೆ ಗೊತ್ತಿದ್ದು ಒಂದು ರೋಡ್ ಬೇಸ್ಡ್ ಒಂದು ಬರುತ್ತೆ, ಇನ್ನೊಂದು ಮೌಂಟೈನ್ ಬೈಕ್ ಬರುತ್ತೆ, ಇನ್ನೊಂದು ಹೈಬ್ರಿಡ್ ಅಂತ ಬರುತ್ತೆ, ಅಷ್ಟೇ ಗೊತ್ತಿದ್ದು. ಬಟ್ ರೋಡ್ ಬೈಕಲ್ಲೇ ನೀವು ಹೇಳ್ದಂಗೆ ಬಹಳ ಇದಾವೆ. ನಿಮಗೆ ಆಲ್ಮೋಸ್ಟ್ ಒಂದು 10,000ದಿಂದ ಹಿಡಿದು ನಿಮಗೆ ಲಕ್ಷದ ಗಟ್ಲೆನೂ ಇದಾವೆ. ಅದ್ರಲ್ಲಿ ಅದೇನೋ 21 ಗೇರು, ಎಷ್ಟೊಂದು ಗೇರ್. ಹೌದು, ಅದರಲ್ಲೂ ಅಲ್ಯೂಮಿನಿಯಂ ಬಾಡೀಸ್ ಬರುತ್ತೆ, ಫ್ರೇಮ್ ಬರುತ್ತಲ್ಲ, ವೆಯ್ಟ್ ಕಮ್ಮಿ. ಅಲ್ಯೂಮಿನಿಯಂ ಇನ್ನೂ ಸ್ವಲ್ಪ ಓಕೆ. ಕಾರ್ಬನ್ ಫ್ರೇಮ್ಸ್ ಬರುತ್ತೆ, ಲಿಟ್ರಲಿ ವೇಟ್ಲೆಸ್. ಅದು ನೀವು ಹಿಂಗೆ ಎತ್ಬೋದು ಬೆಳ್ಳಲ್ಲಿ, ಅಷ್ಟು ಅವೆಲ್ಲ ಕಾಸ್ಟ್ಲಿ. ನೀವು ಕಾರ್ ತಗೊಳ್ಳೋ ಬದಲು ಅದನ್ನ ತಗೊಳ್ಳೋ ಬದಲು ಕಾರ್ ತಗೋಬಹುದು ನೀವು, ಅಷ್ಟು ಕಾಸ್ಟ್ಲಿ ಅದಲ್ಲ. ಸೊ ಬಟ್ ಅವಾಗ ನನಗೇನ್ ಬೇಕಿತ್ತು, ಅದ್ರಲ್ಲಿ ಇದ್ದಿದ್ರಲ್ಲೇ ಕಂಟಿನ್ಯೂಸ್ ಮಾಡೋದಿತ್ತು, ಅಂದ್ರೆ ಲಾಂಗ್ ಟರ್ಮ್ ಮಾಡೋದಿತ್ತಲ್ಲ. ಅದಕ್ಕೆ ನಾನೇನು ಡಿಕಾಥ್ಲಾನಲ್ಲಿ ಹೋಗಿ ಡಿಕಾಥ್ಲಾನಲ್ಲೇ ಚೆನ್ನಾಗಿರೋದೇ ತಗೊಂಡೆ. ನಾನು ತಗೊಂಡಾಗೆ ಅದು ಆಲ್ಮೋಸ್ಟ್ 1 ಲಕ್ಷ ಆಗಿತ್ತು ಸರ್. ಡೆಕಾಥ್ಲಾನ್ ಸೈಕಲ್. ಬಟ್ ಡೆಕಾಥ್ಲಾನ್ ಸೈಕಲ್ ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದೆ ಸರ್, ಅದು ಚೆನ್ನಾಗಿದೆ. ಕಾಸ್ಟ್ ಎಫೆಕ್ಟಿವ್ ಆಗಿ ಸರ್ವಿಸ್ ಪರ್ಪಸ್. ಸೊ ಅದನ್ನ ತಗೊಂಡ್ವಿ. ಅದಾದ್ಮೇಲೆ ಇಲ್ಲೇ ಸೈಕಲ್ ಮಾಡ್ತಾ ಇದ್ವಿ. ಅವಾಗ ಏಪ್ರಿಲ್ 23 ಅನ್ಸುತ್ತೆ ನಮ್ದು ಗ್ಲಾಂಪೀಸ್ ಇದೆ ಸರ್ ನಮ್ದು. ಸೊ ಗ್ಲಾಂಪೀಸ್ ಆನಿವರ್ಸರಿ ಇತ್ತು. ಸೊ ಹಾಗಾಗಿ ಏನಾದ್ರು ಮಾಡ್ಬೇಕಲ್ಲ ಅಂತ ನಾವು ಸರಿ ರೈಡ್ ಹೋಗೋಣ ಇಲ್ಲಿಂದ. ಸೊ ನಾನು ನಮ್ಮ ಸತೀಶ್ ಅವರು ಇಲ್ಲಿಂದ ಬೆಂಗಳೂರಿಂದ ಮನೆಯಿಂದ ಗ್ಲಾಂಪೀಸ್ಗೆ ಸೈಕಲಲ್ಲಿ ಹೋಗಿತ್ತು. ಹೋಗಿ ಮತ್ತೆ ಅವತ್ತೇ ವಾಪಸ್ ಬಂದ್ವಿ ನಾವು. 165 ಕಿಲೋಮೀಟರ್ ಆಗಿತ್ತು. ಅದು ಫುಲ್ ಆಗ್ತಿತ್ತು, 200 ಆಗ್ತಿತ್ತು. ಬಟ್ ಮಧ್ಯದಲ್ಲಿ ರಾತ್ರಿ ಪಂಚರ್ ಆಗ್ಬಿಡ್ತು, ಬಸ್ಟ್ ಆಗೋಯ್ತು. ಸೊ ಹಾಗಾಗಿ ಅದು 165ಗೆ ಕಟ್ ಆಯ್ತು. ಸೊ ಅದು ಫಸ್ಟ್ ಲಾಂಗ್ ರೈಡ್ ಮಾಡಿದ್ದು. ಹೌದು, ರೈಡ್ ಮಾಡಿದ್ದು ಎಕ್ಸ್ಪೀರಿಯನ್ಸ್. ಅದು ಚೆನ್ನಾಗಿತ್ತು ಸರ್, ಒಂಥರ ಪ್ರೆಷರ್ ಇಲ್ಲ ಏನು, ಇಬ್ರೆ ನಾನು ಅವರು, ಚೆನ್ನಾಗಿತ್ತು ಅದು. ಅಂದ್ರೆ ಏನು 2 ದಿನದ ಜರ್ನಿ ಆಯ್ತಾ ಅದು? ನಾವು ಬೆಳಿಗ್ಗೆ 6 ಗಂಟೆಗೆ ಬಿಟ್ಟಿದ್ದು ಅನ್ಸುತ್ತೆ, 5:45 6 ಗಂಟೆಗೆ ಬಿಟ್ಟಿದ್ದು ಹೆಬ್ಬಾಳಿಂದ. ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ 1 ಗಂಟೆ ಆಗಿತ್ತು. ಹೋಗ್ಬಿಟ್ಟು ನಮ್ಮ ಗ್ಲಾಂಪೀಸಿಗೆ ಅಲ್ಲಿ ಹೋಗ್ಬಿಟ್ಟು ಒಂದು ಸ್ವಲ್ಪ ಊಟ ಮಾಡಿ ಸ್ವಲ್ಪ ರೆಸ್ಟ್ ತಗೊಂಡು ಮತ್ತೆ ಮಸಾಜ್ ಇದೆಲ್ಲ ಮಾಡ್ಕೊಂಡು ಮತ್ತೆ ಸಾಯಂಕಾಲ ಒಂದು 3 ಗಂಟೆ ಬಿಟ್ಟಿದ್ದು, 3:30 ಆಗ್ಬಿಟ್ಟಿತ್ತು. ದೊಡ್ಡಬಳ್ಳಾಪುರ ಬರೋಷ್ಟು 7 ಗಂಟೆ ಆಗಿತ್ತು ಅನ್ಸುತ್ತೆ, 7:30. ಅದೇ ಟೈಪ್ ಫಸ್ಟ್ ಆಯ್ತಲ್ಲ, ಅಲ್ಲಿ ಊರೊಳಗೆ ಆಯ್ತು ಸದ್ಯ. ಅದು ಒನ್ ಡೇ ಮಾಡಿದ್ರು ನಾವು.
ಸೊ ಸೈಕ್ಲಿಂಗ್ ಜರ್ನಿನಲ್ಲಿ ಇದೊಂದು ಮೊದಲ ಲಾಂಗ್ ರೈಡು ಹಸಿರಾಗಿ ಉಳಿದಿದೆ ನೆತ್ಕಿನಲ್ಲಿ. ಬಹಳ ಚೆನ್ನಾಗಿರುತ್ತೆ ಇದೆಲ್ಲ ಒಂಥರ ಎಕ್ಸ್ಪೀರಿಯನ್ಸಸ್. ಅದಾದ್ಮೇಲೆ ಈಗಲೂ ಸೈಕ್ಲಿಂಗ್ ಕಂಟಿನ್ಯೂ ಮಾಡ್ತಾನೆ ಇರ್ತೀರಾ? ಹೌದು ಸರ್, ಈಗ ಅದು ಟ್ರಯಥ್ಲಾನ್ ಟ್ರೈ ಮಾಡಿದ್ಮೇಲೆ ಅಂದ್ರೆ ಸ್ಟಾರ್ಟ್ ಮಾಡಿದ್ಮೇಲೆ ನೀವು ಏನಿಲ್ಲ ಅಂದ್ರೂ ಡೈಲಿ ಅಂದ್ರೆ ವೀಕ್ಲಿ ನಿಮ್ಗೆ ಅಟ್ಲೀಸ್ಟ್ ಒಂದು 2 ರೈಡ್ಸ್ ಮಾಡೇ ಮಾಡ್ತೀರಾ ನಾರ್ಮಲ್. ಟ್ರಯತ್ಲಾನ್, ಹೌದು. ಓಕೆ, ಟ್ರಯತ್ಲಾನ್ ಅಂದ್ರೆ ಏನು? ಈಗ ಯಾಕಂದ್ರೆ ಇಲ್ಲಿ ನಾವೆಲ್ಲ ಒಂಥರ ಅನ್ಎಜುಕೇಟೆಡ್ಸ್ ಇದ್ರು ಅಲ್ಲೆಲ್ಲ, ಅದ್ರ ಬಗ್ಗೆ ಹೇಳಿ. ಟ್ರಯಥ್ಲಾನ್ ಬಂದ್ಬಿಟ್ಟು 3 ಸ್ಪೋರ್ಟ್ ಬರುತ್ತೆ ಸರ್. ಒಂದು ಸ್ವಿಮ್ಮು, ಇನ್ನೊಂದು ಬೈಕು, ಸೈಕ್ಲಿಂಗಿಗೆ ಬೈಕ್ ಅಂತ, ಬೈಕಿಂಗ್ ಅಂತ ರನ್. 3 ಡಿಸಿಪ್ಲಿನ್ ಇರೋದ್ರಿಂದ ಮೂರನ್ನ ಸೇರ್ಸಾದ್ರೆ ಟ್ರಯತ್ಲಾನ್. ಇದನ್ನ ಮಾಡ್ತಾ ನೀವು ಇವಾಗ ಮಾಡ್ತಾ ಇದೀರಿ ಹೆವಿಲಿ ಎಂಗೇಜ್ಡ್ ಆಗಿ, ಅದಕ್ಕೆ ಸೈಕ್ಲಿಂಗ್ ಕಂಟಿನ್ಯೂ ಆಗ್ತದೆ. ವಾರಕ್ಕೆ ಎಷ್ಟು ದಿನ ಸೈಕ್ಲಿಂಗ್ ಮಾಡಿ? ವಾರಕ್ಕೆ 2 ಸತಿ ಅಂತ, ಎರಡು ಸತಿ 1 ಅವರ್ ಹಂಗಿರುತ್ತೆ ವೀಕ್ ಡೇಸು. ವೀಕೆಂಡ್ಸ್ ಬಂದ್ಬಿಟ್ಟು ಅದು ಟ್ರೈನಿಂಗ್ ಪ್ರೋಗ್ರಾಮ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಬಟ್ ಮಿನಿಮಮ್ ಅಟ್ಲೀಸ್ಟ್ 1.5 hours ಸಾಟರ್ಡೆ ಮಿನಿಮಮ್ ಇರುತ್ತೆ. ಸೊ ವಾರಕ್ಕೆ ಅಂದ್ರೂ ಒಂದು 3.5 ಗಂಟೆ ಸೈಕ್ಲಿಂಗ್ ಆಗುತ್ತೆ ಈ ಸೀಸನ್ ಇಲ್ಲ ಅಂದ್ರೆ. ಓಕೆ. ಸೊ ಸೈಕ್ಲಿಂಗ್ದು ಈಗ ಒಂದು ಸ್ವಲ್ಪ ಹೊತ್ತು ಆ ಕಡೆ ಪಕ್ಕಕ್ಕೆ ಇಟ್ಟಿರೋಣ. ನೀವು ಅವಾಗಲೇ ಹೇಳಿದಾಗೆ ಫಸ್ಟ್ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದು ಸುಮ್ಮನೆ ಒಂದು ಪ್ಯಾಷನ್ ಅಥವಾ ಒಂದು ಚೇಂಜ್ಗೋಸ್ಕರ ಅಥವಾ ಹೋಗಿ ಧರ್ಮಸ್ಥಳ ಟ್ರೆಕ್ಕಿಂಗು ಇದೆಲ್ಲ ಆಯಿತು. ಆಮೇಲೆ ಫ್ರೀಕ್ವೆಂಟ್ ಟ್ರೆಕ್ಕಿಂಗ್ ಕೂಡ ಮಾಡ್ತೀರಿ ಅಂತ ಕೇಳ್ಪಟ್ಟೆ. ಸೊ ಈಗ ಫ್ರೀಕ್ವೆಂಟ್ ಆಗಿ ಟ್ರೆಕ್ಕಿಂಗ್ ಹೋಗೋದು, ಇದಕ್ಕೂ ಟ್ರೆಕ್ಕಿಂಗ್ ಹೋಗೋಣ ಅಂತ ನಿಯಮಿತವಾಗಿ ಹೋಗ್ತಾ ಇರೋಣ ಅವಾಗ ಅಂಡ್ ಎಷ್ಟೊಂದು ಟ್ರೆಕ್ಕಿಂಗ್ಗಳ ಬಗ್ಗೆ ಹೋಗಿದ್ದೀರಾ. ಅದು ಹೇಗೆ, ಎಲ್ಲಿಂದ ಶುರು ಆಯ್ತು? ಅದಕ್ಕೆ ಟ್ರಿಗರ್ ಪಾಯಿಂಟ್ ಏನು? ಸೊ ಅದೇ ಸ್ಟಾರ್ಟ್ಅಪ್ ಮಾಡೋದಲ್ಲ, ಫ್ರೀಲಿಟಿಕ್ಸು, ಜಿಮ್ಮಿಗೆ ಸೇರ್ಕೊಂಡಿದ್ದೆ, ವರ್ಕೌಟ್ ಎಲ್ಲ ಸ್ಟಾರ್ಟ್ ಆಯ್ತಲ್ಲ. ಸೊ ನಾವು ಹೆಂಗ್ ನೋಡ್ತೀವಿ ಅಂದ್ರೆ, ನಾವು ಮಾಡ್ತಾ ಇದೀವಿ ಬಟ್ ನಮ್ಮನ್ನ ನಾವು ಹೆಂಗೆ ಇಂಪ್ರೂವ್ ಆಗಿದ್ದೀವಿ ಅಂತ ಹಿಂಗ್ ನೋಡಿ ವ್ಯಾಲಿಡೇಷನ್ ಹಿಂಗ್ ಮಾಡ್ಕೊ. ನನಗಿದ್ದಿದ್ದು ಅದೇ ಹೇಳಿದ್ನಲ್ಲ ಸ್ಟೋರಿ. ಹೋಗಿ 100 ಸ್ಟೆಪ್ ಅಲ್ಲ 200-300 ಮೀಟರ್ಗೆ ಹೋಗಿ ದಬಾಕೊಂಡಿಗೆ ಆಗಲ್ಲ. ನಾನು ನಿಜ ಹೇಳ್ತೀನಿ, ನಾನು ಟ್ರೆಕ್ಕಿಂಗು ಕರ್ನಾಟಕದಲ್ಲಿ ಒಂದಷ್ಟು ಈ ಫೇಮಸ್ ಪೀಕ್ಗಳು ಇವೆಲ್ಲ ಹೇಳ್ತಾರಲ್ಲ, ನಾವು ಅವಾಗ ಕೆಲ್ಸಕ್ಕೆ ಸೇರಿದ ಹೊಸದ್ರಲ್ಲಿ ಒಂದು ಜೋಶಲ್ಲಿ ಎಲ್ಲ ಕಡೆ ಹೋಗಿ ಬಂದ್ವಿ, ಹೋಗ್ತಾ ಇರ್ತಾ ಇದ್ವಿ. ಈಗ ಅದೇ ನೀವು ಹೇಳ್ದಂಗೆ 100 ಸ್ಟೆಪ್ ಹೋಗ್ತಿದ್ದಂಗೆ ಹಂಗೆ ಮಲ್ಕೋತಿದ್ವಿ. ಅವಾಗ ಹೋಗ್ತಾ ಇದ್ದಿದ್ದು ನನಗೆ ಈ ಇಂಟೆನ್ಷನ್ಸು ಇವೆಲ್ಲ ಏನಿರಲಿಲ್ಲ. ಒಂಥರ ಹಸಿರಾಗಿ ಕಾಣುತ್ತೆ, ಒಳ್ಳೆ ವ್ಯೂಸ್ ಇದೆ, ಎಷ್ಟು ಚೆನ್ನಾಗಿದೆ, ಒಂದು ಬೆಂಗಳೂರಿನ ಜಂಜಟ್ಟಿಂದ ಆಚೆ ಬಂದಿದ್ದೀವಿ ಅನ್ನೋ ಥರ ಅಷ್ಟಕ್ಕೆ ನಾನು ಹೋಗ್ತಾ ಇದ್ದಿದ್ದು. ನನಗೆ ಈ ಫಿಟ್ನೆಸ್ ಇವೆಲ್ಲ ಸಂಬಂಧನೇ ಇಲ್ಲ. ಅಲ್ಲೋ ಚೆನ್ನಾಗಿ ಚಿಪ್ಸು ಎಲ್ಲ ತಿನ್ಬಿಟ್ಟು ಸೊ ಆ ರೀತಿ ಇತ್ತು. ಬಟ್ ನೀವ್ ಹೇಳ್ತಿರೋದು ಇವಾಗ ಅದೇ ಫಸ್ಟ್ ಹೋದಾಗ ನಿಮ್ಗೂ ಹಂಗೆ ಸುಸ್ತಾಗ್ತಾ ಇತ್ತು. ಸೊ ಅವಾಗ ಇದೆಲ್ಲ ಜಿಮ್ ಎಲ್ಲ ಸ್ಟಾರ್ಟ್ ಮಾಡಿದ್ನಲ್ಲ, ಸ್ಟ್ರೆಂತ್ ವರ್ಕೌಟ್. ಸೊ ನಾನು ಮೆಷರ್ ಮಾಡ್ಕೋಬೇಕು ವ್ಯಾಲಿಡೇಷನ್ ಎಷ್ಟಾಗಿದೆ. ಓಡೋದು ಅವಾಗ 1 ಕಿಲೋಮೀಟರ್ 2 ಕಿಲೋಮೀಟರ್ ಓಡ್ತಾ ಇದ್ದು. ಸೊ ನಾವೇನ್ ಮಾಡಿದ್ರೆ ಈ ಸುತ್ತಮುತ್ತ ಬೆಂಗಳೂರು ಸುತ್ತಮುತ್ತ ಇರೋದು ಫಸ್ಟ್ ನಾನು ಮಾಡಿದ್ದ ನನ್ನ ನೆನಪಿರಂಗೆ ನಂದಿ ಬೆಟ್ಟ ಹತ್ತೋಣ ಅಂತ. ಸುಮ್ಮನೆ ಎಷ್ಟಾಗುತ್ತೋ ಅಷ್ಟು, ಇಷ್ಟೆಲ್ಲ ಮಾಡಿದ್ದೀನಿ, ಎಷ್ಟಾಗುತ್ತೆ ನೋಡೋಣ, ಟ್ರೈ ಮಾಡೋಣ. ಸೊ ಹಂಗೆ ಸ್ಟಾರ್ಟ್ ಆಗಿದ್ದಲ್ಲ ಆ್ಯಕ್ಚುಲಿ. ಫಸ್ಟು ಟೆಸ್ಟ್ ಮಾಡ್ಕೊಳ್ಳೋಣ ನನಗೆ ನಾನೇ ಅಂತ. ಆಮೇಲೆ ಅದು ನಂದು ಈ ಆಲ್ಮೋಸ್ಟ್ ನಾನು ಬೆಂಗಳೂರು ಸುತ್ತಮುತ್ತ ಇರೋದೆಲ್ಲ ಮಾಡ್ಬಿಟ್ಟಿದ್ದೀನಿ. ಅವಾಗ ಸ್ಟಾರ್ಟಿಂಗಲ್ಲಿ ಏನು ಮಾಡ್ತಾ ಇದ್ದೆ ಅಂದರೆ ಟೈಮ್ ನೋಡ್ಕೊಂಡು ಹತ್ತುತ್ತಾ ಇದ್ದೆ, ಎಷ್ಟೊತ್ತಿಗೆ ಹೋಗ್ತೀನಿ ಅಂತ. ಸೊ ಅದೆಲ್ಲ ಆಯ್ತು. ಅವಾಗ ಒಂದು ಸ್ವಲ್ಪ ವ್ಯಾಲಿಡೇಷನ್ ಸಿಕ್ಮೇಲೆ ನೆಕ್ಸ್ಟ್ ಫ್ಯಾಮಿಲಿ ಜೊತೆ ಹೋದ್ನಾ. ಅವಾಗ ಫ್ಯಾಮಿಲಿ ಜೊತೆ ಹೋದಾಗ ಹಿಂಗೆಲ್ಲ ಓಡೋಕ್ಕೆಲ್ಲ ಆಗಲ್ಲ. ಅವಾಗ ನಿಂತ್ಕೊಂಡು ಆರಾಮಾಗಿ ಸುತ್ತಮುತ್ತ ನೋಡ್ಕೊಂಡು ಪ್ರಕೃತಿ ಸೌಂದರ್ಯ ಅವಾಗ ಬಿತ್ತದು. ಓ, ನಾನು ಇಷ್ಟ ದಿವಸ ಸುಮ್ಮನೆ ಹತ್ತುತ್ತಾ ಇದ್ದೆ ಹಿಂದೆ ಮುಂದೆ ನೋಡ್ದಲೆ, ಈಗ ನಿಂತ್ಕೊಂಡು ನೋಡ್ತಾ ಇದೀನಿ ಎಷ್ಟು ಸಖತ್ತಾಗಿದೆಯಲ್ಲ ಅಂತ. ಅವಾಗ ಸ್ಟಾರ್ಟ್ ಆಗಿದೆ ಸರ್. ನಿಮ್ಗೆ ಏನಂದ್ರಲ್ಲ ನೀವು ಪ್ರಕೃತಿ ನೋಡಿ ಮಾಡ್ತೀನಿ ಅಂತ, ಅವಾಗ ಸ್ಟಾರ್ಟ್ ಆಯ್ತು. 2 ಕಂಬೈನ್ ಮಾಡಿ ನಾನು ನೋಡಕ್ ಸ್ಟಾರ್ಟ್ ಮಾಡಿದೆ. ಅವಾಗ ಫಿಟ್ನೆಸ್ ಒಂದು, ಪ್ರಕೃತಿ ಒಂದು, ಅವೆರಡೂ ಆಬ್ಜೆಕ್ಟಿವ್ ಇಟ್ಕೊಂಡು ನಾನು ಟ್ರೆಕ್ಕಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿದ್ದು. ಬಹಳ ಒಳ್ಳೆ ಮಿಳಿತ ಒಂಥರ ಅದು ಬ್ಲೆಂಡ್ ಆಯ್ತು ಅಂತಂದ್ರೆ ಅದಕ್ಕೊಂದು ಸ್ಫೂರ್ತಿನೂ ಸಿಗುತ್ತೆ. ಹೋದ್ರೆ ನೋಡಪ್ಪ ಒಂಥರ ಖುಷಿ ಆಗುತ್ತೆ, ಮನಸ್ಸಿಗೆ ಒಂಥರ ಉಲ್ಲಾಸ, ಇವೆಲ್ಲ ಬಹಳ ಚೆನ್ನಾಗಿರುತ್ತೆ. ಅದ್ರಲ್ಲೊಂದು ಕಥೆ ಇದೆ ಸರ್, ಹೇಳಿ. ಅದು ಹೆಂಗೆ ಸ್ಟಾರ್ಟ್ ಆಯ್ತು ಅಂತ. ಸೊ ನಾನು ಇಲ್ಲಿ ಬೆಂಗಳೂರಲ್ಲಿ ಮಾಡ್ತಾ ಇದ್ದೆ. ಒಂದ್ಸತಿ ಕುದುರೆಮುಖ ಹೋಗೋಣ ಅಂತ ಹೋದೆ ನಾನು. ಎಲ್ಲರೂ ಕೇಳಿದೆ, ನಾನು ಇಲ್ಲಿ ಯಾರು ಬರಲ್ಲ ಅಂದ್ರು, ಫ್ರೆಂಡ್ಸು ಎಲ್ಲ ಅಂದ್ರು, ಆಫೀಸಲ್ಲಿ ಯಾರು ಫ್ರೀ ಇರಲಿಲ್ಲ. ಕುದುರೆಮುಖಕ್ಕೆ ಹೋದೆ ನಾನು. ಮನೆಯಿಂದನೇ ಒಬ್ಬನೇ ಹೋದೆ. ಶುಕ್ರವಾರ ಹೋಗಿದ್ದು ಅನ್ಸುತ್ತೆ. ಹೋಮ್ ಸ್ಟೇಲಿದ್ದು ಬೆಳಿಗ್ಗೆ ಎದ್ಬಿಟ್ಟು ಟ್ರೆಕ್ ಮಾಡಬಹುದು. ನಾನು ಹೋಮ್ ಸ್ಟೇಲಿ ನಾನು ಇನ್ಯಾರೋ ಇಬ್ರು ಬಂದಿದ್ರು, ಬೆಂಗಳೂರಿಂದನೇ ಬಂದಿದ್ರು. ಸೊ ಬೆಳಿಗ್ಗೆ ಟ್ರೆಕ್ ಮಾಡುವಾಗ ನಾರ್ಮಲಿ ಮಾತಾಡ್ತಿರಲ್ಲ, ಏನು ಕತೆ, ಎಲ್ಲಿಂದ ಏನು ಕತೆ ಮಾತಾಡುವಾಗ ಅವ್ರು ಹೇಳ್ತಾ ಇದ್ದಾರೆ, ಅವರು ಹಿಮಾಲಯದಲ್ಲಿ ಟ್ರೆಕ್ ಮಾಡ್ಕೊಂಡಿದ್ದಾರೆ ರೇಂಜಸ್. ಸೊ ಅವರು ನನಗೆ ಹಿಂಗ್ ಬಿಟ್ರು ಅಷ್ಟೇ, ಒಂದು ಹುಳ ಬಿಟ್ಟಿದ್ದಲ್ಲಿ ನಾನು ಕ್ಯೂರಿಯಸ್ ಆಗಿ ಅದೇಂಗಿರುತ್ತೆ ಅಂತ ತಿಳ್ಕೊಂಡೆ ಅವ್ರ ಹತ್ರ. ಅವ್ರು ಹೇಳಿದ್ದು 3-4 ಡೇಸ್ ನೀವು ಹಿಂಗೆ ನಡೀತಾ ಇರ್ತೀರಾ, ಹಿಂಗೆ ಬೆಟ್ಟ ಎಲ್ಲ ಇರುತ್ತೆ, ಬ್ಯಾಗ್ ಹಾಕೊಂಡು ಹತ್ಬೋದು ಅಂತ. ಅವಾಗ ಹೇಳಿದ್ನಲ್ಲ 2 ವಿಷಯ, ಒಂದು ಬ್ಯಾಗ್ ಹಾಕೊಂಡು ನಾನೇ ಹತ್ಬೇಕು, ಅದೊಂದು ಇದು
ಆಮೇಲೆ ಇನ್ನೊಂದು ಹಿಮಾಲಯದಲ್ಲಿ ಯಾರು ಇರಲ್ಲ, ನೀವೇ ಒಂದು 20 ಜನ ಇರ್ತೀರಾ. ಮೂವಿಂಗ್ ಕ್ಯಾಂಪ್ಸ್ ತರ ಅದು. ಒಂದು ಕಡೆ ಹೋಗ್ತೀರಾ, ಇವತ್ತು ಮಲಗ್ತೀರಾ ಟೆಂಟ್ ಹಾಕಿ, ನೆಕ್ಸ್ಟ್ ದಿವಸ ಬೆಳಗ್ಗೆ ಬೇರೆ ಕಡೆ ಹೋಗಿ ಟೆಂಟ್ ಹಾಕೊಂಡು ಮಲಗ್ತೀರಾ. ಆಗ್ಲೇ ಎಕ್ಸೈಟಿಂಗ್ ಅನಿಸ್ತದೆ, ಮಾಡ್ಲೇಬೇಕು ಗುರು ಇದು. ಜನವರಿಲ್ಲ ಕುದುರೆಮುಖ ಮಾಡಿದ್ವಿ, ಫೆಬ್ಬಲ್ಲಿ ಕೊಡ್ಚಾದ್ರಿ ಮಾಡಿದೆ. ಇದು 23 ನಾನು, ಸತೀಶ್ ಅವರು ಮತ್ತೆ ಆಫೀಸ್ ಕೊಲೀಗ್ಸ್, ಇನ್ನೊಬ್ಬ ಈಶ್ವರ್ ಅಂತ. ಸೊ ನಾವು ಮಾಡೋದು ಕೊಡ್ಚಾದ್ರಿ. ಅದಾದ್ಮೇಲೆ ನಾನು ವಾಪಸ್ ಬಂದ್ಬಿಟ್ಟು ಒಂದು ಟ್ರೆಕ್ ಕುಕ್ ಮಾಡಿದೆ, ಮಿಯರ್ ವ್ಯಾಲಿ ಅಂತ, ಹಿಮಾಚಲ್ ಪ್ರದೇಶಲ್ಲಿ ಮಾಡಿದೆ. ಬಟ್ ಹಿಂಗೆ ಅಂದರೆ ಸ್ಟಾರ್ಟಿಂಗಲ್ಲಿ ಮಾಡಿದೆ. ಅದಕ್ಕೆ ಮಾಡೋಕ್ಕೆ ಏನು ಮಾಡಬೇಕು ಅಂದರೆ, ನೀವು ರಿಜಿಸ್ಟರ್ ಮಾಡ್ಬೋದು, ಬಟ್ ಅದಕ್ಕೆ ಎಲಿಜಿಬಿಲಿಟಿ ಕೇಳ್ತಾರೆ, ಫಿಟ್ನೆಸ್ ಇದು. ಅದಕ್ಕೆ ನೀವು 5 ಕಿಲೋಮೀಟರ್ ಆ ಟ್ರೆಕ್ಕಿಗೆ ಎಸ್ಪೆಷಲಿ 5 ಕಿಲೋಮೀಟರ್ಸ್ ಇನ್ 35 ಮಿನಿಟ್ಸ್ ಓಡಬೇಕು. ಪ್ರೂಫ್ ಕೇಳ್ತಾರೆ. ಆ ಪ್ರೂಫ್ ಕೊಡೋಕ್ಕೆ ನಾನು ಓಡಕ್ಕೆ ಸ್ಟಾರ್ಟ್ ಮಾಡಿದ್ದು. ಅಂದರೆ 5 ಕಿಲೋಮೀಟರ್ಸ್ ಆ ಡಿಸ್ಟೆನ್ಸ್ ಓಡಿ ಪ್ರೂಫ್ ಕೊಡ್ಬೇಕಲ್ಲ. ಪ್ರೂಫ್ ಅಂದ್ರೆ ಅವರು ಹೇಗೆ? ಈಗ ನಾರ್ಮಲಿ ನಾವೇನು ಯೂಸ್ ಮಾಡ್ತೀವಿ, ಸ್ಟ್ರಾವಾ ಯೂಸ್ ಮಾಡ್ತಾ ಇರ್ತೀವಿ, ವಾಚ್ ಹಾಕೊಂಡಿರ್ತೀವಿ, ವಾಚ್ ಡೇಟಾ ಎಲ್ಲ ಒಂದು ಹೋಗುತ್ತೆ. ಗಾರ್ಮಿನ್ ಯೂಸ್ ಮಾಡ್ತೀವಿ, ಗಾರ್ಮಿನ್ ಸ್ಟ್ರಾವಾ ಹೋಗುತ್ತೆ. ಸೊ ಅದ್ರದ್ದು ಸ್ಕ್ರೀನ್ ಶಾಟ್ ಕೊಡ್ಬೇಕು ಅವ್ರಿಗೆ. ಈ ಸ್ಟ್ರಾವಾ ಆಪ್ ಅನ್ನೋದು ಈ ಫಿಟ್ನೆಸ್ ಫ್ರೀಕ್ಗಳಿಗೆ, ರನ್ನರ್ಸ್ಗೆ, ಸೈಕ್ಲಿಂಗು, ಇವ್ರಿಗೆಲ್ಲ ಒಂದು ಭಾರಿ ಒಂಥರ, ನಮ್ಮಂತ ಸೋಂಬೇರಿಗಳಿಗೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಇರೋ ಥರನೇ ಇವರು ಸ್ಟ್ರಾವಾ ಅಂತ ನೋಡ್ತಾ ಇರ್ತಾರೆ. ಸೊ ಯಾವಾಗಲೂ ಈ ಸ್ಟ್ರಾವಾ ಅಂದ್ರೆ ಏನು ಅಂದ್ರೆ ಅದಕ್ಕೆ ಹೇಳ್ತಾ ಇದೀನಿ ಎಲ್ಲ ನಮ್ಮ ವ್ಯೂವರ್ಸ್ಗೆ. ಹೇಳಿ ಸ್ಟ್ರಾವಾ. ನೀವ್ ಹೇಳಿ ನಿಜ. ಹೆಂಗಾಗಿದೆ ಅಂದ್ರೆ ಸ್ಟ್ರಾವಾ ಹಾಕಿದೀನಿ ನೋಡ್ಲಿಲ್ಲ ಮಗ ಅಂತ ಫುಲ್ ಎಲ್ರು ನಾವು ಡೀಟೇಲ್ಸ್ ಕೊಡ್ತೀವಲ್ಲ. ನಾರ್ಮಲಿ ಇನ್ಸ್ಟಾ ಕೊಡ್ತೀವಿ, ಇನ್ಸ್ಟಾ ಹ್ಯಾಂಡಲ್, ಫೇಸ್ಬುಕ್ ಕಮ್ಮಿ ಆಗಿದೆ ಅನ್ಬೋದು, ಇನ್ಸ್ಟಾ ಅಂತ ಕೊಡ್ತೀವಿ, ಫೋನ್ ನಂಬರ್ ಎಲ್ಲ. ನಾವೇನ್ ಮಾಡ್ತೀವಿ, ಸ್ಟ್ರಾವಾ ಕೊಡ್ತೀವಿ. ಇವ್ರಿಗೆಲ್ಲ ಇದೊಂದು ಬೇರೆ ಪ್ರಪಂಚನೇ ಇದೆ. ಜನ ಇದ್ರ ಬಗ್ಗೆ ಸ್ವಲ್ಪ ಬಹಳ ಒಳ್ಳೆ ಅಂಡ್ ಆರೋಗ್ಯಕರ ಪ್ರಪಂಚ ಇದು. ಇನ್ಸ್ಟಾನಲ್ಲಿ ಇಲ್ಲೆಲ್ಲ ತುಂಬಾ ಅನಾರೋಗ್ಯಕರ ವಿಷಯಗಳು ತುಂಬಾ ಇದಾವೆ. ಇಲ್ಲ, ಅಲ್ಲೂ ಇದೆ, ಎರಡು ಕಡೆ ಎಲ್ಲ ಇರುತ್ತೆ, ಬಟ್ ತಗೊಳೋದ್ರ ಮೇಲೆ ಹೋಗುತ್ತೆ. ಬಟ್ ಇಲ್ಲಿ ನಿಮ್ಗೆ ಏನ್ ಮಾಡಿದ್ರು ಬೇರೆ ತಗೊಳಕ್ಕೆ ಆಗಲ್ಲ, ಎಲ್ಲ ಆರೋಗ್ಯದಲ್ಲಿ ಇರೋದು. ಸೊ ಅವಾಗ ಓಡಕ್ ಸ್ಟಾರ್ಟ್ ಮಾಡಿದ್ ನಾನು. 5 ಕಿಲೋಮೀಟರ್ಸ್ ಮಾಡ್ಲೇಬೇಕಿತ್ತಲ್ಲ ಪ್ರೂಫ್ ಕೊಡಕ್ಕೆ, ಅದು ಓಡಕ್ ಸ್ಟಾರ್ಟ್ ಮಾಡಿದ್ದು. ಸೊ ಅದು ಆಯ್ತು, 5 ಕಿಲೋಮೀಟರ್ಸ್ ಓಡಿದ್ದಾಯ್ತು, ಪ್ರೂಫ್ ಕೊಟ್ಟಿದ್ದಾಯ್ತು, ಎಲ್ಲ ಆಯ್ತು. ಇನ್ನು 3 ವೀಕ್ಸ್ ಇತ್ತು ಟ್ರೆಕ್ಗೆ. ಹಿಮಾಲಯದ ಮಿಯರ್ ವ್ಯಾಲಿ, ಅದು ಹಿಮಾಲಯನ್ ರೇಂಜ್ ಅಲ್ಲಿ ಒಂದು ಪಿಕ್ಸ್ ಬರೋಲ್ಲ ಅಲ್ಲಿ. ಇದು ಮಿಯರ್ ವ್ಯಾಲಿ ಅಂದ್ಬಿಟ್ಟು ಮೀಡಿಯಂ ಡಿಫಿಕಲ್ಟ್ ಲೆವೆಲ್ ಅಂತ. ಮೀಡಿಯಂ ಅದರಲ್ಲೂ ಅವರು ನಾನು ಹೋಗಿದ್ದು ಇಂಡಿಯಾ ಹೈಕ್ಸ್ ಮುಖಾಂತರ. ಸೊ ಅದರಲ್ಲೂ ಸ್ಟೇಜಸ್ ಇದೆ, ಈಸಿ, ಮಾಡರೇಟ್, ಡಿಫಿಕಲ್ಟ್, ವೆರಿ ಡಿಫಿಕಲ್ಟ್ ಅಂತ. ಇಂಡಿಯಾ ಹೈಕ್ಸ್ ಅನ್ನೋ ತುಂಬಾ ಪಾಪ್ಯುಲರ್ ಫೋರಮ್ ಅಲ್ವಾ ಈ ಹಿಮಾಲಯನ್ ಟ್ರೆಕ್ಸ್ ಆರ್ಗನೈಸ್ ಮಾಡೋದು. ಓಕೆ, ಇಂಡಿಯಾ ಹೈಕ್ಸ್ ಅವ್ರು ಚೆನ್ನಾಗಿ ಆರ್ಗನೈಸ್ ಮಾಡ್ತಾರೆ. ಸೊ ಅದಕ್ಕೆ ರಿಜಿಸ್ಟರ್ ಆಗಿದ್ನ ಎಲ್ಲ ಆಯ್ತು. ಇನ್ನು 3 ವೀಕ್ಸ್ ಇದ್ದಾಗ ಅಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿ ಎಲ್ಲ ಆಗೋಯ್ತು. ಅದನ್ನ ಕೇಳಿ ಮನೇಲಿ ಗೊತ್ತಲ್ಲ, ಯಾಕಪ್ಪ ಸುಮ್ನೆ ಗಾಬರಿ ಬಿದ್ರು. ನಾನು ಅಲ್ಲಿಗೂ ಸುಮ್ಮನೆ ಅದೇ ಆಯ್ತು ಅಂತ. ಬಟ್ ಅವ್ರು ಇಂಡಿಯಾ ಎಕ್ಸ್ಪೋರ್ ಏನ್ ಮಾಡೋದು, ಅದ್ರ ಬದಲು ಬೇರೆ ಟ್ರೆಕ್ ನಮ್ಗೆ ಆಪ್ಷನ್ ಕೊಟ್ಟರು. ಒಂದು, ನಿಮ್ಗೆ ವೋಚರ್ ಕೊಡ್ತೀವಿ ಅವ್ನು ಕ್ಯಾನ್ಸಲ್ ಮಾಡೋಕ್ಕೆ, ಇಲ್ಲ ನೀವು ಬೇರೆ ಟ್ರೆಕ್ಕಿಗೆ ಹೋಗಿ ಅಂದ್ರು. ಸರಿ, ನಾನು ಮಾಡಲೇಬೇಕು ಅಂತ ಇದ್ನಲ್ಲ, ಸರಿ ಅಂದ್ಬಿಟ್ಟು ಜಮ್ಮು ಅಂಡ್ ಕಾಶ್ಮೀರ ಶ್ರೀನಗರ ಹತ್ರ ಬೋಧ್ಪುರಿ ಟ್ರೆಕ್ ಅಂತ ಇದೆ. ಬೋಧ್ಪುರಿ ಟ್ರೆಕ್, ಅಲ್ಲಿಗೆ ಅದಕ್ಕೆ ಹೋದ. ಅದು ಆಗಸ್ಟ್ ಎಂಡಲ್ಲಿ ಇತ್ತು. ದಟ್ ವಾಸ್ ಮೈ ಫಸ್ಟ್ ಹಿಮಾಲಯನ್ ಟ್ರೆಕ್. ಓಕೆ, ಬಟ್ ಅದಕ್ಕೂ ಈ ರಿಕ್ವೈರ್ಮೆಂಟ್ಸ್ ಎಲ್ಲ ಸೇಮ್. 5 ಕಿಲೋಮೀಟರ್ಸ್ 30 ಮಿನಿಟ್ಸ್ ಅನ್ನೋದು ಅನ್ಸುತ್ತೆ. ಅದಕ್ಕೆ ಅದು ಮೀಡಿಯಂ ಡಿಫಿಕಲ್ಟ್ ಅಂತ ಕರೀತಾರೆ. ಅದು ಫಸ್ಟ್ ನಂದು ಟ್ರೆಕ್, ಹಿಮಾಲಯನ್ ಟ್ರೆಕ್. ಚೆನ್ನಾಗಿತ್ತು ಸರ್. ಒಂದು ವಾರ ಹೆಂಗೆ ಅಂದ್ರೆ, ನಿಮಗೆ ಮೊಬೈಲ್ ನೆಟ್ವರ್ಕ್ ಇಲ್ಲ, ಹೊರಗಡೆ ಪ್ರಪಂಚನೇ ಇಲ್ಲ. ನೀವೇ ಇರ್ತೀರಾ, ನಿಮ್ ಜೊತೆ ಯಾರ್ಯಾರು ಬಂದಿರ್ತಾರಲ್ಲ ಅವ್ರ ಜೊತೆ ಫ್ರೆಂಡ್ಸ್ ಆಗ್ತೀರಾ, ಇನ್ನೇನಿಲ್ವಲ್ಲ. ನಿಮ್ ಜೊತೆ ಟೆಂಟ್ ಮೇಟ್ ಸಿಗ್ತಾರೆ, ಒಬ್ರು ಇಲ್ಲ ಇಬ್ರು ಇರ್ತಾರೆ. ಅವ್ರ ಜೊತೆ ಮಾತಾಡಿ ನನ್ನ ಜೀವನದ ಅವ್ರ ಕಥೆಗಳು, ಅವ್ರಿಗೆ ಒಂದ್ ವಾರ. ಅದೇ ನೀವ್ ಹೇಳಿದ್ರಲ್ಲ, ಈ ಫಿಟ್ನೆಸ್ ಸ್ಟಾರ್ಟಿಂಗ್ ಹೋಗಿದ್ದಂಗೆ ನಾನು ಹೋಗಿ ಮಾಡೋಣ ಅಂತ ಹೋಗಿದ್ದು. ಬಟ್ ಮುಗಿಸ್ದಾಗ ನನಗೆ ಅದ್ರ ಜೊತೆ ಎಷ್ಟೊಂದು ಲೆಸನ್ಸ್ ಕಲಿತೆ ಅಂತ ಅನಿಸ್ತು. ಅಂದ್ರೆ ಯಾಕಂದ್ರೆ ಒಬ್ಬರ ಹತ್ರ ಅಲ್ವಲ್ಲ, ನಾವು ಒಂದು ವಾರ ಜೊತೆಗಿದ್ದಾಗ ಅವರು ಚಿಕ್ಕವರಿಂದ ಏನೇನು ಎಕ್ಸ್ಪೀರಿಯನ್ಸ್ ಅವ್ರದೆಲ್ಲ ಶೇರ್ ಮಾಡ್ತೀವಿ, ನಾವು ಮಾಡ್ತೀವಿ, ಅವರು ಮಾಡ್ತಾರೆ. ಸೊ ಗುಂಪಲ್ಲಿ ಅದೊಂಥರ ಒಳ್ಳೆ ಲರ್ನಿಂಗ್ ಸರ್. ಒಂದು ವಾರ ಅದಾಯ್ತು. ನೆಕ್ಸ್ಟ್ ಇನ್ನೊಂದು ಮಾಡಬೇಕು ಅಂದ್ಕೊಂಡೆ, ನೆಕ್ಸ್ಟ್ ಲೆವೆಲ್. ಅದು ಕ್ರಾಸ್ ಓವರ್ ಟ್ರೆಕ್. ಹಿಮಾಚಲ್ ಕಡೆಯಿಂದ ಸ್ಟಾರ್ಟ್ ಮಾಡಿ ನಾವು ಆ ಕಡೆ JNK ಕಡೆ ಇಳಿತೀವಿ. ಬರುತ್ತೆ ಹಿಮಾಚಲ್ ಪ್ರದೇಶ ಆ ರಾಜ್ಯದಲ್ಲಿ ಶುರು ಮಾಡಿ ಜಮ್ಮು ಅಂಡ್ ಕಾಶ್ಮೀರ ರಾಜ್ಯ ಕ್ರಾಸ್ ಓವರ್ ಅಂತ. ಓಕೆ, ಇಂಟರ್ ಸ್ಟೇಟ್ ಅದು ರಿಜಿಸ್ಟರ್ ಆಗಿದ್ವಿ. ಅದಕ್ಕೆ 10 ಕಿಲೋಮೀಟರ್ಸ್ ನೋಡ್ಬೇಕಿತ್ತು.
ಅದೇ ಹೆಂಗೆ ಆಯ್ತು ಈಗ 10 ಕಿಲೋಮೀಟರ್ಸ್ ಹೊಡ್ಬೇಕು, ಈಗ 5 ಆಯ್ತು, ಈಗ 10 ಕಿಲೋಮೀಟರ್ಸ್ ಪ್ರಾಕ್ಟೀಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ತಾಕತ್ತಿದೆ ಅಂತ ತೋರಿಸ್ಬೇಕು. ಹೌದು, ಅದಕ್ಕೆ ಏನಾಗುತ್ತೆ ಅಂದ್ರೆ ಅಲ್ಲಿ ಹೋದಾಗ ಆಕ್ಸಿಜನ್ ಲೆವೆಲ್ ಕಮ್ಮಿ ಇರುತ್ತೆ, ಹೈ ಆಲ್ಟಿಟ್ಯೂಡ್ ಅಲ್ಲ, ಹಾಗಾಗಿ 13,000-14,000-15,000 ಫೀಟ್ ತನಕ ಹೋಗುತ್ತೆ. ಸೊ ಆಕ್ಸಿಜನ್ ಲೆವೆಲ್ ಕಮ್ಮಿ, ಸೊ ನಮ್ಮ ಬಾಡಿ ಅಡಾಪ್ಟ್ ಆಗ್ಬೇಕು, ಅಕ್ಲಿಮೆಟೈಸ್ ಆಗ್ತಾರೆ. ಬಟ್ ಅದಕ್ಕೆ ಅವ್ರ ಫಿಟ್ನೆಸ್ ಹೆಂಗ್ ಮಾಡ್ತಾರೆ, ನಿಮ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಫಿಟ್ನೆಸ್ ಇರಬೇಕು ಅಂತ. ಹಾಗಾಗಿ ಒನ್ ಆಫ್ ದ ವೇಸ್ ಟು ಟೆಸ್ಟ್ ಯುವರ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಬಂದ್ಬಿಟ್ಟು ಅದು ರನ್ನಿಂಗ್ ಹೆಂಗ್ ಮಾಡ್ತಾರೆ. ಬೇರೆದು ಇದೆ, ಸ್ವಿಮ್ಮಿಂಗ್ ಎಲ್ಲ ಇದೆ, ಬಟ್ ಪಾಪ್ಯುಲರ್ ಆಗಿ ರನ್ನಿಂಗ್ ಚೆಕ್ ಮಾಡ್ತಾರೆ. ಹಾಗಾಗಿ ಅವ್ರ ಫಿಟ್ನೆಸ್ ಕೊಡ್ತಾರೆ, ಟೆಸ್ಟ್ ಓಡ್ತೀರಾ ನೀವು ಇಷ್ಟರಲ್ಲಿ ಇಷ್ಟು ಓಡ್ತೀರಾ ಅಂತ. ಅದು ಅವಾಗ ಓಡಕ್ ಬಂದ್ರೆ ಅದು ಮುಗಿಸೋಳಗೆ ಲೆಜಲ್ ಸಿಗೋದ್ರೊಳಗೆ 10 ಕಿಲೋಮೀಟರ್ ಆಗಿತ್ತು. ಸೊ ನಾನು ಅದೇ ಟೈಮ್ಗೆ ಇಲ್ಲಿ ಜಿಮ್ಗೆ ಹೋಗ್ತಾ ಇದ್ನಲ್ಲ, ಜಿಮ್ ಅಲ್ಲಿ ಇಬ್ರು ಬಂದಿದ್ರು, ಕಪಲ್ ಇದ್ರು. ಅವರು ಟ್ರೆಕ್ಸ್ ಭಾಳ ಮಾಡಿದ್ರು, ಸರಿ, ಅವ್ರು ಸಜೆಸ್ಟ್ ಮಾಡಿದ್ರು, ಇದು ಇದೆ ಮಾಡು ಚೆನ್ನಾಗಿರುತ್ತೆ ನೀನು ಮಾಡ್ತೀಯ ಅಂತ. ಸರಿ ಮಾಡಿದ್ರು. ಅವ್ರು ಹೋಗಿದ್ರು ಟ್ರೆಕ್ಕಿಗೆ 3 ವೀಕ್ಸ್ ಮುಂಚೆ, 2 ವೀಕ್ಸ್ ಮುಂಚೆ ಅನ್ಸುತ್ತೆ. ಏನಾಗಿದೆ, ಇವ್ರು ಹೋಗಿದ್ದು ಅದು ಮೋಸ್ಟ್ಲಿ ನ್ಯೂಸಲ್ಲೆಲ್ಲ ಬಂದಿತ್ತು ಅನ್ಸುತ್ತೆ. ಕ್ಲೌಡ್ ಬರ್ಸ್ಟ್ ಆಗಿ ಒಂದ್ ಸ್ವಲ್ಪ ಬೆಂಗಳೂರು ಟ್ರೆಕ್ಕರ್ಸ್ ಆ ಗ್ರೂಪ್ ಅಲ್ಲಿ ಇವರು ಇದ್ರು. ಬಟ್ ಇವ್ರ ಲಕ್ಕಿ ಏನಂದ್ರೆ ಅವ್ರ ವೈಫ್ ಇದ್ರಲ್ಲ ಕಪಲಲ್ಲಿ, ಅವರಿಗೆ ಆಲ್ಟಿಟ್ಯೂಡ್ ಸಿಕ್ನೆಸ್ ಬಂದ್ಬಿಟ್ಟು ಅವರು ವಾಪಸ್ ಬಂದಿದ್ದಾರೆ, ರಾತ್ರಿನೇ ವಾಪಸ್ ಬಂದಿದ್ದಾರೆ. ಇದು ಬೆಳಿಗ್ಗೆ ಆಗಿದೆ. ಏನೋ ಒಂದು ದೇವರೇ ಕರ್ಕೊಂಡ್ಬಂತು ನಿಜವಾಗಿ. ಆ ವಿಷಯ ಮನೆ ಗೊತ್ತಾಗ್ಬಿಟ್ಟು ಹೆದರ್ಕೊಂಡು ಬಿಡ್ಲಿಲ್ಲ. ಸೊ ಅದಿನ್ನೂ ಪಕೆಟ್ ಲಿಸ್ಟ್ ಅಲ್ಲಿ ಇದೆ. ಬಟ್ ಹೌದು, ಸೊ ದಟ್ ಆ ಒಂದು ಟ್ರೆಕ್ಕಿಂಗ್ ಅದೇ ಎಕ್ಸ್ಪೀರಿಯನ್ಸ್ ಸರ್. ಈ ಟ್ರೆಕ್ಕಿಂಗ್ ಜರ್ನಿ ಅಥವಾ ಒಂದು ಪ್ರಯಾಣದಲ್ಲಿ ಇನ್ನ ಯಾವ್ದಾವ್ದು ಮಾಡಿದೀರಾ? ಅಂದ್ರೆ ದೊಡ್ಡ ಟ್ರೆಕ್ ಅಂದ್ರೆ ಇನ್ನ ಬೇರೆ ಅದೇ ಸರ್, ಇಲ್ಲಿ ನಾವು ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎಲ್ಲ ಈ ಕುಮಾರ ಪರ್ವತ, ನಾವೆಲ್ಲ ಹೋಗೋದು ಕುಮಾರ ಪರ್ವತ, ಕೊಡಚಾದ್ರಿ, ಇವ್ರು ಹೇಳದಂಗೆ ಕೊಡಚಾದ್ರಿ, ಕುದುರೆಮುಖ, ಇವೆಲ್ಲ ಇಂಪಾರ್ಟೆಂಟ್ ಇಲ್ಲ. ಇಂಪಾರ್ಟೆಂಟ್ ಸರ್. ಕುಮಾರ ಪರ್ವತ ಬಂದ್ಬಿಟ್ಟು ನನ್ಗೊಂದ್ ಸ್ವಲ್ಪ ಚಾಲೆಂಜಿಂಗ್ ಅನ್ಕೊಂತೀನಿ ಸ್ವಲ್ಪ, ಅಂದ್ರೆ ಬಿಗಿನರ್ಸ್ ಫಸ್ಟೇ ಹೋಗೋದು. ಈಗ ಏನಿದೆ, ಯಾಕಂದ್ರೆ ಮುಂಚೆ ಏನ್ ಮಾಡ್ತಾ ಇದ್ರು, ಕುಮಾರ ಪರ್ವತದಲ್ಲಿ 2 days ಮಾಡೋರು. ಹೋಗ್ಬಿಟ್ಟು ಬಟ್ರ್ ಮನಲ್ಲಿ ಟೆಂಟ್ ಹಾಕಿ ಮಲಗೋರು, ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದೋಗೋರು, ಇಲ್ಲ 5 ಮೇಲಕ್ಕೆ ಬಂದ್ಬಿಟ್ಟು ಬಟ್ರ್ ಮನೇಲಿ ಮಲಗಿ ಕೆಳಗೆ ಬರೋರು. ನೆಕ್ಸ್ಟ್ ಹಂಗಿತ್ತು. ಲಾಸ್ಟ್ ಇಯರ್ ಇಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಚೇಂಜ್ ಮಾಡಿದ್ದಾರೆ, 1 ಡೇಲೇ ಕಂಪ್ಲೀಟ್ ಮಾಡಬೇಕು. ಬೆಳಗ್ಗೆ ಹೋದ್ರೆ ಸಂಜೆ ಬಂದ್ಬಿಡ್ಬೇಕು. ಅದರಲ್ಲಿ 3 ತರ ಮಾಡ್ಬೋದು ಕಾಂಬಿನೇಷನ್. ಒಂದು, ಅದು ಕುಕ್ಕೆಯಿಂದ ಸ್ಟಾರ್ಟ್ ಆಗಿ ಸುಬ್ರಹ್ಮಣ್ಯದಿಂದ ಸ್ಟಾರ್ಟ್ ಆಗಿ ಮೇಲಕ್ಕೆ ಹೋಗಿ ಆ ಕಡೆ ಇಳಿಬಹುದು, ಸೋಮವಾರ ಕಡೆ ಇಳಿಬಹುದು, ಇಲ್ಲ ಆ ಕಡೆಯಿಂದ ಈ ಕಡೆ ಬರ್ಬೋದು. ಕುಕ್ಕೆಯಿಂದ ಮೇಲಕ್ಕೆ ಹೋಗಿ ಕುಕ್ಕೆಗೆ ವಾಪಸ್ ಆಗೋದು, ಆ ಕಡೆಯಿಂದ ಆ ಕಡೆ ಹೋಗಿ ಹಂಗೆ ಉಳಿಯೋದು. ಸೊ ಚಾಲೆಂಜಿಂಗ್ ಬಂದ್ಬಿಟ್ಟು ಕುಕ್ಕೆಯಿಂದ ಪೀಕು ಮತ್ತೆ ವಾಪಸ್ ಬರೋದು ಚಾಲೆಂಜಿಂಗ್. ತುಂಬಾ ಡಿಸ್ಟೆನ್ಸ್ ಜಾಸ್ತಿ, ಫುಲ್ ಹೈಟ್ ಇರುತ್ತೆ. ಸೊ ಚಾಲೆಂಜಿಂಗ್. ಸೊ ಅದಕ್ಕೆ ನನ್ನ ಕೇಳಿದ್ರೆ, ಈಗ ಅಲ್ಲಿ ಹೋಗೋರು ಯಾರು ಹಿಮಾಲಯ ಮಾಡ್ಬೇಕು ಅಂತಾರಲ್ಲ, ಮೀಡಿಯಂ ಟ್ರೆಕ್ ಅಲ್ಲ, ಅಂದ್ರೆ ಇಂಡಿಯಾ ಎಕ್ಸ್ ಲೀಸ್ಟ್ ಅಲ್ಲಿ ಇರ್ತಾ ಇದೀನಿ. ಡಿಫಿಕಲ್ಟ್ ಟ್ರೆಕ್ಸ್ ಏನಿದೆ ಅದು ನೀವು ಇದು ಮಾಡಿದ್ರೆ ನಿಮ್ಗೆ ಮಾಡುವಂತ ಒಂದು ಸಾಮರ್ಥ್ಯ ಇದೆ ಅಂತ ಹೇಳ್ಬೋದು, ಚೆನ್ನಾಗಿರುತ್ತಪ್ಪ ಅಂತ. ಸೊ ಅಲ್ಲಿ ಹೋಗಿ ನೀವು ಫಿಟ್ನೆಸ್ ಆಗ್ಲಿ ಸೌಂದರ್ಯ ಸವಿಬೇಕು ಅಂತ ಏನಿಲ್ಲ. ಕುಮಾರ ಪರ್ವತ ಹೋದ್ರು ಕುದುರೆಮುಖ ಇನ್ಕಮ್ ಇದೆಯಾ, ಬಹಳ ಚೆನ್ನಾಗಿದೆ ನಿಜವಾಗ್ಲೂ. ಕುದುರೆಮುಖಕ್ಕೆ ಹೋದ್ರೆ ಭಗವತಿ ನೇಚರ್ ಕ್ಯಾಂಪ್ ಅನ್ಸಿದೆಯಲ್ಲ, ಅಲ್ಲಿ ಉಳ್ಕೊಂಡ್ರೆ ಅವ್ರ 4-5 ಟ್ರ್ಯಾಕ್ ಸಜೆಸ್ಟ್ ಮಾಡ್ತಾರೆ. ಈ ಕುರಿಂಜಾಲ್ ಪೀಕ್ ಅಂತಿದೆ, ಇದಿದೆ, ಚೆನ್ನಾಗಿದಾವೆ ಆಕ್ಚುಲಿ. ಅಲ್ಲೆಲ್ಲ ಹೋಗ್ಬೋದು, ಒಳ್ಳೆ ಸೀಸನ್ ನೋಡ್ಕೊಂಡು. ಆದ್ರೆ ಈ ಜಿಗಣೆಗಳ ಕಾಟ ವಿಪರೀತ ಇರುತ್ತಲ್ಲ, ಅದೊಂದು ನೋಡ್ಕೊಂಡು ಹೋಗ್ಬೇಕು. ಅದೇ ಜನ ಇವರು ಫಿಲ್ಮ್ ಬಂದಿತ್ತು ಸರ್, ಪುನೀತ್ ರಾಜ್ಕುಮಾರ್ ಲಾಸ್ಟ್ ಗಂಧದ ಗುಡಿ. ಅದ್ರಲ್ಲಿ ಏನ್ ತೋರಿಸಿದ್ರ ಅದನ್ನ ನೋಡಿ ನಮಗೆ ಅವಾಗ ಅನಿಸ್ತದೆ ಸರ್, ಒಂದು ಇನ್ಸ್ಪಿರೇಷನ್. ಅಂದ್ರೆ ನಮ್ ಕರ್ನಾಟಕದಲ್ಲಿ ಇಷ್ಟ ಚೆನ್ನಾಗಿ ತೋರಿಸಿದ್ದಾರೆ. ಅದೇ ನಮ್ಗೆ ಇತ್ತಲ ಗಿಡ ಮದ್ದಲ್ಲ ಅಂತ ನಮ್ ಪಕ್ಕದ ಜಾಗಕ್ಕೆಲ್ಲ ಹೋಗಲ್ಲ ನಾವುಗಳು, ಎಲ್ಲಾ ಕಡೆ ಬೇರೆ ಕಡೆ ಹೋಗಿ ಬರ್ತೀವಿ. ಬಟ್ ಹೋಗ್ಬೇಕು, ಕರ್ನಾಟಕದಲ್ಲೂ ಬಹಳ ಒಳ್ಳೆ ಸೌಂದರ್ಯ. ಅಲ್ಲಿ ಹೋಗೋ ಟೈಮ್ ಆಗಿಲ್ಲ ಅಂದ್ರೆ ಇಲ್ಲೇ ಹೋಗಿ ಅಷ್ಟೇ. ಅಲ್ಲಿ ನೀವು ಹಿಮಾಲಯ ಹೋದ್ರೆ ಆಲ್ಟಿಟ್ಯೂಡ್ ಅದೆಲ್ಲ ಬೇರೆ ಇರುತ್ತೆ, ಬಟ್ ನಿಮ್ ನೇಚರು ಬಗ್ಗೆ ಮಾಡ್ಬೇಕು ಅಂದ್ರೆ ಕುಮಾರ ಪರ್ವತ ಇಸ್ ಟು ಗುಡ್. ವೆರಿ ಗುಡ್. ಈಗಲೂ ರೆಗ್ಯುಲರ್ ಆಗಿ ಹೋಗ್ತಾನೆ ಇರ್ತೀರಾ ಇಲ್ಲಿ ಸುತ್ತಮುತ್ತ? ಈಗ ಅದೇ ಈ ಮಂತ್ ಅಲ್ಲಿ ಹೋಗ್ಬೇಕು ಅಂತ ಅನ್ಕೋತಾ ಇದ್ದೀನಿ, ಕ್ಲೋಸ್ ಮಾಡಿದ್ದಾರೆ. ಓಕೆ. ಈಗ ನಮ್ಮ ಮಾತುಕತೆ ಒಂದು ಪ್ರಮುಖ ಘಟ್ಟ, ನಾನು ಆಗ್ಲೇ ಮೊದಲನೇ ಇಂಟ್ರೊಡಕ್ಷನ್ ಅಲ್ಲೇ ಹೇಳಿದಾಗೆ, ಈ ಐರನ್ ಮ್ಯಾನ್ ಕನಸು, ಅಥವಾ ಈ ಐರನ್ ಮ್ಯಾನ್, ನಾನು ಆಗ್ಲೇ ಹೇಳಿದಾಗೆ ಲೈಸೆನ್ಸ್, ಇದೊಂಥರ ಈ ತರ ಎಲ್ಲ ಮಾಡ್ತಾರೋ ಫಿಟ್ನೆಸ್ ಫ್ರೀಕ್ಗಳಿಗೆ, ಇವ್ರಿಗೆಲ್ಲ ನಾನು ಐರನ್ ಮ್ಯಾನ್ ಮಾಡಿದೀನಿ ಅಂದ್ರೆ ಅವನು ಒಂದು ಬೇರೆ ಲೆವೆಲ್ ಅಲ್ಲಿ ಇದಾನೆ ಅದತ್ರ. ಸೊ JP ಅವರು ಐರನ್ ಮ್ಯಾನ್ ಆಗಿದ್ದಾರೆ. ಆಗ್ಲೇ ಹೇಳ್ದಂಗೆ ಮ್ಯಾಗ್ನೆಟ್ಗಳನ್ನೆಲ್ಲ ಇಟ್ಟರೆ ಏನು ಅಟ್ಕೊಳ್ಳಲ್ಲ, ಬಟ್ ಅವ್ರು ಆಗ್ಲೇ ಹೇಳಿದಾಗೆ ಸಾಮರ್ಥ್ಯ, ದೃಢ ನಿಶ್ಚಯ ಅಥವಾ ದೃಢ ಸಂಕಲ್ಪ, ಡಿಟರ್ಮಿನೇಷನ್, ಈ ಗ್ರಿಟ್, ಇವೆಲ್ಲಾನು ಅವ್ರಿಗೆ ಡೆಫಿನೆಟ್ಲಿ ಹೋಗಿ ಅಂಟ್ಕೊಳತ್ತೆ. ಈ ಐರನ್ ಮ್ಯಾನ್ ಬಗ್ಗೆ JP ಅವ್ರ ಹತ್ರ ಕೇಳೋಣ. JP ಹೇಳಿ, ಐರನ್ ಮ್ಯಾನ್ ಈ ಐರನ್ ಮ್ಯಾನ್ ಅಂದ್ರೆ ಏನಪ್ಪ? ಫಸ್ಟ್ ಅದನ್ನ ಹೇಳಿ ನಮ್ಮ ವ್ಯೂವರ್ಸ್ಗೆ.
ಆಮೇಲೆ ನಿಮ್ಮ ಜರ್ನಿ ಟು ಐರನ್ ಮ್ಯಾನ್ ಅಂಡ್ ಇತ್ತೀಚಿಗೆ ತಾನೇ JP ಅವರು ಐರನ್ ಮ್ಯಾನ್ ಗೋವಾನಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ JP ಹತ್ರ ಮಾತಾಡ್ತಿಟ್ಕೊಂಡು ಐರನ್ ಮ್ಯಾನ್ ಅಂದ್ರೆ ಏನು? ಸರ್ ಐರನ್ ಅನ್ನೋದು ಒಂದು ಟ್ರಯತ್ಲಾನ್ ಇವೆಂಟ್ ಸರ್. ಟ್ರಯತ್ಲಾನ್ ನಾನು ಅವಾಗಲೇ ಹೇಳಿದಾಗೆ 3 ಸ್ಪೋರ್ಟ್ ಬರುತ್ತೆ. ಒಂದು ಸ್ವಿಮ್ಮು, ಅದಾದ ತಕ್ಷಣ ನೀವು ಬೈಕ್ ಮಾಡಬೇಕು, ಅದಾದ ತಕ್ಷಣ ಓಡಬೇಕು. ಸ್ವಿಮ್ಮಿಂಗ್, ಬೈಕ್ ಅಂದ್ರೆ ಸೈಕಲ್, ಮತ್ತೆ ರನ್ನಿಂಗ್, ಎಲ್ಲ ಬ್ಯಾಕ್ ಟು ಬ್ಯಾಕ್ ಮಾಡಬೇಕು. ಮೂರು ಆಕ್ಟಿವಿಟಿಗಳ ಸಮ್ಮಿಲನ ಐರನ್ ಮ್ಯಾನ್. ಒಂದಾದ್ಮೇಲೆ ಒಂದ್ ಮಾಡ್ಬೇಕು. ಸೊ ಅದಕ್ಕೆ ಟ್ರಯತ್ಲಾನ್ ಅಂತಾರೆ. ಅದಕ್ಕೆ ಅದು ಡ್ಯೂಯತ್ಲಾನ್ ಅಂತಾನು ಬೇರೆ ಇದೆ. ಅದು 2 ಸ್ಪೋರ್ಟ್, ಅದಕ್ಕೆ ಡ್ಯೂಯಲ್ ಅಂತಾರಲ್ಲ, ಡ್ಯೂಯತ್ಲಾನ್. ಇದು ಟ್ರಯತ್ಲಾನ್. ಟ್ರಯತ್ಲಾನ್ ಬಂದ್ಬಿಟ್ಟು ಬಹಳ ಜನ ಆರ್ಗನೈಸ್ ಮಾಡ್ತಾರೆ. ಕೆಲವರು ಸ್ವಲ್ಪ ಜನ ವರ್ಲ್ಡ್ ಅಲ್ಲಿ ನಾವು ನೋಡೋದಾದ್ರೆ ಆರ್ಗನೈಸರ್ಸ್. ಅದ್ರಲ್ಲಿ ಒಂದು ಬಂದ್ಬಿಟ್ಟು ಐರನ್ ಮ್ಯಾನ್, ಇನ್ನೊಂದು ಬಂದ್ಬಿಟ್ಟು ಬರ್ಜ್ಮೆನ್ ಅಂತ ಮಾಡ್ತಾರೆ ಇಂಡಿಯಾದಲ್ಲಿ. ಅವ್ರು ಬರ್ಜ್ಮೆನ್ ಅಂತಾರೆ. ಅವರು ಬೇರೆ ಬೇರೆ ಕಡೆ ಮಾಡ್ತಾರೆ. ಈಗ ಮೊನ್ನೆ ವೀಕೆಂಡ್ ನಿನ್ನೆ ಉಡುಪಿಲಿ ಒಂದಾಯ್ತು. ಉಡುಪಿಲಿ ಇತ್ತೀಚೆಗೆ NEB ಸ್ಪೋರ್ಟ್ಸ್ ಕಂಡಕ್ಟ್ ಮಾಡೋದು. ಉಡುಪಿ ಅದು ಟ್ರಯತ್ಲಾನ್. ಹೌದು, ಅದು ಟ್ರಯತ್ಲಾನ್ ಮಾಡೋದು. ಅದೇ ತರ KSC ಅಂತ ಕೊಲ್ಲಾಪುರಲ್ಲಿ ಒಂದ್ ಮಾಡ್ತಾರೆ. ಸೊ ಈ ತರ ಈಗ ನಮ್ಮ ಬೆಂಗಳೂರಲ್ಲಿ ಹತ್ರ ಆದ್ರೆ BMF ಮಾಡ್ತಾರೆ. ಪ್ರತಿ ಆಗಸ್ಟ್ ಇಂಡಲ್ ಮಾಡ್ತಾರೆ. ಬೆಂಗಳೂರು ಮೌಂಟೇನಿಯರಿಂಗ್ ಫೆಸ್ಟಿವಲ್ ಅಂತ, ಮೌಂಟೇನ್ ಫೆಸ್ಟಿವಲ್. ಸೊ ಅವರು ಆರ್ಗನೈಸ್ ಮಾಡ್ತಾರೆ ಟ್ರಯತ್ಲಾನ್. ಸೊ ಐರನ್ ಮ್ಯಾನ್ ಅಂದ್ಬಿಟ್ಟು ಅವರೊಂದು ಗ್ರೂಪ್ ಆಫ್ ಪೀಪಲ್ ಹೂ ಆರ್ಗನೈಸಿಂಗ್, ಅದಕ್ಕೆ ಐರನ್ ಮ್ಯಾನ್ ಅಂತಾರೆ. ಸೊ ಅದಕ್ಕೆ ಏನಕ್ಕೆ ಅಂದ್ರೆ ಸ್ವಲ್ಪ ಕ್ಲೀನ್ ಆಗಿ ಆರ್ಗನೈಸ್ ಮಾಡಿರ್ತಾರೆ. ಕಂಪೇರ್ ಬೇರೆ ಚೆನ್ನಾಗಿಲ್ಲ ಅಂತಲ್ಲ, ಚೆನ್ನಾಗಿರುತ್ತೆ. ಬಟ್ ಇದಕ್ಕೆ ಒಂದು ಸ್ಟ್ಯಾಂಡರ್ಡ್ ಸೆಟ್ ಆಗಿದೆ ಸರ್. ಅಲ್ಲಿ ಬರೋ ಅಥ್ಲೀಟ್ಸ್ ಆಗ್ಲಿ ವೆರಿ ವೆರಿ ಹೈಲಿ ಕಾಂಪಿಟೇಟಿವ್, ಆಲ್ ಓವರ್ ವರ್ಲ್ಡ್ ಇಂದ ಬರ್ತಾರೆ, ಬೇರೆ ವರ್ಡ್ಗಳಿಂದ, ಅಂದ್ರೆ ಪ್ರಪಂಚದ ಎಲ್ಲಾ ಕಡೆಯಿಂದ ಎಲ್ಲರೂ ಬರ್ತಾರೆ. ನೀವು ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ರು ನೀವು ಐರನ್ ಮ್ಯಾನ್ ಕಾಂಪಿಟೇಷನ್ ಅಲ್ಲಿ ಫುಲ್ ಫ್ಲಾಗ್ಸ್ ಎಲ್ಲ ಹಾಕಿರ್ತಾರೆ ಎಲ್ಲಾ ಕಂಟ್ರಿದು. ಸೊ ಇಟ್ಸ್ ಒಂಥರ ಇಂಟರ್ನ್ಯಾಷನಲ್ ಇವೆಂಟ್ ಇದ್ದಂಗೆ. ಹಾಗಾಗಿ ಅದು ಐರನ್ ಮ್ಯಾನ್ ಅಷ್ಟೊಂದು ಇದಿದೆ ಬೇರೆ ಕಂಪೇರ್ ಮಾಡೋದು. ಸೊ ಸ್ಟ್ಯಾಂಡರ್ಡ್ಸ್ ಅದೇ ಲೆವೆಲ್ಗೆ ಇರುತ್ತೆ ಎಲ್ಲ. ಆರ್ಗನೈಸಿಂಗ್ ಆಗ್ಲಿ, ಅಲ್ಲಿ ಬರೋ ಅಥ್ಲೀಟ್ಸ್, ಪಾರ್ಟಿಸಿಪೆಂಟ್ಸ್, ಫೀಸ್ ಅಷ್ಟೇ ಕಾಸ್ಟ್ಲಿ. ಫೀಸು ಹಾಗೆ ಇರುತ್ತೆ. ಓಕೆ, ಫೀಸ್ ಬಗ್ಗೆನೂ ಹೇಳಿ, ಎಷ್ಟು ಇರುತ್ತೆ? ಅದು ಟೈರ್ 1 ಟೈರ್ 2 ಅಂತ ಸ್ಟಾರ್ಟ್ ಮಾಡ್ತಾರೆ ಸರ್. ರಿಲೀಸ್ ಮಾಡಿದಾಗ ಒಂದು ಸ್ವಲ್ಪ ಕಮ್ಮಿ ಇರುತ್ತೆ, ನಾರ್ಮಲ್ ಅಂದ್ಕೊಂತೀನಿ ನಾನು. ಆಮೇಲೆ ಹೋಗ್ತಾ ಹೋಗ್ತಾ ಜಾಸ್ತಿ ಆಗುತ್ತೆ. ಈಗ ಹೋಗ್ತಾ ಹೋಗ್ತಾ ಜಾಸ್ತಿ ಮಾಡ್ತಾರೆ. ಅದರಲ್ಲೂ 2 ವಿಧ ಬರುತ್ತೆ. ಒಂದು ನಾನು ಇಂಡಿವಿಜುವಲ್ 3 ನಾನೇ ಮಾಡ್ಬೋದು, ಇನ್ನೊಂದು ಟೀಮ್ ತರ ಮಾಡೋದು, ರಿಲೇ ಟೀಮ್. ಒಬ್ರು ಸ್ವಿಮ್ ಮಾಡ್ಬೋದು, ಇನ್ನೊಬ್ರು ಬೈಕ್ ಮಾಡ್ಬೋದು, ಇನ್ನೊಬ್ರು ರನ್ ಮಾಡ್ಬೋದು ಆಸ್ ಎ ಟೀಮ್. ಅದು ರಿಲೇ ಟೀಮ್ ಅಂತಾರೆ. ಹೌದು. ಮತ್ತೆ ಪ್ರೈಸಿಂಗ್ ಬೇರೆ ಆಗುತ್ತೆ, ಟಿಕೆಟ್ ಪ್ರೈಸ್ ಬೇರೆ ಆಗುತ್ತೆ. ಇಂಡಿವಿಜುವಲ್ಗೆ ಬೇರೆ ಇರುತ್ತೆ, ರಿಲೇಟಿವ್ಗೆ ಬೇರೆ ಇರುತ್ತೆ, ವುಮೆನ್ಸ್ಗೆ ಬೇರೆ ಇದೆ. ಇಂಡಿವಿಜುವಲ್ಸ್ ಅಲ್ಲಿ ವುಮೆನ್ಸ್ಗೂ ಬೇರೆ ಒಂದು ಸ್ವಲ್ಪ ಕಮ್ಮಿ ನೇಟ್ ಇರುತ್ತೆ ಅವ್ರಿಗೆ ಎಂಕರೇಜ್ ಮಾಡೋಕ್ಕೆ. ಅದು ಪ್ರೈಸಿಂಗ್ ಬಗ್ಗೆ ಅಂತ ಸರ್. ಬಟ್ ಆಸ್ ಎ ಹೋಲ್ ನೀವು ನೋಡಿದ್ರು ಟ್ರಯತ್ಲಾನ್ ಸ್ವಲ್ಪ ಕಾಸ್ಟ್ಲಿ ಸ್ಪೋರ್ಟ್, ಸ್ವಲ್ಪ ರಿಚ್ ಸ್ಪೋರ್ಟ್. ಐರನ್ ಮ್ಯಾನ್ ಅಲ್ಲಿ 2 ಇರುತ್ತೆ, ಎಷ್ಟು ಡಿಸ್ಟೆನ್ಸ್ ನೀವು ಮಾಡ್ತೀರಂತ. ಒಂದು ಫುಲ್ ಐರನ್ ಮ್ಯಾನ್ ಅಂತ ಕರೀತಾರೆ ಸರ್ ಜನರಲ್ ಆಗಿ. ಅದರಲ್ಲಿ ನೀವು 3.8 ಕಿಲೋಮೀಟರ್ ಸ್ವಿಮ್ಮು, 180 ಕಿಲೋಮೀಟರ್ ಸೈಕಲ್ಲು, ಮ್ಯಾರಥಾನ್ ಡಿಸ್ಟೆನ್ಸ್ ಎಲ್ಲ ಬ್ಯಾಕ್ ಟು ಬ್ಯಾಕ್ ಮಾಡಬೇಕು. ಓಕೆ, ಅಂದ್ರೆ ಐರನ್ ಮ್ಯಾನ್ ಏನಂತ ಐರನ್ ಮ್ಯಾನ್ ಫುಲ್ ಅಂತಂದ್ರೆ 3.8 ಕಿಲೋಮೀಟರ್ ಸ್ವಿಮ್ಮಿಂಗ್ ಮಾಡಬೇಕು, 180 ಕಿಲೋಮೀಟರ್ ಸೈಕಲ್ ಹೊಡಿಬೇಕು, 1 ಮ್ಯಾರಥಾನ್ ಓಡಬೇಕು. 1 ಮ್ಯಾರಥಾನ್ ಅಂದ್ರೆ 42 ಕಿಲೋಮೀಟರ್. ಎಲ್ಲ ಬ್ಯಾಕ್ ಟು ಬ್ಯಾಕ್ ಆಗಬೇಕು. ಎಲ್ಲ ಒಂದ್ ಕಳೆದ ನಂತರ ಅವಾಗ್ಲೇ ಸೀಕ್ವೆನ್ಸ್. ಅದು ಫುಲ್ ಐರನ್ ಮ್ಯಾನ್. ನಾನ್ ಮೊನ್ನೆ ಗೋವಾದಲ್ಲಿ ಮಾಡಿದ್ದು ಹಾಫ್ ಐರನ್ ಮ್ಯಾನ್, ಅಂದ್ರೆ ಅದ್ರ ಅರ್ಧ. ಓಕೆ, ಅಂದ್ರೆ ಎಲ್ಲದನ್ನು ಅರ್ಧ ಆಗುತ್ತೆ ಅವಾಗ. ಸ್ವಿಮ್ಮಿಂಗ್ 3.8 ಇರೋದು 1.9, ಸೈಕ್ಲಿಂಗ್ 90 ಕಿಲೋಮೀಟರ್, ಹಾಫ್ ಮ್ಯಾರಥಾನ್. ಹೌದು, ಹಾಫ್ ಮ್ಯಾರಥಾನ್. ಅದಕ್ಕೆ ಅದು ಹಾಫ್ ಮ್ಯಾರಥಾನ್ ಅಂತಾರೆ. ನೀವು 3 ಆಡ್ ಮಾಡಿದ್ರೆ 113 ಕಿಲೋಮೀಟರ್ ಆಗುತ್ತೆ, 113.13 ಕಿಲೋಮೀಟರ್ಸ್ ಆಗುತ್ತೆ. ಅದನ್ನ ಯಾಕಂದ್ರೆ ಇದು ಇಂಟರ್ನ್ಯಾಷನಲ್ ಇವೆಂಟ್ ಅಲ್ಲ ಐರನ್ ಮ್ಯಾನ್, ಅದಕ್ಕೆ ಅದನ್ನ ಮೈಲ್ಸ್ ಕನ್ವರ್ಟ್ ಮಾಡ್ಕೊಂತಾರೆ. ಹಾಗಾಗಿ ಐರನ್ ಮ್ಯಾನ್ 70.3 ಅಂತಾರೆ. ಐರನ್ ಮ್ಯಾನ್ 70.3 ಅಂತಂದ್ರೆ ಇದು ಹಾಫ್ ಐರನ್ ಮ್ಯಾನ್ ಅಂತ. ಓಕೆ, ಫುಲ್ ಐರನ್ ಮ್ಯಾನ್ ಏನ್ ಮೆನ್ಷನ್ ಮಾಡಕೋಲ್ಲ, ಯಾಕಂದ್ರೆ ಅದು ಡಿಫಾಲ್ಟ್ ಆಗಿ ಅದೇ ಇರುತ್ತೆ. ಓಕೆ, ನಾನ್ ಮಾಡಿದ್ದು ಹಾಫ್ ಐರನ್ ಮ್ಯಾನ್. ಸೊ ನಾವಿನ್ನು ಹಾಫ್ ಐರನ್ ಮ್ಯಾನ್. ಹಂಗಿದ್ರೆ ಇವ್ರು ಇನ್ನೂ ಅರ್ಧ ಕಬ್ಬಿಣದ ಮನುಷ್ಯ, ಇನ್ ಮಿಕ್ಕಿದೆಲ್ಲ ಮನುಷ್ಯನೇ. ಸೊ ಓಕೆ JP, ಈ ಐರನ್ ಮ್ಯಾನ್ ಅನ್ನೋದು ಮುಂಚೆಯಿಂದ ಒಂದು ಕನ್ಸಲೇ ಇತ್ತ ಅಥವಾ ಹೇಗೆ ಅದು ಹಂತವಾಗಿ ಬಂದಿದ್ದ ಐಡಿಯಾನ? ಹೇಗೆ ನೀವು 70.3 ಹಾಫ್ ಐರನ್ ಮ್ಯಾನ್ ಶುರು ಮಾಡಿದ್ದು, ಅದ್ರ ಯಾವ ಕ್ಷಣದಲ್ಲಿ ಫಿಕ್ಸ್ ಮಾಡ್ಕೊಂಡ್ರಿ? ಇದ್ರ ಬಗ್ಗೆ ಹೇಳಿ. ಅದು ಮೋಸ್ಟ್ಲಿ ನನಗೆ ಆರ್ಗ್ಯಾನಿಕಲ್ ಆಗಿ ಬಂತು ಅಂತ. ಅಂದ್ರೆ ಇದೇ ದಿವಸ ಬೆಳಿಗ್ಗೆ ಎದ್ಬಿಟ್ಟು ನಾನು ಮಾಡೋಣಪ್ಪ ಅಂತ ಅಂದ್ಕೊಂಡಿಲ್ಲ, ಆರ್ಗ್ಯಾನಿಕ್ ಬಂತು. ಈಗ ಟ್ರೆಕ್ಕಿಂಗ್ ಮಾಡುವಾಗ ಎಲಿಜಿಬಿಲಿಟಿ ತಗೊಳಕ್ಕೆ ಓಡ್ತಾ ಇದ್ದೆ. ಸೊ ಹಾಗಾಗಿ ರನ್ ಬಂತು, ವಿವೇಕ್ ನೋಡ್ಬಿಟ್ಟು ಸೈಕ್ಲಿಂಗ್ ಬಂತು.
ಸ್ವಿಮ್ಮಿಂಗ್ ಬಂದ್ಬಿಟ್ಟು ಈಜಾಡೋದು ಚಿಕ್ಕವನಿದ್ದಾಗೆ ಕಲ್ತಿದ್ದೆ. ಸೊ ನೀರಿನ ಬಗ್ಗೆ ಏನೋ ಅಂತ ಹೆದರಿಕೆ ಏನಿರಲಿಲ್ಲ. ಬಟ್ ಅದು ಚಿಕ್ಕವರಿದ್ದಾಗ ನಾವು ಕಲಿಯೋ ಈಜೆ ಬೇರೆ, ಈಗ ಇದಕ್ಕೆ ಬೇಕಾದ್ರೆ ಕಾಂಪಿಟೇಟಿವ್ ಬೇಕಿರೋದೇ ಈಜು ಬೇರೆ. ಬಟ್ ಆದರೆ ನೀರಿನ ಬಗ್ಗೆ ಹೆದರಿಕೆ ಇರಲಿಲ್ಲ. ಎಷ್ಟು ಆಳ ಇರಲಿ ಸಮುದ್ರ ಈಜಾಡ್ಕೊಂಡ್ಬರ್ತಾ ಇದ್ದೆ. ಬಟ್ ಅದರಲ್ಲಿ ಜಾಸ್ತಿ ಸ್ವಿಮ್ ಮಾಡೋಕ್ಕಾಗ್ತಾ ಇರಲಿಲ್ಲ ನಾನು ಕಲ್ತಿದ್ದ ಸ್ಟೈಲಲ್ಲಿ. ಮುಳುಗ್ತೀನಿ ಅಂತ ಭಯನೂ ಇರಲಿಲ್ಲ. ಸೊ ಹಾಗಾಗಿ ಅದೊಂದು ಬಾಕಿ ಇತ್ತು. ಸೊ ನಾವು ಒಂದ್ಸತಿ ನಾವು ಆಫೀಸಿಂದ ಅಲ್ಲಿ ಗ್ಲಾಂಪೀಸಿಗೆ ಹೋಗ್ಬಿಟ್ಟು 1 ವೀಕ್ 2 ವೀಕ್ಸು ಇರ್ತೀವಿ. ಆವಾಗ ಡಿಸ್ಕಷನ್ ಮಾಡುವಾಗ ಇದಾಯಿತು. ನೆಕ್ಸ್ಟ್ ಯಾವುದು ಸ್ಪೋರ್ಟ್ಸ್ ಅಂದಿದ್ದಕ್ಕೆ ಟ್ರಯತ್ಲಾನ್ ಅಂತ ಬಂತು. ನಾನು ಮಾಡ್ಬೋದಲ್ಲ, ಈಗ ರನ್ನಿಂಗು ಬರುತ್ತೆ, ಸ್ವಿಮ್ಮಿಂಗು ಆಗುತ್ತೆ, ಅಲ್ಲ ಸೈಕ್ಲಿಂಗ್ ಆಗುತ್ತೆ, ಸ್ವಿಮ್ಮಿಂಗು ಆಗುತ್ತೆ ಅಂತ ಅವಾಗ ನನಗೆ ಆಗುತ್ತೆ ಅಂತ. ಸರಿ ಮಾಡೋಣ ಅಂತ ಅವಾಗ ಹಂಗೆ ಮಾತಾಡೋದೇ. ಬಟ್ ಆಫೀಸಲ್ಲಿ ಏನು ಮಾತಾಡೋದು, ಫಸ್ಟ್ ರಿಲೇ ಟೀಮ್ ಆಗಿ ಮಾಡೋಣ ಅಂತ. 3 ಜನ ಒಂದೇ ಸತಿ ಅಟೆಂಡ್ ಮಾಡೋಷ್ಟು ನನಗೆ ಕಾನ್ಫಿಡೆನ್ಸ್. ಸೊ ನಾನು ಸ್ವಿಮ್ಮಿಂಗ್ ಮಾಡ್ತೀನಿ, ನಾನು ವಿವೇಕ್ ಇದ್ದಾವೆ, ಅವರು ಸೈಕ್ಲಿಂಗ್ ಮಾಡ್ತಾರೆ ಬೈಕು, ಸತೀಶ್ ಅವರು ರನ್ನಿಂಗ್ ಮಾಡ್ತಾರೆ. 3 ಜನ ಸೇರಿಬಿಟ್ಟು ಒಂದು ರಿಲೇ ಟೀಮ್ ಮಾಡೋಣ ಅಂತ. ಅದಂಗೆ ಮಾತಿನ ಮಾತು ಬೆಳೆದು 2-3 ಟೀಮ್ ಆಯಿತು ಅಂತ ಅಂತು. ನನಗೆ ಅವಾಗಲೇ ಡೌಟ್ ಹೊಡೀತು, ಆಗ ಡೌಟ್ ಅಂತ ನನಗೆ ಡೌಟ್ ಹೊಡೀತು. ನಾನು ಆಯಿತು ಅಂತ ಸುಮ್ಮನೆ. ಅದು ಆಗಲಿಲ್ಲ. ನಾನು ಈ ಸತಿನೂ ಬಂತು ಮಾತುಕತೆ, ನಾನು ಅದಕ್ಕೆ ಏನಾದ್ರು ಮಾಡ್ಕೊಳ್ಳಿ ಮಾಡಲೇಬೇಕು, ಹೋದ ವರ್ಷ ಮಾಡಬೇಕು ಅಂದ್ಕೊಂಡೆ, ಆಗಿಲ್ಲ ಅಂತ. ಸೊ ಆಗಾಗ ಅವೆರಡು ಆಗಿತ್ತಲ್ಲ ರನ್ನಿಂಗು. ಬಟ್ ಟ್ರೆಕ್ಕಿಂಗ್ ಮಾಡುವಾಗ 10 ಕಿಲೋಮೀಟರ್ಸ್ ಓಡಿಲ್ಲ ಅಷ್ಟೇ ಸರ್, ಹಾಫ್ ಮ್ಯಾರಥಾನ್ ಬರಲಿಲ್ಲ. ಒಂದು ದಿವಸ ಹಂಗೆ GK ವೆಹಿಕಲ್ ಓಡುವಾಗ ಸುಮ್ಮನೆ ಓಡಿದೆ ನಾನು. 21 ಆಯ್ತು. ಅದು ಕಷ್ಟಪಟ್ಟು ಓಡಿದೆ, ನಿಜ ಹೇಳ್ತೀನಿ. ಏನು 21 ಕಿಲೋಮೀಟರ್ ತಮಾಷೆ ಮಾತ್ರ ಅಲ್ವಾ, ಕಷ್ಟ ಓಡಿದೆ, ಮುಗೀತು. ಅದಾದ್ಮೇಲೆ ಇವರು ಸತೀಶ್ ಅವರು ರನ್ನರ್ ಆಗಿದ್ರಲ್ವ, ಅವ್ರಿಗೆ ಕಳಿಸ್ದೆ. ಅವರು ಚೆನ್ನಾಗಿ ಅಂದರು. ಅವರು ನನಗೆ ನೆಕ್ಸ್ಟು ಸಂಡೇ ಓಡಿದ್ದು. ಅವತ್ತು ಸೆಪ್ಟೆಂಬರ್ 1 ಒಂದು ರನ್ ಇತ್ತು ಮೈಸೂರಲ್ಲಿ. ಅದಕ್ಕೆ ರಿಜಿಸ್ಟರ್ ಆಗು ನೀನು, ನಾನು ಈ ವಾರನೇ ಮುಗಿಸಿದ್ದೀನಿ, ಮುಂದಿನ ವಾರ ಓಡ್ಬೇಕಂತ 21 ರಿಕವರ್ ಆಗಲ್ಲ ಹಂಗೆ ಹಿಂಗೆ ಅಂತ. ಅವರು ನಾನೇ ಓಡ್ತೀನಿ ಅಂತ. ಬಟ್ ಅವರು ಫುಲ್ ಮ್ಯಾರಥಾನಲ್ಲಿ ಓಡ್ತಾ ಇರ್ತಲ್ಲ, ಅವರು ಇದೇ ಬೇರೆ ಫಿಟ್ನೆಸ್, ಓಡೋದ್ರಲ್ಲಿ ಫಿಟ್ನೆಸ್ ಬೇರೆ, ನಮ್ಮದೇ ಬೇರೆ. ಆಯಿತು ಅಂತ ಯೋಚನೆ ಮಾಡಿ ಮಂಗಳವಾರ ರಿಜಿಸ್ಟರ್ ಆದೆ. ನಾನು ಮೋಸ್ಟ್ಲಿ ಮಂಗಳವಾರ ಅನ್ಸ್ಕೊತಿದ್ದೆ, 2 ದಿವಸ ಬಿಟ್ಟು. ಆಗಿದಾಗಲಿ ಓಡೋಣ ಏನಾಗುತ್ತೆ ಅಂತ. ಅದು ಫಸ್ಟ್ ಓಡಿದ್ದೆ ನಾನು ಆ ಡಿಸ್ಟೆನ್ಸ್, ಅಂದರೆ 2ನೇ ಟೈಮ್ ರೇಸಲ್ಲಿ ಅದೇ ಫಸ್ಟು. ಲಾಸ್ಟ್ ಸೆಪ್ಟೆಂಬರ್ 2024 ಮೈಸೂರಲ್ಲಿ. ಆವಾಗ ಓಕೆ ಓಡ್ತೀನಿ ಅಂತ. ಬಟ್ ಅದೇನಾಗುತ್ತೆ, ಒಂದ್ಸತಿ 4 ಬಲಕಲ್ಲಿ ಓಡ್ಬಿಟ್ನಾ, ಇನ್ನೊಂದ್ಸತಿ ಚೆಕ್ ಮಾಡೋಣ ಅಂತ ಟೆಸ್ಟ್ ಮಾಡಿ. ಬಟ್ ಕಾನ್ಫಿಡೆನ್ಸ್ ಬಂತು ಅವಾಗ ಓಡ್ತೀನಿ ಅಂತ. ಸೈಕ್ಲಿಂಗ್ ಹಿಂಗಿದೆ ಮಾಡಿದ್ವಲ್ಲ ನಾವು 165 ದಿವಸದಲ್ಲಿ, ಸೊ ಅದಕ್ಕೆ ಕಾನ್ಫಿಡೆನ್ಸ್ ಇತ್ತು. ಈಗ ಸ್ವಿಮ್ಮಿಂಗ್ ಒಂದು ಬೇಕಿತ್ತು. ಒಂದು ನನಗೆ ನಾನೇ ಮಾಡ್ತೀನಿ ಗುರು, ನನಗೆ ಗೊತ್ತು ಆ ಡಿಸ್ಟೆನ್ಸು ಅಂತ. ಒಂದ್ಸತಿ ಟ್ರೈ ಮಾಡ್ದೆ, ಸ್ವಿಮ್ಮಿಂಗ್ ಪೂಲಲ್ಲಿ ಟ್ರೈ ಮಾಡಿದೆ, ಆಗಲಿ ಹೋಗಿ ಹಾಕ್ಸ್ಕೊಂಡೆ. ನಿಜ ಹೇಳ್ತೀವಿ, ಪೂಲಿಂದ ಎದ್ಬಿಟ್ಟು 700-800 ಕಿಲೋಮೀಟರ್ ಮಾಡಿದ್ದೆ ಕಷ್ಟಪಟ್ಟು. ಸುಸ್ತಾಗಿ ಮಲಗಿದೆ. ಬ್ರೀತಿಂಗ್ ಟೆಕ್ನಿಕ್ ಆಗಲಿ, ಫಾರ್ಮ್ ಏನೂ ಇರಲಿಲ್ಲ, ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಸೊ ಆವಾಗ ಸ್ವಿಮ್ಮಿಂಗ್ ಹಿಂಗೆ ಮಾಡೋದು ಅಂತೆಲ್ಲ ಯೂಟ್ಯೂಬಲ್ಲಿ ತೆಗೆದು ನೋಡಿ, ಟ್ಯೂಟೋರಿಯಲ್ಸಲ್ಲಿ ನೋಡಿ, ನಾನೇ ನೋಡಿ ಹೋಗಿ ಸ್ವಿಮ್ಮಿಂಗ್ ಪೂಲಲ್ಲಿ ಟ್ರೈ ಮಾಡಿ ಒಂದು ಲೆವೆಲಿಗೆ ಬಂತು. ಆಮೇಲೆ ಫೆಬ್ಬಲ್ಲಿ ಹೋಗಿ ಈ ಇಯರ್ ಫೆಬ್ಬಲ್ಲೇ ಫಸ್ಟು ಓಪನ್ ವಾಟರ್ ಮಾಡಿದೆ ಸರ್. ಓಪನ್ ವಾಟರ್ ಲೇಕಲ್ಲಿ ಮಾಡಿತ್ತು, ಚಿಕ್ಕಬಳ್ಳಾಪುರ ಹತ್ರ. ಅದಾದಮೇಲೆ ನೆಕ್ಸ್ಟು ಸ್ವಿಮ್ ಮಾಡಿದೆ. ಅದಾದಮೇಲೆ ಕೊಚ್ಚಿಯಲ್ಲಿ ಸ್ವಿಮ್ಮಥಾನ್ ಇತ್ತು, ಅದು 4K ಮಾಡಿದೆ. ಸೊ ಹಾಗಾಗಿ ಅದೇ ಹೇಳಿದಾಗ ಆರ್ಗ್ಯಾನಿಕಲಿ ಬೆಳೀತಾ ಇತ್ತು. ಈಗ 6 ತಿಂಗಳಲ್ಲಿ ನಾನು ಸಹಜವಾಗಿ ಪ್ರಕೃತಿ ಸಹಜ ಮೇಲೆ ಒಂದು ಬೆಳೆಸ್ಕೊಂಡೋಗಿತ್ತು. ಯಾಕಂದ್ರೆ ಆರ್ಟಿಫಿಷಿಯಲ್ ಸುಮ್ಮನೆ ಸ್ಕ್ವೀಸ್ ಮಾಡ್ಕೊಂಡ್ಬಿಟ್ರೆ ಆಗಲ್ಲ. ನನ್ಗೆ ಒಂದೇ ಒಂದು ಪ್ರಶ್ನೆ ಇದೆ, ಏನಂದ್ರೆ ಈ ಸ್ವಿಮ್ಮಿಂಗ್ನು ಒಂದು ಪಾರ್ಟ್ ಆಫ್ ದಿಸ್ ಟ್ರಯತ್ಲಾನ್ ಐರನ್ ಮ್ಯಾನ್ ಅಲ್ಲಿ. ಈ ಸ್ವಿಮ್ಮಿಂಗ್, ಈ ಓಪನ್ ವಾಟರ್ಸ್ ಇದನ್ನೆಲ್ಲ ಹೇಳಿದ್ರಲ್ಲಿ ಯಾವ್ದ್ರಲ್ಲಿ ಮಾಡ್ಬೇಕು? ಈಗ ಹಾಫ್ ಐರನ್ ಮ್ಯಾನ್ ಆಗಲಿ ಅಥವಾ ಐರನ್ ಮ್ಯಾನ್ ಅಲ್ಲಿ? ಸೊ ನಾರ್ಮಲಿ ಈಗ ಅವರು ಆರ್ಗನೈಸರ್ಸ್ ಎಲ್ಲಿ ಮಾಡ್ತಾರಲ್ಲ, ಅಲ್ಲಿ ವಾಟರ್ ಬಾಡಿ ಏನಿದೆ ಅಂತ ನೋಡ್ತಾರೆ. ಈಗ ಉಡುಪಿಲ್ ಮಾಡಿದ್ರು ಅಂತ, ಉಡುಪಿಲ್ ಮಾಡಿದ್ದು ಸಮುದ್ರದಲ್ಲೇ. ನಾನು ಗೋವಾದಲ್ಲಿ ಮಾಡಿದ್ದು ಸಮುದ್ರ. ಸಮುದ್ರದಲ್ಲಿ ಈಜೋದು ಹೆಂಗೆ ಸರ್? ಎಲ್ಲ ಬರೀ ದೋಣಿಗಳು ಹೋಗತ್ತ ಅಷ್ಟೇ ಅಲ್ವಾ? ಇಲ್ಲ ಸರ್, ಆರಾಮ್ ಮಾಡ್ಬೋದು. ನಾವೀಗ ನಾವು ನಾರ್ಮಲಿ ಬೀಚಿಗೆ ಹೋದ್ರೆ, ವೆಕೇಶನ್ ಹೋದಾಗೆ ಬೀಚ್ ಹತ್ರನೇ ಮಾಡ್ತೀವಿ. ಬೀಚ್ ಸ್ವಿಮ್ ಏನ್ ಮಾಡಲ್ಲ, ನಾವು ಸುಮ್ನೆ ಅಲೆಗಳು ಬರುತ್ತೆ ಹಿಂಗ್ ನಿಂತ್ಕೊಂಡಿರ್ತೀವಿ. ಆದ್ರೂ ಗೊತ್ತಾಯ್ತು. ಇನ್ನು ಸ್ವಲ್ಪ ನೀವು ಹಿಂದಕ್ಕೆ ಹೋದ್ರೆ ಕಾಲೆಲ್ಲಿ ಸಿಗಲ್ಲ ಅಲ್ಲ, ನೀವು ಆಕ್ಚುಲಿ ಕಾಲ್ ಸಿಗುತ್ತಲ್ಲ ನಿಮ್ಗೆ ಸೊಂಟ ತನಕ, ಅಲ್ಲೂ ನೀವು ಸ್ವಿಮ್ ಮಾಡ್ಬೋದು, ಸ್ವಿಮ್ ಮಾಡಕ್ಕಾಗಲ್ಲ ಅಂತ. ಬಟ್ ಅದೇ ಅಲೆಗಳು ಜಾಸ್ತಿ ಇರುತ್ತೆ. ನೀವು ಒಂದ್ಸತಿ ಆ ಅಲೆಗಳನ್ನ ದಾಟಿದ್ರೆ ಇದ್ದಿದ್ರಲ್ಲಿ ಸ್ವಲ್ಪ, ಅಂದ್ರೆ ಫುಲ್ಲು ಕಾಮ್ ಆಗಿರುತ್ತೆ ಅಂತ ಹೇಳಕ್ಕಾಗಲ್ಲ, ಅದು ಇರುತ್ತೆ ಅಂತ ಮಾಡ್ಬೋದು ನೀವು. ಸೊ ಅಲ್ಲಿ ನೀವು ಗೋವಾಲ್ ಮಾಡಿದ್ದು ಓಷನ್ ಸಿ ಸ್ವಿಮ್ಮಿಂಗ್.
ಸೊ ಅಲ್ಲಿ ಎಷ್ಟೋ 1.5-2 ಕಿಲೋಮೀಟರ್ ಆಲ್ಮೋಸ್ಟ್. 1.9 ಸರ್. ಓಕೆ. 1.9 ಅಲ್ಲಿ ಮೆಜರ್ಮೆಂಟ್ ಇರುತ್ತಾ, ಅಲ್ಲಿ ಅವರು ಡಿಸ್ಟೆನ್ಸ್ ಹಾಕಿರ್ತಾರ ಅಥವಾ ಅವರು ಡಿಸ್ಟೆನ್ಸ್ ಹಾಕಿರ್ತಾರೆ. ಬಟ್ ಇನ್ನೊಂದೇನಾಗುತ್ತೆ ಸರ್, ನಾವು ಡಿಫ್ರೆನ್ಸ್ ಅಂದ್ರೆ ಈಗ ಪೂಲಲ್ಲಿ ಸ್ವಿಮ್ ಮಾಡ್ತಿರ್ತೀವಲ್ಲ, ಈಗ ಯಾರೋ ನಾವು ಟ್ರೈ ಮಾಡ್ಬೇಕು ಅಂತ ಇದ್ರೆ ಪೂಲಲ್ಲಿ ನಾವು ಸ್ವಿಮ್ ಮಾಡಿದಾಗ ನಾವು ನಾರ್ಮಲ್ ಏನ್ ಮಾಡ್ತೀವಿ, ನೀರಿದ್ರೆ ತಲೆ ಹಿಂಗ್ ನೀರಲ್ಲಿ ಇರುತ್ತೆ ಆಲ್ಮೋಸ್ಟ್ ಫ್ಲಾಟ್ ಅಲ್ಲಿ. ಸೊ ನಾವು ಕೆಳಗೆ ನೋಡಿದ್ರೆ ನಮಗೆ ಮಾರ್ಕಿಂಗ್ಸ್ ಕಾಣಿಸ್ತದೆ, ಈ ಟೈಲ್ಸ್ ಮಾರ್ಕ್ ಅನ್ನುತ್ತೆ, ನಮ್ಗೆ ಗೊತ್ತಾಗುತ್ತೆ ನಾನು ಕರೆಕ್ಟ್ ಆಗಿದೆ, ಹಿಂಗೆ ಹೋಗ್ತಾ ಇದೀನಿ. ಬಟ್ ನಾವು ಲೇಕಲ್ಲಾಗ್ಲಿ ಸಮುದ್ರದಲ್ಲಿ ಹೋದ್ರೆ ಏನು ಕಾಣಿಸಲ್ಲ, ಕೆಳಗೂ ಕಾಣಿಸಲ್ಲ. ನೀವು ಆ ಕಡೆ ಈ ಕಡೆ ನೋಡ್ತೀನಿ ಅಂದ್ರೂ ಎಲ್ಲ ಏನು ಗೊತ್ತಾಗಿದೆ. ಸೊ ಅದು ಸೈಟಿಂಗ್ ಅಂತ ಟರ್ಮಿನಾಲಜಿ ಯೂಸ್ ಮಾಡ್ತೀವಿ. ಸೊ ನಾವು ಜಾಸ್ತಿ ಸೈಟಿಂಗ್ ಮಾಡ್ಬೇಕಾಗುತ್ತೆ ಕರೆಕ್ಟಾಗಿ ಹೋಗ್ತಾ ಇದೀವಿ ಅಂತ. ಈಗ ನೀರಲ್ಲಿ ಏನು ಇಲ್ಲ ಅಂದ್ರೂ ಏನಂತ ನೋಡಿ ನೀವು ಆ ಕಡೆ ಹೋಗ್ತೀರಾ. ಅದಕ್ಕೆ ಇವ್ರೇನ್ ಮಾಡ್ತಾರೆ ಆರ್ಗನೈಸರ್ಸ್, ಯಾವುದೇ ಸ್ವಿಮ್ಮಿಂಗ್ ಇವೆಂಟ್ ಅಲ್ಲಿ ಅಲ್ಲೆಲ್ಲೇ ಒಂದು ಬೂಯಿಸ್ ಅಂತ ಇರ್ತಾರೆ ಸೈಟಿಂಗ್ ಮಾಡ್ಲಿ ಅಂತ. ಕಲರ್ ರೆಡ್ ಕಲರ್, ಆರೆಂಜ್ ಕಲರ್, ಕ್ಲೀನ್ ಆಗಿ ವೈಬ್ರೆಂಟ್ ಕಲರ್ಸ್ ಇಟ್ಟಿರ್ತಾರೆ. ಸೊ ನಮ್ಗೆ ನಾವು ಸ್ವಿಮ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ನನಗೆ ಗೊತ್ತು, ಓಕೆ ನಾನು ಅಲ್ಲಿಗೆ ಹೋಗ್ಬೇಕು ಫಸ್ಟ್, ಅಲ್ಲಿಂದ ಬೇರೆ ಕಡೆ ಹೋಗೋದಿರುತ್ತೆ. ಸೊ ಹತ್ರದ್ದು ಯಾವ್ದಿರುತ್ತೋ ಅದನ್ನ ನಾವು ನೋಡ್ಕೊಂಡ್ಬಿಟ್ಟು ಸೈಟಿಂಗ್ ಮಾಡಿ ಸ್ವಿಮ್ ಮಾಡ್ತೀವಿ. ನಾನು ಒಂಚೂರು ಗಮನಿಸಿದೆ, ಅಂದ್ರೆ ಈ ಮೀನುಗಾರರುಗಳನ್ನು ಆರೆಂಜ್ ಕಲರ್ ಹಿಂಗ್ ಹಾಕಿರ್ತಾರಲ್ಲ, ಆ ತರ ಅದೇ ತರದ್ದು ಯೂಸ್. ಅದೇ ತರ ಇಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ದೊಡ್ಡದೇ ಹಾಕಿರ್ತಾರೆ, ಇಲ್ಲಾಂದ್ರೆ ಕಳ್ದೋಗ್ಬಿಡ್ತೀವಿ, ಅಲೆಗಳು ಎಲ್ಲಿ ತಗೊಂಡೋಗುತ್ತೋ ಗೊತ್ತಾಗಲ್ಲ. ಸೊ ಹಾಗಾಗಿ ಅದನ್ನ ನೋಡ್ಕೊಂಡು ಸ್ವಿಮ್ ಮಾಡ್ಬೇಕು. ಸೊ ಅದು ಡಿಫ್ರೆನ್ಸ್. ಯಾರಾದ್ರೂ ಫಸ್ಟ್ ಈ ಓಪನ್ ವಾಟರ್ ಸ್ವಿಮ್ ಮಾಡ್ಬೇಕಲ್ಲ, ಅವ್ರಿಗೆ ಅದು ಒಂಥರ ಅನ್ವಯಿಸ್ತಾರ. ಈ ನಾನ್ ಅಥ್ಲೀಟ್ ಲೈಫ್ ನೀವು ಮುಂಚೆ ಇದ್ದಿದ್ದು ಅಂದ್ರೆ ಯಾವ್ದು ಅಥ್ಲೀಟ್ ಪ್ರಪಂಚದಲ್ಲಿ ಇರ್ಲಿಲ್ಲ. ಸೊ ಆ ನಾನ್ ಅಥ್ಲೀಟ್ ಲೈಫ್ ಇಂದ ಈ 3 ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರಕ್ಚರ್, ಈ ಮೂರನ್ನು ಟ್ರೈನಿಂಗ್ ಮಾಡೋದು ಹೇಗಿತ್ತು? ಈ ಟ್ರೈನಿಂಗ್ ಸ್ಟ್ರಕ್ಚರ್ ಹೇಗಿತ್ತು, ಅದ್ರ ಬಗ್ಗೆ ಅದು ಕಾಮಿಡಿ ಸರ್. ಈಗ ಹೆಂಗಾಗುತ್ತೆ ಅಂದ್ರೆ ಫಸ್ಟ್ ಏನಾಗುತ್ತಾ, ನಾವು ಮಾಡ್ತಾ ಇದ್ದಾಗ ಅದೊಂದು ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ. ಓಡ್ತೀನಿ, ಸೈಕ್ಲಿಂಗ್ ಬರುತ್ತೆ, ಈಗ ಸ್ವಿಮ್ ಕಲಿತೆ, ಕೊಚ್ಚಿಲಿ ಹೋಗಿ ಮಾಡಿದೀನಿ, ಈಗೇನೆಲ್ಲ 3 ಸ್ಪೋರ್ಟ್ ಬರುತ್ತೆ, ಆರಾಮ ಮಾಡ್ಬೋದು ಅಂತ. ಬಟ್ ಅಲ್ಲೇ ಒಂದು ಸ್ವಲ್ಪ ಓಡಿಸ್ಕೊಂತಾರೆ. 3 ಬ್ಯಾಲೆನ್ಸ್ ಮಾಡ್ಬೇಕು. ಅದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಈಗ ನಾನು ಸ್ಟಾರ್ಟಿಂಗ್ ಮಾಡಿದಾಗ ನಾನೇ ಮಾಡ್ತಾ ಇದ್ದೆ, ಒಂದು 3 months ನಾನೇ ಮಾಡಿದೆ 3 ಪ್ರಾಕ್ಟೀಸ್ ತರ. ಅದೇ ಇಂಟರ್ನೆಟ್ ನೋಡೋದು, ಗೂಗಲ್ ನೋಡೋದು ಎಲ್ಲ. ದಟ್ ವಾಸ್ ಅನ್ಸೈಂಟಿಫಿಕಲಿ ಏನ್ ಮಾಡ್ತಾ ಇದ್ದೆ ನಾನು. ಬರ್ನೌಟ್ ಆಗ್ತಾ ಇತ್ತು. ಬರ್ನೌಟ್ ಅಂದ್ರೆ ಈಗ ಮಾಡ್ಬಿಟ್ಟು ಒಂದು ಸುಸ್ತಾಗಿ ಮನೇಲಿ ಮಲ್ಕೊಳ್ಳೋದು, ರಿಕವರಿ ಬೇಗ ಆಗ್ತಿರ್ಲಿಲ್ಲ, ಆ ಥರ ಆಗ್ತಿತ್ತು. ಅವಾಗ ನಾನು ಟ್ರೈನಿಂಗ್ ತಗೋಬೇಕು ಅಂತ, ಪ್ರಾಪರ್ ಸ್ಟ್ರಕ್ಚರ್ ಟ್ರೈನಿಂಗ್ ಮಾಡಬೇಕು ಅಂತ ಒಬ್ಬ ಟ್ರೈನರ್ನು ತೊಗೊಂಡೆ ಸರ್, ಕೋಚ್ ತೊಗೊಂಡೆ. ಸೊ ಅವರು ಕ್ಲೀನಾಗೆ ಪ್ರಿಸ್ಕ್ರೈಬ್ ಮಾಡಿಕೊಡೋರು, ಇವತ್ತೇನು ಮಾಡಬೇಕು, ನಾಳೆ ಏನು ಮಾಡಬೇಕು ಅಂತ. ಪ್ರತಿ ಎವ್ರಿ ವೀಕು ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ಹಿಂಗೆ ಮಾಡಿದ್ದೀನಿ ಅಂತ, ಅದ್ರ ಮೇಲೆ ನೆಕ್ಸ್ಟ್ ವೀಕ್ ಪ್ರೋಗ್ರಾಮ್ ಕೊಡೋರು. ಸೊ ಹಾಗಾಗಿ ಬ್ಯಾಲೆನ್ಸ್ ಮಾಡೋಕ್ಕಾಗ. ಸೊ ಈಗ ನಾವು ಈಗ ಫಾರ್ ಎಕ್ಸಾಂಪಲ್ ನಂದು ಟ್ರೈನಿಂಗ್ ಪ್ರೋಗ್ರಾಮ್ ಹೇಳ್ಬೇಕಂದ್ರೆ ಸೋಮವಾರ ರೆಸ್ಟ್ ಡೇ ಕೊಡ್ತಾರೆ, ಮಂಗಳವಾರ ಬಂದ್ಬಿಟ್ಟು ಒಂದು ಸೈಕ್ಲಿಂಗ್ ಇರುತ್ತೆ, ಸ್ವಿಮ್ ಇರುತ್ತೆ, ಬುಧವಾರ ಮತ್ತೆ ರನ್ ಇರುತ್ತೆ, ಮತ್ತೆ ಒಂದು ವರ್ಕೌಟ್ ಕೊಟ್ಟಿರ್ತಾರೆ, ಸ್ಟ್ರೆಂತ್ ವರ್ಕೌಟ್. ಗುರುವಾರ ಮತ್ತೆ ಸೈಕ್ಲಿಂಗ್ ಇರುತ್ತೆ, ಸ್ವಿಮ್ ಇರುತ್ತೆ, ಶುಕ್ರವಾರನು ಮತ್ತೆ ರನ್ ಇರುತ್ತೆ, ಮತ್ತೆ ಒಂದು ಜಿಮ್ ಇರುತ್ತೆ. ಶನಿವಾರ ಕಂಪಲ್ಸರಿ ಔಟ್ಡೋರ್ ಟ್ರೈನಿಂಗ್. ಆಬ್ವಿಯಸ್ಲಿ ರನ್ನು ಹೊರಗಡೆ ಮಾಡ್ತೀವಿ, ಸೈಕ್ಲಿಂಗು ವೀಕ್ ಡೇಸಲ್ಲಿ ಆಫೀಸು ಟ್ರಾಫಿಕ್ ಅಂದ್ಬಿಟ್ಟು ಇಂಡೋರ್ ಟ್ರೈನರ್ ಇಟ್ಕೊಂಡಿದ್ದೀನಿ, ಅದ್ರಲ್ಲಿ ಮಾಡ್ತೀನಿ. ಶನಿವಾರ ಬಂದ್ಬಿಟ್ಟು ಹೊರಗಡೆ ರೈಡ್ ಇರುತ್ತೆ, ಅದಾದ ತಕ್ಷಣ ಓಡೋದೊಂದು ಇರುತ್ತೆ. ಸೊ ಅದಕ್ಕೆ ಬ್ರಿಕ್ ವರ್ಕೌಟ್ಸ್ ಅಂತೀವಿ. ಬ್ರಿಕ್ ವರ್ಕೌಟ್ಸ್ ಅಂದ್ರೆ ಈಗ ನಾರ್ಮಲ್ ಸೈಕಲ್ ಓಡಿಸ್ಬಿಟ್ಟು 1-2 ಗಂಟೆ ಬಿಟ್ಟು ಓಡಿದ್ರೆ ಅದು ಬ್ರಿಕ್ ಔಟ್ ಅನ್ನಲ್ಲ. ಸೈಕಲ್ ಮುಗಿಸ್ಬಂದು ನಿಲ್ಲಿಸಿ ಸಡನ್ ಆಗಿ ಓಡ್ಬೇಕು, ಅದಕ್ಕೆ ಬ್ರಿಕ್ ವರ್ಕೌಟ್ಸ್ ಅಂತೀವಿ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಬ್ರಿಕ್ ವರ್ಕೌಟಲ್ಲಿ ನಮ್ಮ ಕಾಲು ಸೈಕಲ್ ಮಾಡಿ ಬಾಡಿ ಫುಲ್ ಅದಕ್ಕೆ ಅಡ್ಜಸ್ಟ್ ಆಗಿರುತ್ತೆ. ಸಡನ್ ಆಗಿ ಓಡಕ್ಕೆ ಶಿಫ್ಟ್ ಮಾಡ್ಬೇಕಂದ್ರೆ ಬಾಡಿಗೆ ಅದೊಂಥರ ಶಾಕ್. ಸೊ ವಿ ಹ್ಯಾವ್ ಟು ಆ ಬಾಡಿನ ಟ್ರೈನ್ ಮಾಡಬೇಕು, ಶಿಫ್ಟ್ ಆಗೋದು ಹಿಂಗೆ. ಸೊ ಎಷ್ಟು ಟ್ರೈನ್ ಮಾಡ್ತೀವಿ ಅಷ್ಟು ಈಸಿ. ಇಲ್ಲಾಂದ್ರೆ ಕಾಲು ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ ಅಡ್ಜಸ್ಟ್ ಆಗೋಕೆ. ಆರಾಮಾಗಿ ಮಾಡ್ತೀನಿ ಅಂದ್ರೆ ಓಕೆ, ಬಟ್ ಒಂದು ಸ್ವಲ್ಪ ಟೈಮ್ ಇದ್ರಲ್ಲಿ ಮಾಡ್ತೀವಿ ಅಂದರೆ ಅದೆಲ್ಲ ಟ್ರೈನ್ ಮಾಡಬೇಕಾಗತ್ತೆ. ಸೊ ಅದು ಭಾನುವಾರ ಮತ್ತೆ ಒಂದು ಲಾಂಗ್ ರನ್ನು, ಮತ್ತೆ ಒಂದು ಲಾಂಗ್ ಸ್ವಿಮ್. ಅಲ್ಲಿಗೆ ಫುಲ್ ಬಿಲ್ಡಪ್ ಆಗಿರುತ್ತೆ, ಹಿಂಗ್ ಬಿಲ್ಡಪ್ ಆಗಿರುತ್ತೆ. ಆ ಸ್ವಿಮ್ ಮುಗಿತಿದ್ದಂಗೆ ಭಾನುವಾರ ಸಿಕ್ಕರೆ ಸಾಕುನೆಲ್ಲ ಅನಿಸ್ತಾ ಇರುತ್ತೆ. ಓಕೆ, ಇದರಲ್ಲಿ ನಮ್ಮಂತ ಅಥವಾ ನಮ್ಮ ಜನರೇಷನ್ ಅಲ್ಲಿ, ಅದರಲ್ಲೂ ಬೆಂಗಳೂರಲ್ಲಿ ಇರುವಂತವ್ರು ಅಥವಾ ಕರ್ನಾಟಕದಲ್ಲಿ ಈ 40-45 ಆವಾಗಲೇ ನಾವು ಮಾತಾಡ್ತಿರಂಗೆ ನಮ್ಮ ಏಜ್ ಅವ್ರಿಗೆ ಯೂಶಲಿ ಈ IT ಜಾಬ್ ಅಲ್ಲಿ ಇರೋರಿಗೆ, ಎಸ್ಪೆಷಲಿ ಈಗ ನೀವು IT ವರ್ಕ್ ಮಾಡ್ತಾ ಇದ್ರಿ, IT ವರ್ಕ್ ಅಥವಾ ಕೆಲಸ, ಈ ಕಾರ್ಯದ ಒತ್ತಡಗಳು, IT ಜಾಬ್, ಸ್ಟ್ರೆಸ್, ಇದ್ರ ಜೊತೆ ಈ ಟ್ರೈನಿಂಗ್, ಇದನ್ನ ಬ್ಯಾಲೆನ್ಸ್ ಮಾಡೋದು ಹೇಗೆ? ಯಾಕಂದ್ರೆ ಅದು
ಇವೆರಡರದ್ದು ಚಾಯ್ಸು ಅಥವಾ ಇದು ಬರ್ತಿದಂಗೆನೆ ಡೆಫಿನೆಟ್ಲಿ ಟ್ರೈನಿಂಗು ಈ ಥರದ್ದೇ ನಮ್ಮದ್ರಲ್ಲಿ ಬ್ಯಾಕ್ ಸೀಟ್ ತಗೊಳ್ಳೋದು. ಕೆಲಸ ಇಂಪಾರ್ಟೆಂಟು, ಯಾಕಂದ್ರೆ ಜೀವನೋಪಾಯಕ್ಕೆ ತಗೊಂಡಿರೋವಂಥದ್ದು. ಸೊ ಇದನ್ನ ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ಹೇಗೆ ಅನ್ನೋದು ದೊಡ್ಡ ಒಂದು ನಮ್ಮೆಲ್ಲರಲ್ಲೂ ಉಳಿದಿರುವ ಕಟ್ಟ ಕಡೆ ಪ್ರಶ್ನೆ ಅಂತಾರಲ್ಲ, ಹಂಗೆ ಕೂತ್ಕೊಂಡ್ಬಿಟ್ಟಿದೆ ಅದು. ಸೊ ಹೇಗೆ ಅದು ನನ್ಗನ್ಸುತ್ತೆ, ನೀವು ಯಾವುದೇ ವಸ್ತು ಮಾಡಬೇಕು ಅಂದ್ರೆ ಏನಾದ್ರು ಒಂದು ಸ್ವಲ್ಪ ಟೈಮ್ ಹಿಡಿದೇ ಹಿಡಿಯತ್ತೆ. ಇರೋದು ಆಬ್ವಿಯಸ್ ಒಬ್ಬ ಮನುಷ್ಯನಿಗೆ 24 ಗಂಟೆ ಅಷ್ಟೇ. ಅದರಲ್ಲಿ ಫ್ಯಾಮಿಲಿ, ನಮ್ಮ ಏಜ್ ಅವ್ರು ಬಂದ್ರೆ ಮಕ್ಕಳು ಇರ್ತಾರೆ, ವೈಫ್ ಇರ್ತಾರೆ, ಪೇರೆಂಟ್ಸ್ ಇರ್ತಾರೆ, ಕೆಲಸನೂ ಇರುತ್ತೆ, ಅವೆಲ್ಲ ಬ್ಯಾಲೆನ್ಸ್ ಮಾಡೋದು ಕಷ್ಟನೇ. ಸೊ ಏನು ಮಾಡ್ಬೋದು ಅಂದರೆ ಆಲ್ಟರ್ನೇಟಿವ್ಸ್ ಹುಡುಕ್ಬೋದು ಸರ್. ಈಗ ಫಾರ್ ಎಕ್ಸಾಂಪಲ್ ಹೇಳಿದ್ನಲ್ಲ, ಈಗ ಬೈಕ್ ರೈಡ್ ಇರುತ್ತೆ, ಟ್ರೈನಿಂಗಲ್ಲಿ ಇರುತ್ತೆ, ನೀವು ಸೈಕಲ್ ಓಡಿಸ್ಬೇಕು ಅಂತ. ಒಂದು ಆಪ್ಷನು ನಾನು ಸೈಕಲ್ ತೊಗೊಂಡೋಗಿ ರೋಡಲ್ಲಿ ಹೋಗಿ ಓಡಿಸ್ಕೊಂಡ್ಬರ್ಬೇಕು. ನಾನು ಯಾಕೆ ಮಾಡಲ್ಲ ಅಂದರೆ ಅದು ಅನ್ಸೇಫ್ ಅಂತ ಒಂದು ಸ್ವಲ್ಪ ರೋಡಲ್ಲಿ, ಬೆಂಗಳೂರಲ್ಲಿ ಅದು ಏರ್ಪೋರ್ಟ್ ರೋಡಲ್ಲಿ. ಸೊ ನಾನು ಅದಕ್ಕೆ ಟೈಮ್ ಸೇವ್ ಮಾಡೋಕೆ ಈಗ ನಾನು ತಗೊಂಡು ಹೋಗಿ ಓಡಿಸ್ಕೊಂಡ್ಬರ್ಬೇಕು ಅಂದರೆ ನಾನೇನು ಮಾಡ್ತೀನಿ, ಶನಿವಾರ ಹೊತ್ತು ಕಾರ್ ತೊಗೊಂಡೋಗಿ STR ರೋಡ್ ಇದೆಯಲ್ಲ, ಆದ್ಮೇಲೆ ಅಲ್ಲಿ ಹತ್ರ ಕಾರ್ ಹಾಕ್ಬಿಟ್ಟು STR ರೋಡಲ್ಲಿ ಸೈಕಲ್ ಮಾಡ್ಕೊಂಡ್ ಬರ್ತೀನಿ. ಕ್ಲೀನಾಗಿ ಪೀಸ್ಫುಲ್ ಆಗಿರುತ್ತೆ ಅಂತ. ಅದೇ ವೀಕ್ ಡೇಸ್ ಮಾಡೋಕ್ಕಾಗಲ್ಲ, ನಾನು ಆಫೀಸ್ ಕೆಲಸ ಟೈಮ್ ಆಗುತ್ತೆ. ಸೊ ಅದಕ್ಕೆ ಮನೇಲಿ ಇಂಡೋರ್ ಟ್ರೈನರ್ ಇಟ್ಕೊಂಡಿದ್ದೀನಿ. ಸೊ ಸೈಕಲ್ಲಿ ಬ್ಯಾಕ್ ವೀಲ್ ಬಿಚ್ಬಿಟ್ಟು ಟ್ರೈನರ್ ಹಾಕ್ಬಿಟ್ಟು ಸೈಕಲ್ ಮಾಡ್ತೀನಿ, ಇಂಡೋರ್ ಟ್ರೈನರ್. ರನ್ನಿಂಗು ಸದ್ಯ ನನ್ನ ದೃಷ್ಟಕ್ಕೆ GK ಕೆರೆಗಳೆಲ್ಲ ಇದೆ, ಅಲ್ಲೋಗಿ ಮಾಡ್ಕೊಂಡ್ಬಂದ್ಬಿಡ್ತೀನಿ. 1/4 ಗಂಟೆ ಹೋಗೋಕ್ಕೆ 1/4 ಗಂಟೆ ಬರೋಕ್ಕಾಗುತ್ತೆ. ಬಟ್ ಅದನ್ನು ಬಿಟ್ಟು ಏನು ಪ್ರಾಬ್ಲಮ್ ಆಗುತ್ತೆ, ಸ್ವಿಮ್ಮಿಂಗ್ ಪೂಲ್ ಮನೆ ಹತ್ರ ಇದೆ. ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಈಗ ನೀವು ಕೇಳ್ದಂಗೆ ಆಫೀಸ್ ಟೈಮಿಂಗ್ಸ್ ಆಗಲಿ, ಮೀಟಿಂಗ್ಸ್ ಆಗಲಿ, ಸ್ಟ್ರೆಸ್ಸು ಬರ್ಬೋದು. ಅದನ್ನ ಹಿಂಗೆ ಮ್ಯಾನೇಜ್ ಮಾಡ್ತೀವಿ ಅಂತ ಸರ್. ಲಕ್ಕಿಲಿ ನನ್ನನ್ನು ಕೇಳೋದು, ನನ್ನ ಎಕ್ಸ್ಪೀರಿಯನ್ಸ್ ಅಷ್ಟು. ಆಮೇಲೆ ಸ್ಟ್ರೆಸ್ಸು ಯಾರಿಗೂ ಇದ್ದೇ ಇರುತ್ತೆ, ಬಟ್ ನನಗೊಂದು ಸ್ವಲ್ಪ ವರ್ಕಲ್ಲಿ ಫ್ಲೆಕ್ಸಿಬಿಲಿಟಿ ಇದೆ. ನಾನೇನು ಮಾಡ್ತಾಯಿದ್ದೀನಿ, ಕೆಲವು ಸತಿ ಮೋಸ್ಟ್ ಆಫ್ ನಾನು ಪ್ರತಿ ದಿವಸ ನಾರ್ಮಲಿ ಬೆಳಗ್ಗೆ ಮುಗಿಸ್ಕೊಂಡ್ಬಿಡ್ತೀನಿ. 5 ಗಂಟೆಗೆ 5:30 ಹಂಗೆ ಎದ್ದೇಳ್ತೀನಿ ನಾನು. ಎಷ್ಟು ಗಂಟೆ ಮಲಗೋದು ಅದು ಬಾಡಿ ಸೆಟ್ ಆಗ್ಬಿಟ್ಟಿದೆ ಈಗ. ಸೊ 5:30ಗೆ 5 ಗಂಟೆಗೆ 5:30 ಎದ್ದೇಳ್ತೀನಿ. 6:30 7 ಗಂಟೆಗೆ ಸ್ಟಾರ್ಟ್ ಮಾಡ್ತೀನಿ ವರ್ಕೌಟ್. 9:30 9:45 ಎಲ್ಲ ಮುಗಿಸಿರ್ತೀನಿ. ಮುಗಿಸ್ಬಿಟ್ಟು 10 ಗಂಟೆ ಹಂಗೆ ಕೆಲಸ ಸ್ಟಾರ್ಟ್ ಮಾಡ್ಕೊತೀನಿ. ಸಾಯಂಕಾಲ 5 ಗಂಟೆ 5, 5:30, 6, 7 ಮೀಟಿಂಗ್ಸ್ ಇರುತ್ತೆ. ಮಧ್ಯ ಒಂದು ಸ್ವಲ್ಪ ಬ್ರೇಕ್ ತೊಗೊಂಡು ಈ ವರ್ಕೌಟ್ಸ್ ಇರುತ್ತಲ್ಲ, ಸ್ಟ್ರೆಂತ್ ವರ್ಕೌಟು, ಬಾಡಿ ವರ್ಕೌಟ್ಸ್ ಇದ್ದರೆ ಮನೆಯಲ್ಲೇ ಮಾಡ್ಕೊಡೋದು, ಯೋಗ ಮಧ್ಯಾಹ್ನದ್ದು ಬ್ರೇಕ್ ಇರುತ್ತಲ್ಲ. ಸೊ ಕಂಟಿನ್ಯೂಸ್ ಆಗಿ ಏನಕ್ಕೆ ಮಾಡ್ತೀನಿ ಅಂದರೆ, ಕಂಟಿನ್ಯೂಸ್ ಆಗಿ ಕೂತ್ಕೊಂಡು ಅದು ಸರಿ ಇರೋಲ್ಲ. ಸ್ವಲ್ಪ ಮಧ್ಯ ಗ್ಯಾಪ್ ಬೇಕಲ್ಲ, ಸೊ ಆ ಗ್ಯಾಪನ್ನು ನಾನು ಲಂಚ್ ಬ್ರೇಕು ಪ್ಲಸ್ ಈ ಥರದಕ್ಕೆ ಕಂಬೈನ್ ಮಾಡ್ಕೊತೀನಿ. ಕೆಲವೊಂದು ಸತಿ ಏನು ಮಾಡಿದ್ದೀವಿ ಅಂದರೆ, ಈಗ ನಾವು ಪ್ರಾಸೆಸ್ ಮಾಡ್ತೀವಿ, ಶನಿವಾರ ಭಾನುವಾರ ಮಾಡ್ತೀವಿ, ಮಿಸ್ ಆಗಿದೆ, ಏನು ಮಾಡೋಕ್ಕಾಗಲ್ಲ. ಈ ವಾರಗೂ ನಾನು ಲೆಗ್ ಸ್ವಿಮ್ ಮಾಡಿ ಅಂತ ಇರುತ್ತೆ, ಆಫೀಸ್ ಕೆಲಸ ಇದೆ, ಬಿಟ್ಟು ಹೋಗೋಕ್ಕಾಗಲ್ಲ. ಅಲ್ಲಿ ರಾತ್ರಿ ಹೊತ್ತು ಮಾಡೋಕ್ಕಲ್ಲ, ಬೆಳಿಗ್ಗೆ ಹೊತ್ತು ಮಾಡೋಕ್ಕಲ್ಲ, ಟೂ ಅರ್ಲಿನೂ ಆಗಲ್ಲ, ನಾನೊಬ್ಬನೇ ಹೋಗಿ ಮಾಡೋಕ್ಕಾಗಲ್ಲ, ಅನ್ಸೇಫ್ ಅದು. ಹಾಗಾಗಿ ಮಿಸ್ಸು ಆಗಿದೆ, ಇಲ್ಲ ಅಂತಲ್ಲ. ನಾವೇನು ನೀವು ಹೇಳಿದಾಗೆ ಫುಲ್ ಟೈಮ್ ಅಥ್ಲೀಟ್ ಹೋಗಲ್ಲ ಸರ್, ನಾವು ಈಗ ಸ್ವಲ್ಪ ಸೈಡಲ್ಲಿ ಯಾವ ಥರ ಮಾಡ್ತಾ ಇದೀವಿ, ಮ್ಯಾನೇಜ್ ಮಾಡೋಕೆ ಸರ್. ಒಂದು ಬೆಳಿಗ್ಗೆ ಬೇಗ ಎದ್ದೇಳ್ಬೋದು, ಇಲ್ಲ ಸಾಯಂಕಾಲ ಲೇಟಾಗಿ ಮಾಡ್ಬೋದು, ಇಲ್ಲ ಟೈಮ್ ಸ್ಕ್ವೀಸ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಆಲ್ಟರ್ನೇಟಿವ್ಸ್ ಹುಡ್ಕೋಬೇಕು. ಹೌದು, ಕೊನೆ ಆಪ್ಷನ್ ಏನು ಮಾಡೋಕ್ಕಾಗಲ್ಲ ಅಂದ್ರೆ ಬಿಡ್ಬೇಕಾಗತ್ತೆ, ಅದೇನು ಮಾಡೋಕ್ಕಾಗಲ್ಲ. ಬಟ್ ಎಲ್ಲದಕ್ಕಿಂತ ಏನು ಗೊತ್ತಾ, ನೀವು ಒಂದು ವರ್ಕೌಟ್ ಮಿಸ್ ಮಾಡಿದ್ರೆ ಅಂದ್ರೆ ಅದಕ್ಕೂ ರೀಸನ್ ಬೇಕು, ಮಿಸ್ ಮಾಡ್ತಾ ಇದ್ದೀರಾ ಅಂತ. ಇಲ್ಲ ಬ್ರೋ ನನಗೆ ಇವತ್ತು ಆಗ್ತಾಯಿಲ್ಲ, ಲೇಸಿನೆಸ್ ಬಂದು ಮಿಸ್ ಮಾಡಿದ್ರೆ ಅದು ತಪ್ಪದು. ಒಂದ್ಸತಿ ಆಫೀಸಿಂದ ಆಗಲಿ, ಸ್ಟ್ರೆಸ್ ಆಗಲಿ, ಫ್ಯಾಮಿಲಿ ಕಮಿಟ್ಮೆಂಟ್ ಅನಿವಾರ್ಯ ಬಿಡಿದ್ರೆ ನಡೆಯುತ್ತೆ, 1 ಇಲ್ಲ 2 ಆಗಲಿ. ಬಟ್ ನೀವು ಟ್ರೈನಿಂಗಲ್ಲಿ ಇರ್ತೀರಲ್ಲ, ಬಾಡಿ ಹೆಂಗಿರುತ್ತೆ ಸರ್, ಈಗ ಸ್ಟಾರ್ಟಿಂಗಲ್ಲಿ ನಿಮಗೆ ಡೌಟ್ ಬರುತ್ತೆ. ನಾನು ಇವತ್ತು ತಿರ್ಗಿ ನೋಡಿದ್ರೆ, ಗುರು ಅಷ್ಟೊಂದು ಮಾಡೋಕ್ಕಾಗುತ್ತಾ ನನ್ನ ಕೈಲಿ ಬ್ಯಾಕ್ ಟು ಬ್ಯಾಕ್, ಅದೇ ಡೌಟ್ಗೆ ನಮ್ಗೆ ರಿಲೇಟಿಂಗ್ ಮಾಡೋಣ ಅಂತ ಹೇಳಿದಲ್ಲ. ಬಟ್ ನೀವು ಯಾವಾಗ ಟ್ರೈನ್ ಮಾಡ್ತಾ ಹೋಗ್ತಿರಲ್ಲ, ನಿಮ್ಮ ಬಾಡಿ ಅದೇ ಥರ ಅಡಾಪ್ಟ್ ಆಗ್ತಾ ಈಗ ಫಾರ್ ಎಕ್ಸಾಂಪಲ್ ಆಮೇಲೆ ಏನಾಗುತ್ತೆ, ನೀವು 1-2 ದಿವಸ ಮಾಡಲಿಲ್ಲ ಅಂದ್ರೂ ಈಗ ಮಾಡ್ತೀರಾ ನೀವು, ಯಾಕಂದ್ರೆ ಆ ಎಂಡ್ಯೂರೆನ್ಸ್ ಬಿಲ್ಡ್ ಆಗಿರುತ್ತೆ. ಮಾಡ್ತಾ 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 ನೀವು ಅಲ್ಲಿ ರೀಚ್ ಆಗಿರ್ತೀರ. ನೀವು 1-2-3 ವರ್ಕೌಟ್ ಮಿಸ್ ಮಾಡಿದ್ರು ನಡೆಯುತ್ತೆ. ಬಟ್ ನೀವು ಸ್ಟಾರ್ಟಿಂಗ್ ಬಿಲ್ಡ್ ಮಾಡುವಾಗೇ ಒಂದು ಸ್ವಲ್ಪ ಜಾಸ್ತಿ ವರ್ಕೌಟ್ ಮಿಸ್ ಮಾಡಿದ್ರೆ ಆ ಗ್ರೋತ್ ಒಂದು ಸ್ವಲ್ಪ ಹೊಡ್ತಾ ಬೀಳುತ್ತೆ. ಬಟ್ ಅಲ್ಲಿಗೆ ಅದು ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಈ ಐರನ್ ಮ್ಯಾನ್ ಇತ್ತಲ್ಲ ಸರ್, ಅದು November 9 ಇತ್ತು. October ಎಂಡಲ್ಲಿ ಓಷನ್ ಮೆನ್ಸ್ ಒಂದು ಕಾಂಪಿಟೇಷನ್ ಇತ್ತು, ಅದಕ್ಕೆ ಹೋಗಿದ್ದೆ. ಅದೆಲ್ಲ ಆಯಿತು. ಅದಾಗಿ ನೆಕ್ಸ್ಟ್ ಡೇ ಸ್ವಿಮ್ಮಿಂಗ್ ಮಾಡೋಕ್ಕೆ ಗೋವಾದಲ್ಲಿ ಇದ್ನಲ್ಲ, ಸ್ವಿಮ್ಮಿಂಗ್ ಮಾಡೋಣ ಅಂತ ಹೋಗಿದ್ದು. ಅಲ್ಲಿ ಸ್ವಿಮ್ ಮಾಡಿ ಒಂದು 20 ನಿಮಿಷ ಮಾಡಿದೆ, ನಿಂತೆ ಸಖತ್ ರಫ್ ಇತ್ತು, ವೇವ್ ತಳ್ತು, ಕೆಳಗಡೆ ರಾಕ್ ಮೇಲೆ ನಿಂತಿದೆ. ಅದು ನನ್ನ ತಪ್ಪು, ಸ್ಲಿಪ್ ಆದೆ, ಇಷ್ಟುದ್ದ ಕಟ್ ಆಗಿತ್ತು. ಇಷ್ಟುದ್ದ ಕಟ್ ಆಗಿತ್ತು ಅಷ್ಟೇ. 10 ದಿವಸ ಔಟ್ ಆಫ್ ಆಕ್ಷನ್. ರೇಸಿನ 10 ದಿವಸ ಇದೆ. ಅವಾಗ ನಾವು ನಾರ್ಮಲ್ ಏನು ಮಾಡ್ತೀವಿ, ಕೂಲ್ ಡೌನ್ ಅಂತ ಮಾಡ್ತೀವಿ, ಅಂದರೆ ಟೇಪರಿಂಗ್ ವೀಕ್. ಮಲ್ಲಿನ ಜಾಸ್ತಿ ವರ್ಕೌಟ್ ಇರಲ್ಲ,
ಕಮ್ಮಿ ವರ್ಕೌಟೆ, ಬಟ್ ಸ್ವಲ್ಪನಾದ್ರೂ ಮಾಡ್ತೀವಿ, ಬಾಡಿ ರಿಮೆಂಬರ್ ಆಗಲಿ. ನಾನು ಬಿಟ್ಟಿದ್ದೆ. ಬಟ್ ಸ್ಟಿಲ್ ಆದ್ರೂ ನಾನು ಮಾಡಲಿಲ್ಲ ಅಂದ್ರೂ ಆ ರೇಸಲ್ಲಿ ಓಕೆ ಮಾಡಿದೆ ನಾನು. ಯಾಕೆ ಹೇಳಿದೆ ಅಂದರೆ, ನೀವು ಟ್ರೈನ್ ಮಾಡಿ 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 ಅಲ್ಲಿಗೆ ಹೋಗಿರ್ತೀರ, ನೀವು ಫಿಟ್ನೆಸ್ ಇಲ್ಲಿದೆ, ಅವಾಗ ಒಂದ್ 2 ದಿವಸ ಮಿಸ್ ಮಾಡಿದ್ರು ನಡೆಯುತ್ತೆ ಅಂತ ಹೇಳಕ್ಕೆ. ಬಟ್ ಆ ಬಿಲ್ಡಿಂಗ್ ಅಲ್ಲಿ ಮಿಸ್ ಮಾಡೋದಕ್ಕೆ ಆದಷ್ಟು ನಾವು ಟ್ರೈ ಮಾಡ್ಬೇಕು. ಇದೊಂದು ಸರ್ಪ್ರೈಸಿಂಗ್ ಎಲಿಮೆಂಟ್ ಅಂತ ಆಯ್ತು ಈ ಐರನ್ ಮ್ಯಾನ್ ನಿಮ್ ಜರ್ನಿನಲ್ಲಿ, ಹಾಫ್ ಐರನ್ ಮ್ಯಾನ್ ಜರ್ನಿನಲ್ಲಿ. ಇದ್ ಬಿಟ್ಟು ಇನ್ನೇನಾದ್ರು ಮೋಸ್ಟ್ ಸರ್ಪ್ರೈಸಿಂಗು ಅಥವಾ ಆ ತರದ್ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಯ್ತಾ ಐರನ್ ಮ್ಯಾನ್ ಮಾಡ್ಬೇಕಾದ್ರೆ, ರನ್ನಿಂಗ್ ಅಲ್ಲಿ ಆಗ್ಲಿ ಅಥವಾ ಸ್ವಿಮ್ಮಿಂಗ್ ಏನಾದ್ರು ಇದ್ರೆ ಹಚ್ಕೊಡಿ. ಸ್ವಿಮ್ಮಿಂಗ್ ಅಲ್ಲಿ ಅದಂತೂ ಇಂಜುರಿ ಆಗಿತ್ತು ಸರ್, ಅದು ನನ್ ಕಟ್ ಇದಾಗಿದ್ದು. ಅದನ್ನ ಬಿಟ್ಟು ಸರ್ಪ್ರೈಸಸ್ ಬಂದ್ಬಿಟ್ಟು ಅದೇ ಕನೆಕ್ಟೆಡ್ ಆಗಿದೆ ಸರ್. ನನಗೆ ಅಲ್ಲಿ ತನಕ ರಿಲೀಸ್ ಆಗಿರ್ಲಿಲ್ಲ. ನೀವು ಮಾಡ್ತಾ ಕನ್ಸಿಸ್ಟೆಂಟ್ ಆಗಿ ಮಾಡಿ, ನೀವೊಂದು ನಿಮ್ ಫಿಟ್ನೆಸ್ ಇಲ್ಲಿ ಹೋದ್ಮೇಲೆ ಈವನ್ ಇಫ್ ನೀವು ಒಂದು ಸ್ವಲ್ಪ ಬ್ರೇಕ್ ತಗೊಂಡ್ರು ಬಾಡಿ ಓಕೆ ಸ್ಟಿಲ್ ಇರುತ್ತೆ. ಬಟ್ ಜಾಸ್ತಿ ತಗೊಳಕ್ ಹೋಗ್ಬಾರ್ದು, ಬಿದ್ದೋಗುತ್ತೆ ಫಿಟ್ನೆಸ್. ನೀವು ಅಲ್ಲಿಗೆ ಹೋದ್ಮೇಲೆ ಓಕೆ. ಇನ್ನೊಂದು ವಿಷಯ ಸರ್ಪ್ರೈಸಿಂಗ್ ಎಲಿಮೆಂಟ್ ಅಂದ್ರೆ ರನ್ನಿಂಗ್ ಒಂದು ಸ್ವಲ್ಪ ಸ್ಪೀಡ್ ಇನ್ಕ್ರೀಸ್ ಆಗಿದೆ ಸರ್. ಪೇಸ್ ಇನ್ಕ್ರೀಸ್ ಆಗಿದೆ, ಕಂಫರ್ಟಬಲ್ ಆಗಿ ಓಡ್ಬೋದು. ಹೀಗೆ ಅದು ಏನಕ್ಕೆ ಅಂದ್ರೆ ಅದೇ ಕನ್ಸಿಸ್ಟೆನ್ಸಿ, ಎಲ್ಲಾನು ಕನ್ಸಿಸ್ಟೆನ್ಸಿ. ಸರ್ಪ್ರೈಸ್ ಆಗಿ ಅಂತ ಏನು ಅನ್ಸಲ್ಲ ಅನ್ಸುತ್ತೆ ನನಗೆ. ಆ ಮಿನಿಟಲ್ಲಿ ನಿಮ್ಗೆ ಅನ್ಸುತ್ತೆ, ಈಗ ರೇಸಲ್ಲಿ ಓಡ್ತೀರಾ ನೋಡಿ ಓ ಅನ್ಸುತ್ತೆ. ಬಟ್ ನೀವು ಹಿಂದಕ್ಕೆ ತಿರುಗಿ ನೋಡಿದ್ರೆ ನೀವು ಎಫರ್ಟ್ ಹಾಕಿರ್ತಾರೆ, ಗೊತ್ತಿಲ್ಲದೆ ಆರ್ಗ್ಯಾನಿಕಲಿ ಬೆಳೆದಿರುತ್ತೆ. ನೈಸರ್ಗಿಕವಾಗಿ ಬಾಡಿ ಕೂಡ ಅಡ್ಜಸ್ಟ್ ಆಗಿ. ಈಗ ಟೋಟಲಿ ಹಾಫ್ ಮ್ಯಾರಥಾನ್ ಅಥವಾ ಹಾಫ್ ಐರನ್ ಮ್ಯಾನ್ ನ ನೀವು ಮುಗಿಸಿದ ಡ್ಯೂರೇಷನ್ ಎಷ್ಟು ಟೈಮಿಂಗ್ ಮುಗಿಸಿದ್ರಿ, ಅಥವಾ ಮುಗಿಸಿದ್ರಿ? ಹಾಗೂ ಅದ್ ಮುಗಿಸಿದಾಗ ಕೊನೆಯಲ್ಲಿ ಆ ಫಿನಿಶ್ ಲೈನ್ ಬಂದಾಗ ನಿಮ್ ಮನ್ಸಲ್ಲಿ ಏನ್ ಅನಿಸ್ತಾ ಇತ್ತು ಇದ್ರ ಬಗ್ಗೆ ಹೇಳಿ, ಯಾಕಂದ್ರೆ ಚೆನ್ನಾಗಿ ಅನ್ಸುತ್ತೆ ಅದು. ಸರ್ ಟೋಟಲ್ 6 ಗಂಟೆ 25 ನಿಮಿಷ 7 ಸೆಕೆಂಡ್ ಸರ್. 6 ಗಂಟೆ 25 ನಿಮಿಷ 7 ಸೆಕೆಂಡ್ ಮುಗಿಸಿದ್ದು. ಇದು ಆವರೇಜ್ ತಗೊಳ್ಳೋದ ಇಷ್ಟೇನಾ ಎಲ್ರು ಜನ, ಅಥವಾ ಸಿಕ್ಕಾಪಟ್ಟೆ ಬೇಗ ಮುಗಿಸ್ಬಿಟ್ರ ನೀವು ಹೇಗೆ? ಇಲ್ಲ ಸರ್, ಟಾಪ್ ಫಿನಿಶರ್ಸ್ ಎಲ್ಲ ಬಂದ್ಬಿಟ್ಟು 4.5 ಗಂಟೆಲಿ ಮುಗಿಸ್ತಾರೆ. ಅವೆಲ್ಲ ಫುಲ್ ಟೈಮ್ ಇದೇ ಕೆಲಸ ಮಾಡ್ಕೊಂಡು. ಅದೇ ನಾನು ಹೇಳಿದ್ನಲ್ಲ ಅವಾಗ, ನಾವೆಲ್ಲ ರಿಕ್ರಿಯೇಷನಲ್ ಅಥ್ಲೀಟ್ಸ್ಗೂ ಫುಲ್ ಟೈಮ್ ಅಥ್ಲೀಟ್ಸ್ಗೂ ಡಿಫ್ರೆನ್ಸ್ ಇರುತ್ತೆ. ರಿಕ್ರಿಯೇಷನಲ್ ಅಂದ್ರೂ ಏನ್ ಸುಲಭದ ಮಾತೇನಲ್ಲ ಇದು. ಓಕೆ. ಸೊ ಮುಗಿಸಿದಾಗ ಅಷ್ಟು ಟೈಮಲ್ಲಿ ಮುಗಿಸ್ತೇವೆ ಸರ್, 6 ಗಂಟೆ 25 ನಿಮಿಷ ಮುಗಿಸಾದ್ಮೇಲೆ ನಾನು ಆಕ್ಚುಲಿ ಓಡುವಾಗ ವೈಫು ಮತ್ತೆ ಮಗ ಇದ್ರು ಸರ್, ಮಾತಾಡ್ಕೊಂಡೆ ಓಡದೆ ಎಲ್ಲ ಆಯ್ತು. ಬಟ್ ಅದೇನೋ ಸರ್ ಮುಗಿಸಿದ ತಕ್ಷಣ ನಾನು ನಾರ್ಮಲಿ ಅಷ್ಟೊಂದು ಇಮೋಷನ್ಸ್ ತೋರ್ಸೋಕೆ ಕಾಮಾಗೆ ಗೊತ್ತಾಗಲ್ಲ. ಅವಾಗ ಫುಲ್ಲು ಕ್ರಾಸ್ ಮಾಡ್ತಿದ್ದಂಗೆ ನಂಗೆ ಕಿರ್ಚಾಡ್ತಾ ಇದೆ ಅಂತ. ಅದು ಏನಕ್ಕೆ ಅಂತ ಮುಗಿಸಾದ್ಮೇಲೆ ನಾನು ಯೋಚನೆ ಮಾಡಿದ್ದು, ನಾನು ಅದೇ 10 ದಿವಸ ಇದ್ನಲ್ಲ ಸರ್, ನನಗೆ ಏನೂ ಡೌಟ್ ಇಲ್ಲ, ಅಂದ್ರೆ ಮಾಡ್ತೀನಿ ಎಲ್ಲ ಗೊತ್ತಿತ್ತು. ಕಾಲು ಹೆಂಗಿರುತ್ತೆ, ಆ ಬೆರಳು ಹೆಂಗಾಗುತ್ತೆ ಅಂತ ಗೊತ್ತಿರಲಿಲ್ಲ. ಅದೊಂದು ಪ್ಲಸ್ ಆಲ್ಮೋಸ್ಟ್ 1 ವರ್ಷದಿಂದ ಟ್ರೈ ಮಾಡಿ, ಲಾಸ್ಟ್ ಇಯರ್ ಮಾಡಬೇಕಿತ್ತು, ಅದು ಮಾಡೋಕ್ಕಾಗಲಿಲ್ಲ, ಮಾಡಿ ಟೈಮ್ ಸ್ಪೆಂಡ್ ಮಾಡಿ ನಂಗೆ ನಾನು ಎಷ್ಟೊಂದು ಫ್ಯಾಮಿಲಿ ಫಂಕ್ಷನ್ಸ್ ಮಿಸ್ ಮಾಡಿದ್ದೀನಿ. ಪಾಪ ಮನೆಯವರು ಫ್ಯಾಮಿಲಿಯವರು ಸ್ವಲ್ಪ ಬೇಜಾರು ಮಾಡ್ಕೊಂಡಿಲ್ಲ, ಪಾಪ ಅರ್ಥ ಮಾಡ್ಕೊಂಡಿದ್ದಾರೆ. ಅಮ್ಮ ಅಂತ ನಾನು ಎಷ್ಟೊಂದು ಸತಿ ಟ್ರೈನ್ ಮಾಡೋವಾಗ ಹೇಳಿದ್ದಾರೆ, ಅದು ಸ್ವಿಟ್ ಬರ್ತಾ ಇರುತ್ತಲ್ಲ ಅದನ್ನ ನೋಡ್ಬಿಟ್ಟು ಏನಕ್ಕೆ ಇಷ್ಟು ಮಾಡ್ತೀಯಾ ಅಂತ. ಬಟ್ ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಅದು ಅದನ್ನ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಸರ್. ನಾನು ಹೇಳಿದ್ನಲ್ಲ, ಯಾವತ್ತೂ ಆ ಥರ ಕಿರ್ಚಾಡ್ದಿದ್ದವನು ಮುಗಿತಿದ್ದಂಗೆ ಫುಲ್ಲು ಜೋಶಲ್ಲಿ ಒಂಥರ ಅದು ನೆನಪಿನಲ್ಲಿ ಇದ್ದೇ ಇರುತ್ತಲ್ವಾ ಜೆಪಿ, ಅದು ಬಹಳ ಸಂತೋಷ. ಓಕೆ, ಈಗ ನಮ್ಮ ಪ್ರೇಕ್ಷಕರಿಗೆ ಒಂದು ಟೇಕ್ ಅವೇ ಅಥವಾ ಇದರಿಂದ ತಗೊಳ್ಳೋವಂಥದ್ದನ್ನ ಏನೇನು ಅಂತ ಹೇಳೋಣ ಈ ಪಾಡ್ಕಾಸ್ಟ್ ಇಂದ. BMI ನಾರ್ಮಲ್ ಆಗಿದ್ರೆ ಆರೋಗ್ಯ ಆರಾಮಾಗಿದೆ ಗುರು, ವೆಯ್ಟ್ ಸರಿ ಇದೆ ಅಂತ ಇರೋರಿಗೆ, ಅಥವಾ ಅದ್ರ ಅಂತಲ್ಲಿರೋ ಪ್ರೊಫೆಷನಲ್ಸ್, ಈ IT ಪ್ರೊಫೆಷನಲ್ಸು ಅಥವಾ ಯಾರ ಕೆಲಸ ಮಾಡ್ತಾ ಇರೋರು, ಎಲ್ರಿಗೂ ಏನ್ ಅಂತ ಹೇಳ್ತೀರಿ ನೀವು ಅವ್ರಿಗೆಲ್ಲ? ನಾರ್ಮಲಿ ನಾವು ನೋಡಕ್ ಹೋದ್ರು ಡಾಕ್ಟರ್ಸ್ ಆಗ್ಲಿ ಏನೇ ಆಗ್ಲಿ ಮೆಡಿಕಲ್ ಟರ್ಮ್ಸ್ ಅಲ್ಲಿ ಹೇಳೋದನ್ನು, ಅಡ್ವರ್ಟೈಸ್ಮೆಂಟ್ ಹಾಕೋದನ್ನು, ನಿಮ್ BMI ನೋಡ್ಕೊಳ್ಳಿ ಅಂತ, ವಾಚ್ ಔಟ್ ಫಾರ್ ಯುವರ್ BMIs ಅಂತ ಹಾಕ್ತಾರೆ. ವಿಚ್ ಇಸ್ ಟ್ರೂ, ನಾನಿಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅದ್ರ ಜೊತೆಗೂ ಈವನ್ ನಿಮ್ BMI ಒಳಗಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನಂದೇ ನಾನು 169 ಸರ್ ಹೈಟ್, ನಾನು ಮ್ಯಾಕ್ಸಿಮಮ್ ಹೈಟ್ 70 ಇದ್ದೆ. ಓಕೆ, ಅಂತ BMI ಜಾಸ್ತಿ ಇಲ್ಲ. ಬಟ್ ಆದ್ರೂ ನಾನು ಫಿಟ್ ಆಗಿದ್ದೀನಿ, ತೆಳ್ಳಗೆ ಇದ್ದೆ. ನೀವು ನೋಡಿದ್ರು, ನಾನು ನೋಡಿದ್ರು JP ಕರೆಕ್ಟ್ ಆಗಿದ್ದಾನಪ್ಪ ಅನಿಸ್ತಿತ್ತು. ಬಟ್ ಫಿಟ್ ಆಗಿರ್ಲಿಲ್ಲ. ಸೊ ನಾನೇನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಅದರಿಂದ ಮೋಸ ಹೋಗ್ಬೇಡಿ ಅಂತ ಹೇಳ್ತೀನಿ. BMI ಇದೆ, ಅದಕ್ಕಿಂತ ಜಾಸ್ತಿ ಇದ್ರೆ, ಅದಕ್ಕಿಂತ ಕಮ್ಮಿ ಇದ್ದ ತಕ್ಷಣ ನೀವು ನಾನು ಫಿಟ್ ಆಗಿದ್ದೀನಿ, ಹೆಲ್ತಿ ಆಗಿದ್ದೀನಿ ಅಂತ
ಅಂದ್ಕೊಳಕ್ ಹೋಗ್ಬೇಡಿ, ಮೋಸ ಹೋಗ್ಬೇಡಿ, ಮಾರ್ಬೇಡಿ. ನಿಮ್ಗೆ ಗೊತ್ತಾಗಲ್ಲ. ಈಗ ಎಲ್ಲಾನು ಟ್ರೆಕ್ಕಿಂಗ್ ಹೋಗ್ತೀರಾ, ಈಗ ನಂದಿ ಬೆಟ್ಟಕ್ಕೆ ಹೋಗ್ತೀರಾ, ಮನೇಲಿ ಸುಮ್ನೆ ಮೆಟ್ಲು ಇಳಿದ್ರೇನೆ ಗೊತ್ತಿಲ್ಲ. ಹೌದು, ಒಂದ್ 5-6 ಆಫೀಸ್ ಸ್ಟೆಪ್ಸ್ ಇದ್ರೆ ಹತ್ತಿ, ನಿಮ್ಗೆ ಗೊತ್ತಾಗುತ್ತೆ. BMI ಕಮ್ಮಿ ಇದ್ರೂ ನಿಮ್ದು ಕಾಲಲ್ಲಿ ಸ್ಟ್ರೆಂತ್ ಎಷ್ಟಿದೆ ಎಲ್ಲ ನಿಮ್ಗೆ ಸಿಂಪ್ಟಮ್ಸ್ ಗೊತ್ತಾಗುತ್ತೆ ನಿಮ್ಗೆ. ಮತ್ತೆ ಡಿಲೇ ಮಾಡಕೊಳಕ್ ಹೋಗ್ಬಿಡಿ. ಅದರಿಂದ ಒಂದೆರಡು ವರ್ಷ ಏನಾಗಲ್ಲ ಹಂಗೆ ಹಿಂಗೆ ಅಂತ. ಡಿಲೇ ಅಂತ ಬಂದಾಗ ಸರಿ, ಇದರಿಂದ ಅದೊಂದು ಒಂದು ಒಳ್ಳೆ ಮಾತು ನೀವು ಹೇಳಿದ್ದು ಈಗ ಸಿಗ್ನಲ್ಸ್ BMI ಬಗ್ಗೆ. ಬಟ್ ಡಿಲೇ ಅಂತ ಹೇಳ್ತಿದ್ರಿ, ಅದ್ರ ಬಗ್ಗೆನೂ ಮಾತಾಡೋಣ. ಈಗ ಆಯ್ತು, ಹೋಗಿ JPದು ಪಾಡ್ಕಾಸ್ಟ್ ನೋಡಿದ್ವಪ್ಪ, ನಮಗೂ ಒಂದು ಇನ್ಸ್ಪೈರ್ ಆಗ್ತಾ ಇದೆ, ಅದೆಲ್ಲ ಹೇಳ್ತೀವಿ. ಮತ್ತೆ ಏನೇ ಹೇಳಿದ್ರು ಆಯ್ತು ನಾಳೆಯಿಂದ ಶುರು ಮಾಡೋಣ ಅಂತ ಪೋಸ್ಟ್ಪೋನ್ ಮಾಡ್ತಾರೆ, ಅಥವಾ ಸೋಮವಾರದಿಂದ ಮಂಡೆಯಿಂದ ಸ್ಟಾರ್ಟ್ ಮಾಡೋಣ, ಇಲ್ಲ 1ನೇ ತಾರೀಕಾಗ್ಲಿ, ಸೊ ಜನವರಿ 1 ಆಗ್ಲಿ, ನಾರ್ಮಲ್ 1ನೇ ತಾರೀಕಾಗ್ಲಿ ಅಂತ ಹಂಗ್ ಪೋಸ್ಟ್ಪೋನ್ ಮಾಡ್ತಾ ಇರ್ತಾರಲ್ಲ, ಅಂತವ್ರಿಗೆ ಏನ್ ಹೇಳ್ತೀರಿ ಕೇಳಿ? ನಾಳೆ ಮಾಡೋಣ ಅನ್ಕೊಂಡ್ರೆ ನಾಳೆ ಯಾವತ್ತೂ ಬರಲ್ಲ, ಬರೋದೇ ಇಲ್ಲ. ಓಕೆ, ಆ ನಾಳೆ ಇವತ್ತೇ ಆಗ್ಲಿ, ಈ ಕ್ಷಣನೇ ಮಾಡ್ತೀನಿ. ಟೈಮ್ ಇರ್ಲಿಲ್ಲ ಅಂದ್ರೂ ನೀವೇನು 1 ಕಿಲೋಮೀಟರ್ ಇಂದ ಸ್ಟಾರ್ಟ್ ಮಾಡ್ಬೇಕು ಅಂತಲ್ಲ, ಓಡೋದಾಗ್ಲಿ, ಸ್ವಿಮ್ಮಿಂಗ್ ಆಗಲಿ, ಮನೇಲಿ ವರ್ಕೌಟ್ ಆಗಲಿ, ನೀವು ಇಲ್ಲ ನಾನು ನಾಳೆ ಎದ್ಬಿಟ್ಟು ಒಂದು ಅವರ್ ವರ್ಕೌಟ್ ಮಾಡ್ತೀನಿ, ಫುಲ್ ಬೆವರು ಇಳಿಸ್ತೀನಿ ಅಂತ ನೀವು ಕಾದ್ಕೊಂಡು ಕುತ್ಕೊಳ್ಳೋದು ಬೇಕಿಲ್ಲ. ಇವತ್ತೇ ಮಾಡಿ. ನಾಳೆ ಮಾಡೋದನ್ನ ಇವತ್ತೇ ಮಾಡಿ. 1 ಕಿಲೋಮೀಟರ್ ಓಡೋ ಬದಲು ಅರ್ಧ ಕಿಲೋಮೀಟರ್ ಓಡಿ, 10 ಬರ್ಪೀಸ್ ಬದಲು 2 ಬರ್ಪೀಸ್ ಹೊಡೀರಿ, ಸ್ಕ್ವಾಟ್ಸ್ ಹೊಡೀರಿ, ಮನೇಲೆ ಮಾಡಿ ಸ್ಕ್ವಾಟ್ ಮಾಡಿ. ಸೊ ನಾನು ನಾಳೆ ಅಂತ ಪೋಸ್ಟ್ ಮಾಡಕ್ ಹೋಗ್ಬಿಡಿ, ಇವತ್ತೇ ಚಿಕ್ಕದೇ ಸ್ಟಾರ್ಟ್ ಮಾಡಿ. ಈಗ ಎಲ್ಲಾನು ಗುಡ್ದಷ್ಟು ಆಗಲ್ಲ ಸರ್. ಅದು ಒಂದೇ ಸತಿ ಫಿಟ್ನೆಸ್ ಇವತ್ತು ಮಲ್ಗಿ ನಾನು ಬೆಳಗ್ಗೆ ಫಿಟ್ ಆಗಿರ್ತೀನಿ ಅಂದ್ರೂ ಅದು ಭ್ರಮೆ, ಅದು ಯಾರಿಂದನೂ ಆಗೋದಿಲ್ಲ. ಎಲ್ಲರೂ ಎಫರ್ಟ್ ಹಾಕ್ಬೇಕು, ಎಲ್ಲರೂ ಅಲ್ಲಿಗೆ ಹೋಗ್ಲೇಬೇಕಾಗುತ್ತೆ. ಚಿಕ್ಕದಾಗ್ಬೇಕು. ಒಂದೇ ಸತಿ ಎಫರ್ಟ್ ಹಾಕಿದ್ರು ಇಂಜುರಿ ಆಗ್ತಾರೆ. ಹಾಗಾಗಿ ಮೆತ್ತಿಗೆ ಸ್ಲೋಗೆ ತಗೊಳ್ಳಿ, ಬೇರೆಯವ್ರು ನೋಡಿ ಇದು ಮಾಡ್ಕೋಬಿಡಿ. ಬಟ್ ಡಿಲೇ ಅಂತೂ ಮಾಡಬೇಡಿ. ಡಿಲೇ ಅಂತೂ ಖಂಡಿತ ಮಾಡಿ. ನಾಳಿನ ಕೆಲಸ ಹಿಂದೆ ಮಾಡಿ, ಇಂದಿನ ಕೆಲಸ ಈಗ್ಲೇ ಮಾಡಿ ಅನ್ನೋದು ಯಾವತ್ತಿಗೂ ಉಳಿಯುವಂತ ಸಾರ್ವಕಾಲಿಕ ಸತ್ಯ. ಅದನ್ನೇ JP ಕೂಡ ಹೇಳ್ತಾ ಇರೋದು. JP ಇನ್ನೊಂದು ಕೇಳ್ಬೇಕು, ಈ ಐರನ್ ಮ್ಯಾನ್ ಟ್ರೈ ಮಾಡೋದು ಅಂದ್ರೆ, ನಾನು ಆಗ್ಲೇ ಹೇಳಿದಾಗ ಐರನ್ ಮ್ಯಾನ್ ಒಂದು ವ್ಯಾಲಿಡೇಷನ್ ಈ ಅಥ್ಲೀಟ್ಗಳಿಗಾಗ್ಲಿ ಅಥವಾ ಒಂದು ಹೆಲ್ತ್ ಟ್ರೈನಿಂಗ್ ಮಾಡ್ತಾ ಇರೋರ್ಗಾಗ್ಲಿ, ಯಾವುದೇ ಒಂದು ಫೀಲ್ಡ್ ಅಲ್ಲಿ ಆಗ್ಲಿ, ಈಗ ಕ್ರಿಕೆಟ್ ಆಡ್ತಾ ಇದಾರೆ ಅಥವಾ ಏನೇ ಒಂದು ಸ್ಪೋರ್ಟ್ಸ್ ಅಲ್ಲಿ ಅದ್ರಲ್ಲಿ ಒಂದು ಚಾಂಪಿಯನ್ಶಿಪ್ ಬಂತು, ಒಂದು ಮೆಡಲ್ ಸಿಕ್ತು, ಒಂದು ಕಪ್ ಸಿಕ್ತು ಅಂತಂದ್ರೆ, ಅಥವಾ ನಮ್ಮ ಪ್ರೊಫೆಷನ್ಸ್ ಅಲ್ಲೂ ಎಷ್ಟೊಂದು ಸರ್ಟಿಫಿಕೇಶನ್ಸ್ ಇಂತೆಲ್ಲ ಇರುತ್ತೆ, ಓದಿರ್ತೀವಿ, ಅದೇ ಕೆಲಸ ಮಾಡ್ತಾ ಇರ್ತೀವಿ, ಅದಕ್ಕೊಂದು ಸರ್ಟಿಫಿಕೇಶನ್ ಅಂತ ಕೊಡ್ತಾರೆ. ಆ ಸರ್ಟಿಫಿಕೇಟ್ ಇಟ್ಕೊಂಡ್ರೆ ಏನು ಅಂದ್ರೆ ಅದೊಂದು ವ್ಯಾಲಿಡೇಷನ್. ಅದೇ ತರ ಈ ಜರ್ನಿನಲ್ಲೂ ಒಂದು ಐರನ್ ಮ್ಯಾನ್ ಅನ್ನೋದು ಒಂದು ವ್ಯಾಲಿಡೇಷನ್. ಕಾನ್ಫಿಡೆನ್ಸ್ ನ ಡೆಫಿನೆಟ್ಲಿ ಬಿಲ್ಡ್ ಮಾಡುತ್ತೆ ಅದಿತ್ತು ಅಂತಂದ್ರೆ. ಸೊ ಈ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡುವಂತ ಐರನ್ ಮ್ಯಾನ್ ನ ಟ್ರೈ ಮಾಡಬೇಕು ಅಂತಿರೋರಿಗೆ, ಬಿಗಿನರ್ಸ್ಗೆ ನಿಮ್ಮ ಮೆಸೇಜ್ ಏನು, ಹೇಗೆ ಅವ್ರದ್ದು ಸ್ಟಾರ್ಟ್ ಮಾಡಬಹುದು? ಖಂಡಿತ ಸರ್. ಸರ್ ಐರನ್ ಮ್ಯಾನ್ಗಿಂತ ಟ್ರಯತ್ಲಾನ್ ಅಂತ ಕವರ್ ಮಾಡ್ತೀನಿ. ಟ್ರಯತ್ಲಾನ್ ಒಂದು ಸ್ವಲ್ಪ ಕಾಸ್ಟ್ಲಿ ಸರ್, ಆದ್ರೂ ಐರನ್ ಮ್ಯಾನ್ ಸ್ವಲ್ಪ ಕಾಸ್ಟ್ಲಿ. ಇದ್ದಿದ್ದು ಹೇಳ್ಬಿಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ನಲ್ಲ, ಈಗ ರಿಜಿಸ್ಟ್ರೇಷನ್ ಫೀಸ್ ಏನೇ ಕಾಸ್ಟ್ಲಿ, USD ಪೇ ಮಾಡ್ತೀವಿ ಎಲ್ಲ ಡಾಲರ್ಸ್. ಒಂದು ಆನ್ ಆವರೇಜ್ ಅಂದ್ರೆ ನಿಮ್ಗೆ ಏನಿಲ್ಲ ಅಂದ್ರೆ 30,000-33,000 ಬರೀ ರಿಜಿಸ್ಟ್ರೇಷನ್ ಫೀಸೇ ಬರುತ್ತೆ. 30,000 ರಿಜಿಸ್ಟ್ರೇಷನ್. ಹೌದು. ಅದನ್ನ ಬಿಟ್ಬಿಟ್ಟು ಈಗ ನಿಮ್ಮ ಹತ್ರ ಸೈಕಲ್ ಇರ್ಲಿಲ್ಲ, ಸೈಕಲಿಂಗ್ ನೀವು ದುಡ್ಡು ಹಾಕ್ಬೇಕಾ? ರೋಡ್ ಬೈಕಿಗೆ ಚೆನ್ನಾಗಿರೋದೇ ಹಾಕ್ಬೇಕು. 90 ಕಿಲೋಮೀಟರ್ ನೀವು ಸೈಕಲ್ ಮಾಡ್ಬೇಕಂದ್ರೆ ಚೆನ್ನಾಗಿರೋದೇ ತಗೋಬೇಕಾಗುತ್ತೆ. ಸೊ ಅದಕ್ಕೆ ಹಾಕ್ತೀರಾ. ಏನಿಲ್ಲ ಅಂದ್ರೂ ಈಗ ಒಂದು ಹೊಸ ತೊಗೊಂಡ್ರೆ ನೀವು ಅಟ್ಲೀಸ್ಟ್ ಒಂದು ಏನಿಲ್ಲಂದ್ರೂ ಅಂದಾಜು ಒಂದು 90 to 1,80,000 ಬರುತ್ತೆ, ಹಾಕ್ತೀರಾ. ಸರಿನಾ? ಅದನ್ನ ಬಿಟ್ಟು ರಿಜಿಸ್ಟ್ರೇಷನ್ ಆಯ್ತು, ಇದಾಯ್ತು. ಮತ್ತೆ ಕೋಚಿಂಗ್ ಹೋಗ್ತೀರಾ, ಕೋಚಿಂಗಿಗೂ ಸ್ವಲ್ಪ ಕಾಸು ಕೊಡೋಕೆ ಎವ್ರಿ ಮಂತ್ ಕೊಡ್ತೀರಾ. ಮತ್ತೆ ಇದು 3 ಸ್ಪೋರ್ಟ್ ಸರ್. ಈಗ ನೀವು ರನ್ನರ್ಸ್ನೇ ಕೇಳಿದ್ರೆ, ನೀವು ರನ್ನರ್ಸ್ ಹೇಳ್ತಾರೆ ನಾವು ಶೂಸ್ ತಗೊಳಕ್ಕೆ ದುಡ್ಡು ಖರ್ಚಾಗ್ತಾ ಇದೆ ಬಿಡು ಅಂತ. ಈ ಸ್ಪೋರ್ಟ್ ನಿಮ್ಗೆ 3 ಸ್ಪೋರ್ಟ್. ಆ 3 ಸ್ಪೋರ್ಟ್ ಅಲ್ಲಿ ಇದ್ದಿದ್ರಲ್ಲಿ ಕಮ್ಮಿ ಅಂದ್ರೆ ಸ್ವಿಮ್ಮಿಂಗ್ ತಂದು ಸ್ವಲ್ಪ ಕ್ಯಾಪ್ ಬೇಕು, ಗಾಗಲ್ಸ್ ಬೇಕು, ಸ್ವಿಮ್ಮಿಂಗ್ ಪೂಲ್ ಆಕ್ಸೆಸ್ ಬೇಕು ನಿಮ್ಗೆ, ಮೆಂಬರ್ಶಿಪ್ ತೊಗೊಂತೀರಾ, ಓಡಾಕಿನ್ನೇನು ಶೂಸ್ ತೊಗೊಂತೀರಾ. ಅದ್ರ ಜೊತೆ ನ್ಯೂಟ್ರಿಷನ್ ಒಂದು ಭಾರಿ ಇಂಪಾರ್ಟೆಂಟ್. ಸೊ ನ್ಯೂಟ್ರಿಷನು ನಾರ್ಮಲ್ ನ್ಯೂಟ್ರಿಷನ್ ಆಗಲ್ಲ ಅಂದ್ರೆ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದು ಬೇಡ. ನಾರ್ಮಲ್ ಈಗ ಮನೆಗೆ ಏನು ಸಿಗುತ್ತೆ, ಒಂದು ಸ್ವಲ್ಪ ಪ್ರೋಟೀನು, ಫೈಬರು, ಸ್ವಲ್ಪ ಕಾರ್ಬ್ಸ್, ಅದೇ ಮನೆಯಲ್ಲಿ ಏನಿರುತ್ತೋ, ಈಗ ವೆಜ್ ಆಗಲಿ ನಾನ್ ವೆಜ್ ಆಗಲಿ, ನೀವು ಅದನ್ನ ನೋಡಿ ನೀವು ಸಾಲ್ವ್ ಮಾಡ್ಕೊಳ್ಳಿ, ರಿಸರ್ವ್ ಮಾಡ್ಕೊಳ್ಳಿ. ಸೊ ನಾನೇನು ಹೇಳ್ತೀನಿ ಅಂದರೆ ಸ್ವಲ್ಪ ಕಾಸ್ಟ್ಲಿ ಸ್ಪೋರ್ಟ್ ಕಂಪೇರ್ ಮಾಡಿದ್ರೆ, ಫಸ್ಟ್ ನಾನು ಅಷ್ಟು ಸ್ಪೆಂಡ್ ಮಾಡ್ತೀನ ಅಂತ ಸ್ಪೆಂಡ್ ಮಾಡಕ್ಕೆ ನಮಗೆ ಆಗುತ್ತಾ ಅಂತ ನೋಡ್ಕೋಬೇಕು. ಅದೊಂದಾಗಿ ಮತ್ತೆ 3 ಸ್ಪೋರ್ಟ್ ಇರೋದ್ರಿಂದ ಟೈಮ್ ಆಗಲಿ ಎಫರ್ಟ್ ಆಗಲಿ ಜಾಸ್ತಿ ಬೇಕು, ವಿನಿಯೋಗಿಸ್ಬೇಕು ನಾವು ಸಮಯ. ಅದು ಬರೀ ನನ್ನೊಬ್ಬಂದೇ ಆಗಲ್ಲ. ಬ್ಯಾಚುಲರ್ ಆಗಿ ಮದುವೆ ಆಗಿಲ್ಲ ಅಂದ್ರೆ ನನ್ನೊಬ್ಬನ ನಡೆಯುತ್ತೆ, ಅಂದ್ರೆ ಯಾರು ಇಲ್ಲ ಅಂದ್ರೆ. ಮದುವೆ ಆಗಿ ಹೌದು, ಇಡೀ ಕುಟುಂಬ, ಹೆಂಡತಿದಾಗ್ಲಿ, ಮಕ್ಳದಾಗ್ಲಿ, ಅಪ್ಪ ಅಮ್ಮದಾಗ್ಲಿ, ಒಂದು ಸ್ವಲ್ಪ ವಯಸ್ಸಾಗಿದ್ರೆ ಅವರು
ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗಲಿ ಅವ್ರಿಗೂ ಟೈಮ್ ಕೊಡ್ಬೇಕಾಗುತ್ತೆ. ಹೌದು. ವೈಫ್ ಇದ್ರೂ ಕೊಡ್ಬೇಕಾಗುತ್ತೆ, ಇಲ್ಲ ನಾನು ಕೊಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ. ದಾಂಪತ್ಯದಲ್ಲಿ ಮಗಂದು ನೋಡಬೇಕಾಗುತ್ತೆ. ಸೊ ಅವೆಲ್ಲ ಬ್ಯಾಲೆನ್ಸ್ ಮಾಡೋಕ್ಕಾಗುತ್ತಾ? ಅದ್ರ ಜೊತೆಗೆ ಆಫೀಸ್ ಕೆಲಸ ಎಲ್ಲ ಇರುತ್ತೆ. ಇದನ್ನೆಲ್ಲ ತುಂಬಾ ಒಂದು ಗಟ್ಟಿ ಮನಸ್ಸು ಅಂಡ್ ದೃಢ ನಿಶ್ಚಯ ಇದನ್ನ ಮಾಡ್ಕೊಂಡು ಮಾಡ್ಬೇಕಾಗತ್ತೆ. ಬಟ್ ಅದೆಲ್ಲಾನು ಮಾಡೋಕ್ಕೂ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಇಲ್ಲ, ಕುಟುಂಬದ ಒಂದು ಸಹಕಾರ ಇಲ್ಲದೆ ಇದ್ರೆ ಯಾವ ವಿಷಯಕ್ಕೂ ಆಗಲ್ಲ. ಯಾವುದೇ ಸಕ್ಸಸ್ಫುಲ್ ಮನುಷ್ಯನ ಹಿಂದೆನೋ ಕುಟುಂಬ ನಿಂತೇ ಇರುತ್ತೆ. ನಿಜವಾಗ್ಲೂ ಅದೊಂದು ಒಳ್ಳೆ ಮಾತು, ಶುರು ಮಾಡಬೇಕು ಅನ್ನೋದು. ಇದ್ರೆಲ್ಲದರ ನಡುವೆ ರೇಸಿಂಗ್ ಈವೆಂಟ್ಸ್ ಕಂಡಕ್ಟ್ ಮಾಡೋದು, ರೇಸ್ ಡೈರೆಕ್ಟರ್ ಅಂತ ಬೇರೆ ಇವಾಗ ಒಂದು ಹೊಸದಾಗಿ ಶುರು ಮಾಡಿದ್ರಿ. ಇದು ಹೇಗ್ ಶುರುವಾಯ್ತು, ಅಲ್ಲಿ ಏನೇನ್ ಮಾಡ್ತೀರಿ, ಮತ್ತೆ ಏನೇನ್ ನಡೆಯುತ್ತೆ, ಇದ್ರದ್ ಜರ್ನಿ ಬಗ್ಗೆ ನೀವು ಸ್ವಲ್ಪ ಎಲ್ಲ ಹಂಚ್ಕೊಳ್ಳಿ, ನಮ್ಮ ವ್ಯೂವರ್ಸ್ಗೆ ಎಲ್ಲ ಬೆನಿಫಿಟ್ ಆಗುತ್ತೆ. ಖಂಡಿತ ಸರ್, ಖಂಡಿತ ಸರ್. ಅದು ಬಿ ಅಥ್ಲೀಟ್ ಅಂತ ಸ್ಟಾರ್ಟ್ ಮಾಡಿದ್ವಿ ಸರ್. ಅದು ನಮ್ಮ ಎಕ್ಸ್ಪೀರಿಯನ್ಸ್ ಏನೇನು ಆಗಿದ್ದು. ಈಗ ನಾನು ಹೇಳಿದ್ನಲ್ಲ, ನಂದೇ ಆಗಲಿ, ಹೇಗಿದ್ದೆ ಹೀಗಾದೆ, ಹಂಗಿದ್ದು ಹಿಂಗಾದೆ. ಸೊ ನಾನು ಆಗ್ಬೋದು ಅಂದರೆ ಬೇರೆಯವರು ಖಂಡಿತ ಆಗ್ಬೋದು. ಆ ಒಂದು ಎಲ್ಲರೂ ಆ್ಯಕ್ಟಿವ್ ಆಗಿರಲಿ, ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಲಿ, ಎಲ್ಲರೂ ಫಿಟ್ ಆಗಲಿ, ಆ ಒಂದು ಎಂಕರೇಜ್ ಮಾಡೋಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಕೊಡೋಕ್ಕೆ ಜನಕ್ಕೆ, ಎಲ್ಲರಿಗೂ, ಜನರಲ್ ಪಬ್ಲಿಕ್ ಆಗಲಿ. ಸೊ ಹಾಗಾಗಿ ಆ ಪ್ಲ್ಯಾಟ್ಫಾರ್ಮ್ ಸ್ಟಾರ್ಟ್ ಮಾಡಿದ್ವಿ ಸರ್. ಅದರಲ್ಲಿ ಯಾರು ಬೇಕಾದ್ರೂ ಅಥ್ಲೀಟ್ ಆಗ್ಬೋದು. ನಾನು ಫುಲ್ ಟೈಮ್ ಅಥ್ಲೀಟ್ ಅಲ್ಲ ಅಂದ್ರೂ ರಿಕ್ರಿಯೇಷನಲ್ ಅಥ್ಲೀಟ್ಸ್ ಆಗ್ಬೋದು. ಈಗ ಜನಕ್ಕೆ ಎಂಕರೇಜ್ ಮಾಡೋಕ್ಕೆ, ಈಗ ನಾನು ಒಬ್ಬಂದೇ ಸ್ಟೋರಿ ಈಗ ನಾವು ಮಾಡ್ತಾ ಇದ್ದೀನಿ, ಇದನ್ನು ಪ್ರಾಬ್ಲಿ ಹೇಳ್ಬೋದು ನಾನು. ಅದು ಒಬ್ಬರ ಸ್ಟೋರಿ ಆಯಿತು. ಅದೇ ಥರ ಎಷ್ಟೊಂದು ಜನ ಭಾಳ ಮಾಡಿದ್ದಾರೆ ಸರ್. ಅಲ್ಟ್ರಾ ಓಡೋರು ಆಗಲಿ, ಅದು ಓಡೋದಾಯಿತು. ಈಗ ಯೋಗದಲ್ಲಾಗಲಿ, ಸ್ವಿಮ್ಮಿಂಗಲ್ಲಾಗಲಿ, ಆ ಥರದ್ದೆಲ್ಲರನ್ನೂ ಕರ್ಕೊಂಡ್ಬಂದು ಪಾಡ್ಕಾಸ್ಟ್ಗಳು ಮಾಡಿಬಿಟ್ಟು ಅವ್ರ ಜೊತೆ ಇನ್ಫಾರ್ಮೇಷನ್ನ ಶೇರ್ ಮಾಡೋ ಥರನೂ ಇದೆ. ಸೊ ಜನರಿಗೆ ಒಂದು ಸ್ವಲ್ಪ ಏಜ್ ಆಗಲಿ, ನಡ್ಚಾಗಲಿ. ಅದಲ್ಲದೇ ನಾವು ಎಲ್ಲ ಥರದಲ್ಲೂ ಜನರಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಥರ ಕೊಟ್ಟಿದ್ದೀವಿ. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈವೆಂಟ್ಸ್ ಕಂಡಕ್ಟ್ ಮಾಡ್ತೀವಿ. ರನ್ನಿಂಗ್ ಈವೆಂಟಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಈಗ ಸದ್ಯಕ್ಕೆ ಈಗ ಯಾರು ಇನ್ನು ಏನು ಸ್ಟಾರ್ಟ್ ಮಾಡಿರೋ, ಓಡೋಕ್ಕೆ ಸ್ಟಾರ್ಟ್ ಮಾಡಿರಲ್ಲ, ಸೊ ಅವ್ರಿಗೆ ಬಂದ್ಬಿಟ್ಟು ಲೇಕ್ ರನ್ಸ್ ಅಂತ ಮಾಡ್ತೀವಿ. ಸೊ ಲೇಕ್ ರನ್ಸಲ್ಲಿ ಏನು ಮಾಡ್ತೀವಿ ಅಂದರೆ, ಈಗ ಬೆಂಗಳೂರು ಸುತ್ತಮುತ್ತ ಲೇಕ್ಸಲ್ಲಿ, ಎಲ್ಲ ಲೇಕಲ್ಲೂ ಅಲ್ಲಲ್ಲಿ ಒಂದು ಪ್ರತಿ 40-45 ದಿವಸದಲ್ಲಿ ಒಂದು ರನ್ ಆರ್ಗನೈಸ್ ಮಾಡ್ತೀವಿ. 3 ಕಿಲೋಮೀಟರ್ 5 ಕಿಲೋಮೀಟರ್ ಇರುತ್ತೆ. ಅದಕ್ಕೆ ಯಾವುದೋ ಟೈಮಿಂಗ್ ಇಲ್ಲ. ಅಂದರೆ ನಾನು ಇಷ್ಟೇ ಟೈಮಲ್ಲಿ 3 ಕಿಲೋಮೀಟರ್ ಓಡಬೇಕಪ್ಪ ಅಂತ ಪ್ರೆಷರ್ ಇಲ್ಲ ನಿಮಗೆ. ಸೊ ಅದೇನಕ್ಕೆ ಮಾಡ್ತೀವಿ ಅಂದರೆ, ಈಗ ಯಾರ್ಯಾರು ಇನ್ನೂ ಓಡೋಕ್ಕೆ ಸ್ಟಾರ್ಟ್ ಮಾಡಿರಲ್ಲ ಅವ್ರಿಗೊಂದು ಪ್ಲ್ಯಾಟ್ಫಾರ್ಮ್, ಬನ್ನಿ ಓಡಿ. ಅಲ್ಲಿ ಬಂದು ಓಡಿದಾಗ ಬರೀ ಓಡೋದಲ್ಲದೆ ನಿಮ್ಗೆ ಆ ಎನ್ವೈರ್ಮೆಂಟ್ ಸಿಗುತ್ತೆ. ಈಗ ಬೇರೆಯವರು ಓಡ್ತಾ ಇರ್ತಾರೆ, ಅದರಿಂದ ಅವ್ರಿಗೆ ಒಂದು ಸ್ವಲ್ಪ ಇನ್ಸ್ಪೈರ್ ಆಗ್ತಾರೆ ಅಂತ. ಅದು ಯಾರಿನ್ನೂ ಸ್ಟಾರ್ಟ್ ಮಾಡಿರೋಲ್ಲ ಅವ್ರಿಗೆ ಸ್ವಲ್ಪ ಸ್ಟಾರ್ಟ್ ಮಾಡಿ ಆಲ್ರೆಡಿ ಓಡ್ತಾ ಇರ್ತಾರಲ್ಲ, ಅಲ್ಲಿಂದ ಅಲ್ಲಿಗೆ ಒಂದು ಸ್ವಲ್ಪ ಪ್ರಮೋಷನ್ ಆದಂಗೆ. ಸೊ ಅದಕ್ಕೆ ಇಂಟೆನ್ಷನಾಲಿಟಿ ರನ್ ಅಂತ ಮಾಡ್ತೀವಿ ಸರ್. ಅದು ಟೈಮ್ಡ್ ಮಾಡ್ತೀವಿ. ಅಂದರೆ ನೀವು ಎಷ್ಟು ಟೈಮ್ ಓಡ್ತೀರಾ ಅನ್ನೋದನ್ನು ತೋರಿಸ್ತೀವಿ. ಸಿಗುತ್ತೆ ನಿಮಗೆ ಟೈಮ್ ಇಂದಾಗಲು. ಅದರಲ್ಲಿ 5 ಕಿಲೋಮೀಟ್ರು, 10 ಕಿಲೋಮೀಟ್ರು, ಹಾಫ್ ಮ್ಯಾರಥಾನ್ 21, ಲಾಸ್ಟ್ ಟೈಮ್ ನಾವು ಜೂನಲ್ಲಿ ಮಾಡಿ, ಅಂದರೆ ಈ ಇಯರಿಂದ ಸ್ಟಾರ್ಟಿಂಗಿಗೆ. ಅದು ಅಲ್ಲಿಗೆ ಆಯಿತು ಸರ್. ಅದಾದಮೇಲೆ ಇನ್ನೂ ಸೀರಿಯಸ್ ರನ್ನರ್ಸ್ ಇರ್ತಾರಲ್ಲ, ಫುಲ್ ಅದಕ್ಕಿಂತ ಜಾಸ್ತಿ ಓಡೋರು, ಅವ್ರಿಗೆ ಬಂದ್ಬಿಟ್ಟು ಅಲ್ಟ್ರಾ ಅಂತ ಮಾಡ್ತಾಯಿದ್ವಿ. ಅದು ಈ ಡಿಸೆಂಬರ್ 7ಕ್ಕಿದೆ. ಅದರಲ್ಲಿ ಅಲ್ಟ್ರಾನ 32 ಕಿಲೋಮೀಟ್ರ್ ಮತ್ತು 50 ಕಿಲೋಮೀಟ್ರ್ ಮಾಡ್ತಾಯಿದ್ವಿ. ಸೊ ಅದಾಯಿತು. ಅದ್ರ ಜೊತೆ ಚೆಸ್ಸು ಎಕ್ಸ್ಪ್ಲೋರ್ ಮಾಡಿದ್ವಿ ಸರ್. ಇದೆಲ್ಲ ಫಿಸಿಕಲ್ಲಿ ಇನ್ವಾಲ್ವ್ ಅಲ್ಲ. ಚೆಸ್ ಆದರೆ ಸ್ವಲ್ಪ ಮೆಂಟಲ್ಲು ಇದು ಮಾಡಬೇಕು, ಮೆಂಟಲ್ಲು ಎಷ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸ್ಟ್ರೆಂತ್. ಸೊ ಚೆಸ್ಸು ಟೂರ್ನಮೆಂಟ್ ಆರ್ಗನೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಒಂದು ತುಮಕೂರಲ್ಲಿ ಮಾಡಿದ್ವಿ ನಮ್ಮ ಗ್ರಾಂಬೀಸಲ್ಲಿ. ಸೊ ಅದೇ ಥರ ಇನ್ನೂ ಡಿಸ್ಕಷನ್ ನಡೀತಾ ಇದೆ. ಎಲ್ಲ ಸ್ಪೋರ್ಟ್ಸಲ್ಲೂ ತರಬೇಕು, ಎಲ್ಲ ಸ್ಪೋರ್ಟ್ಸಲ್ಲೂ ಒಂದು ಪ್ಲ್ಯಾಟ್ಫಾರ್ಮ್ ಕೊಡಬೇಕು, ಜನರಿಗೆ ಬಂದು ಪಾರ್ಟಿಸಿಪೇಟ್ ಮಾಡಿ, ಎಂಕರೇಜ್ ಅಂದರೆ ಇನ್ಸ್ಪೈರ್ ಆಗಿ ಆ್ಯಕ್ಟಿವ್ ಆಗಿದ್ದೀನಿ ಅಂತ. ಸೊ ಈಗ ಅದ್ರ ಜೊತೆ ಕೆಲವ್ರಿಗೂ ಒಂದು ಸ್ವಲ್ಪ ಡೌಟ್ ಇರುತ್ತೆ. ನನಗೆ ಇಷ್ಟ ಇದೆ ಗುರು, ನಾನು ಓಡಬೇಕು, ಬಟ್ ಹೆಂಗೆ ಓಡಬೇಕು, ಹೆಂಗೆ ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಿರುತ್ತೆ. ಭಾಳ ಜನಕ್ಕೆ ಇರುತ್ತೆ, ನನಗೂ ಇತ್ತು. ಸೊ ಹಾಗಾಗಿ ಏನು ಮಾಡ್ತೀವಿ ನಾವು, ನಮ್ಮದ್ರಲ್ಲೇ ಕಮ್ಯುನಿಟಿ ಬೇಸ್ಡ್ ಟ್ರೈನಿಂಗ್ಸ್ ಅಂತ ಕೊಡ್ತೀವಿ. ಈಗ ನಿಮ್ಗೆ ಓಡೋಕೆ ಗೊತ್ತಿಲ್ವಾ, ಪರವಾಗಿಲ್ಲ, ಬನ್ನಿ ಕಲೀರಿ, ಕಲ್ತ್ಬಿಟ್ಟು ಓಡೋಕ್ಕೆ ಸ್ಟಾರ್ಟ್ ಮಾಡಿ. ಅದೇ ಥರ ಎಲ್ಲ ಸ್ಪೋರ್ಟ್ಸ್ನು ಒಂದೊಂದಾಗಿ ಹಂತವಾಗಿ ಇನ್ಕ್ಲೂಡ್ ಮಾಡಬೇಕಂತ ಈಗ ಸದ್ಯಕ್ಕೆ ಇದರಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ರನ್ನಿಂಗ್ ಮಾಡಿದ್ದೀವಿ, ಬೇಗ ಹೈಕ್ ಬಗ್ಗೆನೂ ಮಾಡ್ತೀವಿ, ಸೈಕ್ಲಿಂಗು, ಸ್ವಿಮ್ಮಿಂಗ್ ಎಲ್ಲನೂ ಒಂದೊಂದೇ ಸ್ಪೋರ್ಟ್ಸ್ನ ಇನ್ಕ್ಲೂಡ್ ಮಾಡಬೇಕು. BSಲಿಕ್ಕೂ ಎಲ್ಲನೂ ಹೇಳ್ಬೇಕಂದ್ರೆ ನಾನು ಹೇಗಿದ್ನೋ ನಾನು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾ ಇದೀವ. ಸೊ ಯಾರು ಬೇಕಾದ್ರೂ ಈ ಇದ್ದವ್ರ ಮೇಲಕ್ಕೆ ಹೋಗ್ಬೋದು. ಅದಕ್ಕೆ ನಾವೇನೇನು ಬೇಕೋ ಎಲ್ಲ ಪ್ಲ್ಯಾಟ್ಫಾರ್ಮು ಅವ್ರಿಗೆ ಏನೇನು ಹೇಳ್ಬೇಕು ಎಲ್ಲ ಕೊಡ್ತಾರೆ. ಈ ಒಂದು ಫಿಟ್ನೆಸ್ ಜರ್ನಿ ಅಥವಾ ಅಥ್ಲೀಟ್, ಅಥವಾ ಆಗಲೇ ಹೇಳಿದಾಗೆ JP ಹೇಳಿದಾಗೆ ರಿಕ್ರಿಯೇಷನಲ್ ಅಥ್ಲೀಟ್ಸ್ ಅಂತ, ಅಂದರೆ ಪ್ರೊಫೆಷ್ನಲ್ ಅಥ್ಲೀಟ್ಸ್ ಅಂದರೆ ಅದನ್ನೇ ಜೀವನೋಪಾಯಕ್ಕೂ ಮಾಡಿಕೊಂಡು ಅದನ್ನೇ ಓಡ್ಕೊಂಡು ಅವರು ಪೂರ್ತಿ ಪ್ರಪಂಚ ಅಲ್ಲೇ ಇರ್ತಾರೆ.
ರಿಕ್ರಿಯೇಷನಲ್ ಅಥ್ಲೀಟ್ಸ್ ಅಥವಾ ಆರೋಗ್ಯದ ಕಡೆ ಗಮನ ಕೊಡಬೇಕು ಅಂತ ಎಲ್ಲರೂ ನೋಡಬೇಕು ಅಂತಿದ್ರೆ ಈ ಬಿ ಅಥ್ಲೀಟ್ ಅನ್ನೋ ಒಂದು ಸಮೂಹ ಇವ್ರ ಥ್ರೂ ನೀವು ಅಂದ್ರೆ ಬಿ ಅಥ್ಲೀಟ್ ಕಡೆಯಿಂದ ಈ ರನ್ನಿಂಗ್ನ ಆರ್ಗನೈಸ್ ಮಾಡೋದು ಇದರಿಂದ ಶುರು ಮಾಡಿದಿರಿ. ಹಾಗೆ ಬೇರೆ ಸ್ಪೋರ್ಟ್ಸು, ಹಾಗೆ ಮಾನಸಿಕ ಸ್ಥೈರ್ಯ ಧೈರ್ಯ ಅದನ್ನ ಆರೋಗ್ಯಕ್ಕೆ ಮನಸ್ಸನ್ನು ಕೂಡ ಹಿಡಿತದಲ್ಲಿ ಇಟ್ಕೊಳ್ಳೋಕ್ಕೆ ಚೆಸ್ ಆರ್ಗನೈಸು ಇದನ್ನ ಎಲ್ಲ ಮಾಡ್ತಿದ್ರಿ. ಇದನ್ನೆಲ್ಲ ಮಾಡ್ತಾ ಇರೋ ಒಂದು ಸಮೂಹ ಬಿ ಅಥ್ಲೀಟ್ ಇದನ್ನ ನೀವು ಕಂಡಕ್ಟ್ ಮಾಡಿ ಆರ್ಗನೈಸ್ ಮಾಡ್ತೀರಿ. ಇದನ್ನ ರೇಸ್ ಡೈರೆಕ್ಟರ್ ಆಗಿ JP ಅವ್ರನ್ನ ನಾವು ನೋಡ್ಬೋದು. ಸೊ ಇದರಲ್ಲಿ ನಾವು ಪಾಲ್ಗೊಳ್ಬೇಕು ಅಂತಂದ್ರೆ JP ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂಡ್ JP ವಿಲ್ ಹೆಲ್ಪ್ ಇನ್ ಗೆಟಿಂಗ್ ಇನ್ವಾಲ್ವ್ಡ್ ಇನ್ ಆಲ್ ದೀಸ್ ಥಿಂಗ್ಸ್. ಇದನ್ನೆಲ್ಲದಕ್ಕೂ ಸೇರ್ಕೊಳ್ಳೋದಕ್ಕೆ JP ಹೆಲ್ಪ್ ಮಾಡ್ತಾರೆ. ಇದರಲ್ಲಿ ಒಂದು ಪ್ರಶ್ನೆ ಇದೆ JP, ಏನಂದ್ರೆ ಏನಾದ್ರು ಏಜ್ ರಿಸ್ಟ್ರಿಕ್ಷನ್ಸ್ ಆ ಥರ ಇರುತ್ತಾ? ಎಲ್ಲ ವಯಸ್ಸಿನವರು ಬಂದು ಸೇರ್ಕೋಬೋದಾ ಅಥವಾ ಹೇಗೆ ನೀವು ಮಾಡ್ತೀರಿ? ಯಾವುದೇ ಥರದ ಏಜ್ ರಿಸ್ಟ್ರಿಕ್ಷನ್ಸ್ ಇಲ್ಲ ಸರ್. ನೀವು ನಮ್ಮ ಯಾವುದೇ ಥರದಿಲ್ಲ. ನಿಮ್ಮ ಕ್ವಶನ್ ಆನ್ಸರ್ ಮಾಡ್ಬೇಕಂದ್ರೆ ಅವ್ರು ಎಷ್ಟೇ ಚಿಕ್ಕವರಾಗಿರ್ಲಿ ಅಥವಾ ಎಷ್ಟೇ ದೊಡ್ಡವರಾಗಿರ್ಲಿ ವೆಲ್ಕಮ್. ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈಗ ನಾನು ನನ್ನ ಮಗನೂ ಇನ್ಕ್ಲೂಡ್ ಮಾಡ್ಕೊತೀನಿ. ಈಗ 8 ವರ್ಷ ಅವನು ಓಡಾಟು ಫುಟ್ಬಾಲ್ ಎಲ್ಲ ಮಾಡ್ತಾ ಇದ್ದಾನೆ. ಅದೇ ಥರ ನಮ್ಮ ಫ್ರೆಂಡ್ಸ್ ಮಕ್ಕಳು ಓಡ್ತಾ ಇದ್ದಾರೆ. ಸೊ ಅದಕ್ಕೆ ಈಗ ಓಡೋಕ್ಕೂ ಈಗ ನೀವು ನಾರ್ಮಲ್ ಆಗಿ ನೋಡಿದ್ರು ಮಕ್ಕಳು ಓಡ್ತಾನೆ ಇರ್ತಾರೆ, ಕರೆಕ್ಟಾ, ಚೆನ್ನಾಗಿ ಆಡ್ತಾ ಇರ್ತಾರೆ. ಸೊ ಹಾಗಾಗಿ ಯಾವುದು ಏಜ್ ರಿಸ್ಟ್ರಿಕ್ಷನ್ಸ್ ಇಲ್ಲ, ದೊಡ್ಡವ್ರಿಗೂ ಏಜ್ ರಿಸ್ಟ್ರಿಕ್ಷನ್ಸ್ ಇಲ್ಲ, ಬಂದು ಓಡಲಿ. ಬಟ್ ಅದೇ ಈಗ ಗೊತ್ತಾಯ್ತು ನೀವು ಯಾಕೆ ಹೇಳ್ತಾ ಇದ್ದೀರಲ್ವ, ಏಜ್ ರಿಸ್ಟ್ರಿಕ್ಷನ್ ಈಗ ವಯಸ್ಸಾದವ್ರಿಗೂ ಜಾಸ್ತಿ ಸ್ಟ್ರೆಸ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಅದಕ್ಕೆ ಈಗ ಲೇಕ್ರನ್ಸ್ ಅಂತ ಹೇಳೋದಲ್ಲ ಸರ್, ಅದರಲ್ಲಿ ಅದೇ ಥರದ್ದು ಟೈಮ್ ಬೌಂಡಿಂಗ್ ಬಂದು ಆರಾಮಾಗಿ ಓಡಿದೀವಿ. ಈ ಲೇಕ್ ರನ್ ಅನ್ನೋದು ಈ ಬೆಂಗಳೂರು ಸುತ್ತಮುತ್ತ ಇರೋ ಕೆರೆಗಳ ಸುತ್ತ ಓಡೋದಕ್ಕೆ ಇದೊಂದು ಪ್ರಾಥಮಿಕ ಫೌಂಡೇಶನ್ ಲೆವೆಲ್ ಆಫ್ ರನ್ನಿಂಗ್. ಇಲ್ಲಿ ಒಂದು ಕಲ್ಚರ್ ಅಥವಾ ಹ್ಯಾಬಿಟ್ ಡೆವಲಪ್ ಆಗಕ್ಕೆ ಅಂತ ನೀವು ಶುರು ಮಾಡಿಸ್ತೀರಿ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈಗ ಲಾಸ್ಟ್ ಲೇಕ್ ರನ್ ಅಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು 5 ವರ್ಷ 6 ವರ್ಷದವ್ರು ಇದ್ರು ಅನ್ಸುತ್ತೆ, ಅವರು ಫ್ಯಾಮಿಲಿ ಜೊತೆ ಬಂದಿದ್ದು. ಅಲ್ಲಿಂದ ಹಿಡಿದು ಆಬ್ವಿಯಸ್ಲಿ ನಮ್ಮಂತವ್ರು ಇದ್ರು. ಏರ್ ಫೋರ್ಸ್ ಅಲ್ಲಿ ಒಬ್ರು ಇದ್ದವರು ವೆಟರನ್ಸ್ ರಿಟೈರ್ ಆಗಿದ್ದಾರೆ, ಅವರು ಬಂದಿದ್ರು. ಅಂದ್ರೆ ಆ ಬ್ಯಾಂಡ್ ಫುಲ್ ಕವರ್ ಆಗುತ್ತೆ ಹಾಗಾಗಿ. ಸೊ ಯಾವುದೇ ಏಜ್ ರೆಸ್ಟ್ರಿಕ್ಷನ್ಸ್ ಇಲ್ಲ. ಓಕೆ. ಸೊ ಯಾರೇ ಒಂದು ಜರ್ನಿ ಸ್ಟಾರ್ಟ್ ಮಾಡಬೇಕು, ರನ್ನಿಂಗ್ ಆಗಲಿ ಅಥವಾ ಫಿಟ್ನೆಸ್ ಜರ್ನಿನ, ಈ ಬಿ ಅಥ್ಲೀಟ್ ಅನ್ನೋದು ಒಳ್ಳೆ ಒಂದು ಫೌಂಡೇಶನಲ್ ಪ್ಲಾಟ್ಫಾರ್ಮ್ ಆಗುತ್ತೆ, ವೇದಿಕೆ ನಿಮ್ಗೆಲ್ರಿಗೂ ಸದುಪಯೋಗ ಪಡಿಸ್ಕೋಬಹುದು. JP ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಂದ ಒಳ್ಳೆ ಒಂದು ಉತ್ತಮ ಜರ್ನಿ ಸ್ಟಾರ್ಟ್ ಆಗುತ್ತೆ, ನಿಮಗೂ ಎಲ್ಲ ಹೆಲ್ಪ್ ಆಗೋದು. ಇದರಿಂದ JP ಅವರದ ಒಂದು ಕತೆ ಇದನ್ನ ಕೇಳೋದಕ್ಕೇನೆ ಒಂಥರ ಒಂದು ಖುಷಿ. ಏನಂದ್ರೆ ಈ 45-40ನೇ ವರ್ಷ ಇದನ್ನ ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ. ಸೊ ಇಂಥವ್ರಿಗೆ ಒಂದು ಸ್ಫೂರ್ತಿ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಆರೋಗ್ಯದ ಕಡೆ ಗಮನ ಎಷ್ಟು ಕೊಡಬೇಕು, ಅದರಿಂದ ನಾವು ಎಕ್ಸ್ಪೀರಿಯನ್ಸ್ ಮಾಡೋವಂಥ ಬೆನಿಫಿಟ್ಸ್ ಏನೇನಿದಾವೆ ಅನ್ನೋದನ್ನ JP ಅವ್ರ ಕಥೆಯಿಂದ ಕೇಳಿದೀವಿ. ಹೆದರ್ಸ್ಬೇಕು ಅಂತಲ್ಲ, ಯಾಕಂದ್ರೆ ಮಾತಾಡ್ತಾ ಇದೀವಿ ಇದೇನಪ್ಪ ವಿಷಯ ಹೇಳ್ತಾ ಇದ್ದೀರಾ ಅಥವಾ ಹೆದರ್ಸ್ತಾ ಇದ್ದೀರಾ ಅನ್ನೋದಂತ ಏನಾದ್ರು ಪ್ರಶ್ನೆ ಉಟ್ಕೊಂಡ್ರೆ ಹೆದರಿಕೆ ಅನ್ನೋದಲ್ಲ, ಒಂದು ಎಚ್ಚರಿಕೆ ಅಂತ ಅನ್ಕೋಬಿಡುದು ನಾವು ಅಲ್ವಾ. ಸೊ ಎಚ್ಚರಿಕೆಯಿಂದ ನಾವು ಆರೋಗ್ಯದ ಕಡೆ ಗಮನ ಕೊಟ್ಟು ಈ ಅಥ್ಲೀಟ್ ಪ್ರಪಂಚದಲ್ಲಿ ಇವ್ರು ಹೇಳಿದಾಗೆ ಸ್ವಲ್ಪ ಕಾಸ್ಟ್ಲಿ ಅಥವಾ ದುಡ್ಡಿನ ಒಂದು ಎಕ್ಸ್ಪೆನ್ಸಸ್ ಜಾಸ್ತಿ ಇದ್ರೂ ಅದರಿಂದ ಬರೋ ಬೆನಿಫಿಟ್ಸು ಅದಕ್ಕಿಂತ ತುಂಬಾ ಮಲ್ಟಿಫೋಲ್ಡ್ ಅಂತೂ ಇರುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಇದಕ್ಕೆ ಸರಿಯಾಗಿ ಒಂದು ಪ್ಲಾನ್ ಮಾಡಿಕೊಂಡು ನಾವು ಮುಂದುವರಿಬೇಕು. ಬಹಳ ಸಂತೋಷ JP, ಬಹಳ ಚೆನ್ನಾಗಿ ಅನ್ನಿಸ್ತು ನಿಮ್ ಜೊತೆ ಮಾತಾಡಿ. JP ಅವರ ಐರನ್ ಮ್ಯಾನ್ ಸ್ಟೋರಿ ಒಂದು ಸ್ಪೋರ್ಟ್ಸ್ ಅಥವಾ ಇದು ಅಂತಲ್ಲ, ಒಂದು ಶಿಸ್ತು, ಜೀವನ, ಆರೋಗ್ಯ ಇದ್ರ ಬಗ್ಗೆ ಹೇಗೆ ನಾವು ಸರಿಯಾಗಿ ನೋಡ್ಬೇಕು ಅನ್ನೋದು JP ಅವರ ಸ್ಟೋರಿಯಿಂದ ಗೊತ್ತಾಯ್ತು. ಬರೀ ವೆಯ್ಟ್ ನಾರ್ಮಲ್ ಇದ್ರೆ ಹೆಲ್ತ್ ಪರ್ಫೆಕ್ಟ್ ಆಗಿದೆ ಅನ್ನೋದಲ್ಲ, ಅದೊಂದು ಮೆಸೇಜ್ ಎಲ್ಲರೂ ತಿಳ್ಕೊಬೇಕು. ಕೆಲಸ ಸಿಕ್ಕಾಪಟ್ಟೆ ಬಿಸಿ ಇದೆ, ಈಗ ಸ್ಟಾರ್ಟ್ ಮಾಡಕ್ ಟೈಮ್ ಇಲ್ಲ ಅನ್ನೋದು ಇವೆಲ್ಲ ಸುಳ್ಳು, ನಿಮ್ ಸೋಂಬೇರ್ತನ ಅಷ್ಟೇ, ಇನ್ನೇನು ಇರಲ್ಲ ಅದರಲ್ಲಿ. ಲೈಫ್ ಸ್ಟೇಬಲ್ ಆಗಿದೆ ಅಂದ್ರೆ ಮುಂದೆ ಡೇಂಜರ್ ಇಲ್ಲ ಅನ್ನೋದು ಎಚ್ಚರಿಕೆ ಮಾತು, ಹೆದರಿಕೆ ಅಲ್ಲ, ಯಾರು ಹೆದರ್ಕೋಬೇಕಾಗಿಲ್ಲ. JP ನೆನಪಿಸ್ತಾರೆ ನನಗೆ ಗೊತ್ತಿರೋಂಗೆ ಹೆಲ್ತ್ ಯಾರನ್ನೂ ಇಗ್ನೋರ್ ಮಾಡೋಂಥ ವಿಷಯ ಅಲ್ವೇ ಅಲ್ಲ. ಸಿಗ್ನಲ್ ಕೊಡುತ್ತೆ, ಅದನ್ನ ನಾವು ಸೀರಿಯಸ್ ಆಗಿ ಕೇಳ್ಬೇಕು, ಅದನ್ನ ಡಿಲೇ ಮಾಡಬಾರ್ದು. ಯಾಕಂದ್ರೆ ಅದನ್ನ ನಾವು ಪೋಸ್ಟ್ಪೋನ್ ಮಾಡ್ಕೊಂಡೆ ನನಗೇನಾಗುತ್ತೆ ಅನ್ನಕ್ಕೆ ನೀವೇನು ದೇವರಲ್ಲ, ನಾನ್ ಕ್ವಶ್ಚನಬಲ್ ಮನುಷ್ಯ ಅಂತ ಅಲ್ವೇ ಅಲ್ಲ. ಐರನ್ ಮ್ಯಾನ್ ಫಿನಿಶ್ ಮಾಡಿದ್ದಾರೆ. ಆದ್ರೆ ಜೀವನದಲ್ಲಿ ಪ್ರತಿಯೊಬ್ಬರ ಐರನ್ ಮ್ಯಾನು ಬೇರೆ ಬೇರೆ ತರ ಬೇರೆ ಬೇರೆ ರೂಪದಲ್ಲಿ ಇರ್ಬೋದು. ನಿಮ್ಮ ಐರನ್ ಮ್ಯಾನ್ ಒಂದ್ ಸಿಂಪಲ್ ವಾಕಿಂಗ್ ಇರ್ಬೋದು. ನಾನು ವಾಕಿಂಗ್ ಶುರು ಮಾಡ್ತೀನಿ ಅನ್ನೋ ಐರನ್ ಮ್ಯಾನ್ ಅಂದ್ಕೊಳ್ಳಿ, ನೀವು ಅದನ್ನೇ ಐರನ್ ಮ್ಯಾನ್ ಅಂತ ಇಟ್ಕೋಬಹುದು. ಜಿಮ್ಗೆ ಹೋಗೋದೇ ಒಂದು ಐರನ್ ಮ್ಯಾನ್. ನಾನು ದಿನಾ ಜಿಮ್ಗೆ ಹೋಗ್ತೀನಿ, ನೆಕ್ಸ್ಟ್ ಇಯರ್ ವರ್ಗು ನೋಡಪ್ಪ, ಈ ವರ್ಷ ನವೆಂಬರ್ ಅಲ್ಲಿ ನಾನು ಶುರು ಮಾಡಿದ್ದೀನಿ, ನೆಕ್ಸ್ಟ್ ನವೆಂಬರ್ ವರ್ಗು ನಾನು ಜಿಮ್ಗೆ ಹೋಗ್ತೀನಿ ಅನ್ನೋದೇ ಒಂದು ಐರನ್ ಮ್ಯಾನ್ ಇರ್ಬೋದು.
5K ಟ್ರೈ ಮಾಡ್ಬೋದು, ಸಿಂಪಲ್. ಅದನ್ನೇ ಒಂದು ಐರನ್ ಮ್ಯಾನ್ ಅಂತ ಇಟ್ಕೋಬೋದು. ಸ್ವಿಮ್ಮಿಂಗು ನಾನು ಕಲ್ತ್ಕೋತೀನಿ ಸ್ವಿಮ್ಮಿಂಗು, ಅದರಿಂದ ಸಿಕ್ಕಾಪಟ್ಟೆ ಬೆನಿಫಿಟ್ಸು ಎಲ್ಲ ಇದೆ ಅಂತ ಎಲ್ರಿಗೂ ಗೊತ್ತು. ಸೊ ಯಾವುದೇ ಐರನ್ ಮ್ಯಾನ್ ಆಗಲಿ, ಯಾವುದೇ ಫಿಟ್ನೆಸ್ ಜರ್ನಿನಾರು ಆಗಲಿ, ನೀವು ಟ್ರೈ ಮಾಡೋದಲ್ಲದೆ ಈಗಲೇ ಸ್ಟಾರ್ಟ್ ಮಾಡಿ ಅನ್ನೋದನ್ನ ನಾವು JP ಕಡೆಯಿಂದ ಕಲ್ತಿದ್ದೀವಿ. JP ಭಾಳ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ನನಗೂ ಕೂಡ ಸರ್. ಲೈಫ್ ಇಷ್ಟಾನೇ ಅನ್ನೋದು JP ಅವರ ಜೀವನದ ಕತೆ ಕೇಳಿದ್ರೆ ತುಂಬ ನನಗಂತೂ ಡೆಫಿನೆಟ್ಲಿ ಗೊತ್ತಾಗ್ತಾ ಇದೆ. ನಿಮಗೂ ಎಲ್ಲ ಲೈಫ್ ಇಷ್ಟಾನೇ ಆಗಲಿ ಅಂತ ಎಲ್ಲರೂ ಹಾರೈಸ್ತಾ ಈ ಪಾಡ್ಕಾಸ್ಟ್ನ ಮುಗಿಸೋಣ. ಥ್ಯಾಂಕ್ ಯು JP ನಮ್ಮ ಜೊತೆ ಮಾತಾಡೋದಕ್ಕೆ. ನಮಸ್ಕಾರ. ನಮಸ್ಕಾರ ಸರ್. ಥ್ಯಾಂಕ್ ಯು ಎವ್ರಿವನ್. ಸ್ಟಾರ್ಟ್ ಮಾಡಿ, ನಮ್ಮ ಪಾಡ್ಕಾಸ್ಟ್ ಇದ್ದಂಗೆನೆ ಲೈಫ್ ಇಷ್ಟ ಆಗುತ್ತೆ. ಚಿಕ್ಕದೇ ಸ್ಟಾರ್ಟ್ ಮಾಡಿ, ಏನು ಫುಲ್ಲಾಗಿ ನಾಳೆನೇ ಎದ್ಬಿಟ್ಟು ಓಡಬೇಕು ಇಲ್ಲ ಫಿಟ್ ಆಗಿರ್ಬೇಕು ಅನ್ನೋದಲ್ಲ. ಚಿಕ್ಕ ಸ್ಟೆಪ್ಸ್ ತಗೊಳ್ಳಿ. ಆ ಚಿಕ್ಕ ಸ್ಟೆಪ್ಸೇ ಮುಂದೆ ನಿಮಗೆ ಒಳ್ಳೇದು ಎಲ್ಲೋ ತಗೊಂಡೋಗುತ್ತೆ. ಥ್ಯಾಂಕ್ ಯು JP. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಧನ್ಯವಾದಗಳು.